ಎಕ್ಸಲೆಂಟ್. ಎಲ್ಲ ಓವರ್ಸೀಸ್ ಆಲ್ಮೋಸ್ಟ್ ಲೈಕ್ USA, ಆಸ್ಟ್ರೇಲಿಯಾ, UK, ಜರ್ಮನಿ ರಿಲೀಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಅಂದರೆ US ನಿನ್ನೆ ಬುಕಿಂಗ್ ಓಪನ್ ಆಯಿತು. ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಪ್ಲೇಸಸ್ ಇಟ್ 60-70% ಫಾಸ್ಟ್ ಫಿಲ್ಲಿಂಗ್ ಇದೆ. ಐ ಹೋಪ್ ನಾಳೆಯಿಂದ ಅಲ್ಲೂ ವಿ ವಿಲ್ ಗೋ ಹೌಸ್ಫುಲ್ಸ್ ಅಂತ ವಿ ಆರ್ ಎಕ್ಸ್ಪೆಕ್ಟಿಂಗ್. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಓಕೆ ಸರ್, ನೀವು ಸಿನಿಮಾ ನೋಡಿದ್ರಾ? ಕೃಷ್ಣ ಸರ್ ನಮಗೆ ಆಲ್ಮೋಸ್ಟ್ ಅವತ್ತು ಒಂದು 15 days ಬಿಫೋರ್ ಏನೋ ಸಿನಿಮಾ ತೋರಿಸಿದ್ರು, ರಿಲೀಸ್ 15 days ಬಿಫೋರ್. ಸೊ ಅಂದರೆ ನಾವು ಅನೌನ್ಸ್ ಮಾಡೋ ಹಿಂದಿನ ದಿನ ರಾತ್ರಿ ಸಿನಿಮಾ ನೋಡಿದ್ವಿ. ಯಾವಾಗ ಟಾಕ್ಸಿಕ್ ಪೋಸ್ಟ್ಪೋನ್ ಆಯಿತು ನೆಕ್ಸ್ಟ್ ಡೇನೇ ಡಿಸೈಡ್ ಮಾಡಿ, ಸೊ ವಿ ಕೇಮ್ ಆನ್ ದಿಸ್ ಡೇ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ ಮೋರ್ ಥಿಂಗ್, ತುಂಬಾ ಬೇರೆ ಬೇರೆ ಸಿನಿಮಾ, ಬೇರೆ ಭಾಷೆ ಸಿನಿಮಾ ಇದೆ, ಅಬ್ಬರ ಇದೆ ಅಂದ್ರೂ ಕೂಡ ಲವ್ ಮಾಕ್ಟೇಲ್ ಆ ಎಲ್ಲ ಸಿನಿಮಾಗಳ ಜೊತೆ ನಿಲ್ತು ಫೈಟ್ ಕೊಟ್ಟು ಇವತ್ತು ಸೂಪರ್ ಹಿಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ ಕೂಡ. ಥ್ಯಾಂಕ್ ಯು ಸೂಪರ್ ಸರ್, ಧನ್ಯವಾದಗಳು. ಸೊ ಈಗ ನಮ್ಮ ಎಲ್ಲರಿಗೂ ನಮಸ್ಕಾರ. ನಾನು ಪ್ರೀವಿಯಸ್ ಪ್ರೆಸ್ ಮೀಟಲ್ಲಿ ಹೇಳಿದಾಗೆ ಲವ್ ಮಾಕ್ಟೇಲ್ 1-2ಗಿಂತ 3 ನೆಕ್ಸ್ಟ್ ಲೆವೆಲ್ ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ಲೆವೆಲ್ ಇದು ಬಂದಿದೆ, ನೆಕ್ಸ್ಟ್ ಲೆವೆಲ್ ಸಕ್ಸಸ್ ಆಗುತ್ತೆ ಅಂತ ಅದು ನಿಜ ಆಗಿದೆ. ಸಿನಿಮಾ ಬಗ್ಗೆ ಈಗ ಈಗೇನು ಹೇಳೋಕ್ಕಿಲ್ಲ, ಎಲ್ಲ ಜನ ನೋಡಿದ್ರೆ ನೀವೇ ಹೇಳಿದ್ರೆ ಸೂಪರ್ ಆಗಿದೆ ಅಂತ. ಬಟ್ ಕೆಲವು ಒಂದು ವಿಷಯ ಹೇಳಬೇಕು. ಈ ಸಿನಿಮಾದಲ್ಲಿ ನಾನು ಕಲ್ತಿದ್ದು ಆಸ್ ಎ ಕ್ಯಾಮರಾಮನ್, ಶೂಟಿಂಗ್ ಮಾಡೋವಾಗ ಯಾವ ಆರ್ಟಿಸ್ಟಿಗೂ ಅಂದರೆ ಎಲ್ಲ ಆರ್ಟಿಸ್ಟು ಎಷ್ಟು ಪ್ರಿಪೇರ್ ಆಗಿ ಬಂದಿರ್ತಾರೆ ಅಂತಂದ್ರೆ ಎಲ್ಲರೂ ಒನ್ ಟೇಕಲ್ಲೇ ಓಕೆ ಮಾಡ್ತಾರೆ. ಅಲ್ಲಿ ಮಾನಿಟರ್ ಕೂಡ ಮಾಡಿರಲ್ಲ, ರಿಹರ್ಸಲ್ ಮಾಡಿರಲ್ಲ. ಒಂದೆರಡು ಸರಿ ಹೀಗೆ ಒಂದು ಕೋರ್ಟ್ ರೂಮ್ ಸೀನ್ ಶೂಟ್ ಮಾಡುವಾಗ ಥ್ರೂ ಔಟ್ ಸಿನಿಮಾ ನಾವು ಡಬಲ್ ಕ್ಯಾಮರಾ ಶೂಟ್ ಮಾಡಿದ್ದೀವಿ. ಕೋರ್ಟ್ ರೂಮ್ ಸೀನ್ ಮಾಡುವಾಗ ದಿಲೀಪ್ ರಾಜ್ ಅವರು ಮತ್ತೆ ಶ್ವೇತಾ ಅವರು ಆಕ್ಟ್ ಮಾಡುವಾಗ ಯಾವುದೋ ಒಂದು ಶಾಟ್ ಸಡನ್ ಆಗಿ ಆರ್ಟಿಸ್ಟು ಪೊಸಿಷನ್ ಚೇಂಜ್ ಆಗ್ಬಿಡ್ತಾರೆ, ಮೂವ್ ಆಗ್ಬಿಡ್ತಾರೆ. ನಾನು ಲೈಕ್ ಮುಂಚೆನೆ ಒಂದು ರಿಹರ್ಸಲ್ ಮಾಡೋಣ ಅಂತಂದ್ರೆ ಕೃಷ್ಣ ಅವರು ಒಂದು ಮಾತು ಹೇಳಿದ್ರು, ಸರ್ ಕ್ರಿಕೆಟ್ ಅಲ್ಲಿ ಬ್ಯಾಟ್ಸ್ಮನ್ ಎಲ್ಲಿ ಹೊಡಿತಾನೆ ಅಂತ ಹೇಳ್ಬಿಟ್ಟು ಹೊಡಿತಾನೆ ಸರ್, ಕ್ಯಾಮ್ರಾದವ್ರು ಫಾಲೋ ಮಾಡಲ್ವಾ, ನೀವು ಫಾಲೋ ಮಾಡಿ ಸರ್ ಅಂತಂದ್ರು. ಆವತ್ತು ಅನ್ಕೊಂಡೆ ಹೌದಲ್ವಾ, ಆಕ್ಚುಲಿ ಕರೆಕ್ಟ್. ವಿ ಶುಡ್ ಆಸ್ ಎ ಸಿನಿಮಾಟೋಗ್ರಫರ್ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಆಗಬೇಕು. ಬರೀ ಎಮೋಷನಲಿ ಎಲ್ಲ, ಕಥೆ ಎಲ್ಲ, ಫ್ರೇಮಿಂಗ್ ಎಲ್ಲ, ಫ್ರೇಮ್ ಫಾಲೋ ಆಗಬೇಕು, ಫಾಲೋ ಮಾಡಬೇಕು ಅಂತ ಅವತ್ತು ಅಂದ್ಕೊಂಡೆ. ಹೌದಲ್ವಾ, ಥ್ಯಾಂಕ್ಫುಲಿ ಇಷ್ಟು ಚೆನ್ನಾಗಿ ಮೂಡ್ ಬಂದಿದ್ದಕ್ಕೆ ನನ್ನ ಟೀಮ್, ನನ್ನ ಅಸೋಸಿಯೇಟ್ ಕುಮಾರ್, ನಮ್ಮ ಫೋಕಸ್ ಬಿಡರ್ ಸುರೇಶ್ ಅಣ್ಣ, ಮತ್ತೆ ಯಾವಾಗಲೂ ಫೋಕಸ್ ಈ ಥರ ಅನ್ಎಕ್ಸ್ಪೆಕ್ಟೆಡ್ ಶಾರ್ಟ್ಸ್ ತೆಗೆಯುವಾಗ ನಾನು ನೋಡ್ತಿದ್ದೆ ನಮ್ಮ ಫೋಕಸ್ ಬಿಡೋರ್ಗೆ. ಓಕೆನಾ, ಪಕ್ಕ ಇದೆ ಸರ್. ಇವತ್ತು ಸ್ಕ್ರೀನಲ್ಲಿ ನೋಡುವಾಗ ನಮಗೆ ಒಂದೊಂದ್ಸರಿ ಅದೆಲ್ಲ ನೆನಪಾಗಿ ಖುಷಿ ಆಗತ್ತೆ. ಪರವಾಗಿಲ್ಲ, ಎಲ್ಲ ಪಕ್ಕ ಶಾರ್ಪ್ ಆಗಿದೆ, ಎಲ್ಲೂ ಮಿಸ್ ಹೊಡೆದಿಲ್ಲ ಅಂತ. ಸೊ ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಅವ್ರ ಹತ್ರ ಇದೊಂದು ಕಲ್ತ್ಕೊಂಡೆ, ಅಂದ್ರೆ ಪ್ರಿಪೇರ್ ಆಗಿರ್ಬೇಕು. ಬಾಲ್ ಯಾವ ಕಡೆ ಹೋಗುತ್ತೆ ಗೊತ್ತಿಲ್ಲ, ಅಷ್ಟೇ. ಅದನ್ನೇ ಅವ್ರು ಹೇಳಿದ್ದು, ಸರ್ ಕ್ರಿಕೆಟ್ ಅಲ್ಲಿ ಏನಾದ್ರು ಹೇಳ್ಬಿಟ್ಟು ಬಿಡ್ತೀವ ಅಂತಂದ್ರು. ಇಲ್ಲ, ಹೌದಲ್ಲ, ಲಾಜಿಕಲಿ ಕರೆಕ್ಟ್, ನಾನು ರೆಡಿ ಇರಬೇಕು. ಸೊ ಇಟ್ ವಾಸ್ ವಂಡರ್ಫುಲ್. ಅಂಡ್ ಥ್ಯಾಂಕ್ಸ್ ಟು ಮೈ ಪೋಸ್ಟ್ ಪ್ರೊಡಕ್ಷನ್ ಟೀಮ್, ಕಲರಿಸ್ಟ್ ಮಾದೇಶ್, ಆಮೇಲೆ ಚಾಮುಂಡೇಶ್ವರಿ ಸ್ಟುಡಿಯೋ ಟೀಮ್, ಮುರುಗನ್ ಅಂಡ್ ಮುರುಗೇಶ್. ಥ್ಯಾಂಕ್ಸ್ ಟು ಯು ಗೈಸ್. ಯಾಕಂದರೆ ಡಾರ್ಲಿಂಗ್ ಕೃಷ್ಣ ಅವರು ಆಲ್ಮೋಸ್ಟ್ 1 ತಿಂಗಳ ಹಿಂದೆ, ಆಲ್ಮೋಸ್ಟ್ 20 days ಬಿಫೋರ್ ಪ್ರಿಪೇರ್ ಮಾಡ್ಬಿಟ್ರು ಸಡನ್ ಆಗಿ ರಿಲೀಸ್ ಅಂತ. ಸೊ ಡೇ ಆ್ಯಂಡ್ ನೈಟ್ ಕೂತು ಸಿನಿಮಾ ಫೈನಲ್ ಹೋಗಿ ತೊಗೊಂಡಿದ್ದು. ಆ್ಯಂಡ್ ನಮ್ಮ ವಾಸು ಅವರು ಮಿಕ್ಸ್ 7.1 ಮಿಕ್ಸು ಅದ್ಭುತವಾಗಿ ಮಾಡಿದ್ದೀರಾ. ಎಲ್ಲ ಥಿಯೇಟ್ರಲ್ಲೂ ಆ ಒಂದು ಸೌಂಡ್ ಮಿಕ್ಸು ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ. ಆ್ಯಂಡ್ ಆಲ್ ದ ಆರ್ಟಿಸ್ಟ್, ಥ್ಯಾಂಕ್ ಯು ಟು ಬಿ ಇನ್ ಮೈ ಫ್ರೇಮ್ಸ್. ಆ್ಯಂಡ್ thank you to be you guys look good on screen. ಅದಂಗೆ ನಾವಾಗೆ ಹೇಳ್ಬೋದು, ನೀವು ಹೇಳಿ. ಓಕೆ. ಆ್ಯಂಡ್ ಮಿಲನ ಆಸ್ ಅ ಪ್ರೊಡ್ಯೂಸರ್, ಶೀಸ್ ಅದೇ ಪ್ರೀವಿಯಸ್ ಪ್ರೆಸ್ ಮೀಟ್ ಎಲ್ಲ ಹೇಳಿದ್ದೀವಿ ಹೇಗೆ ಶಿ ಹ್ಯಾಂಡಲ್ ದ ಎಂಟೈರ್ ಪ್ರಾಜೆಕ್ಟ್. ಕಾಫಿನೂ ಕುಡಿತೀರಾ ಪಾಪ, ಇವತ್ತು ಕಾಫಿ ಕೊಡಿಸ್ತೀನಿ.
ಅಂದ್ರೆ ಸೇವ್ ಮಾಡಿದ್ದ ಸರ್, ಟೈಮ್ ಸೇವ್ ಮಾಡಿದ್ದ, ಮನಿ ಸೇವ್ ಮಾಡಿದ್ದ? ಇಲ್ಲ, ಟೈಮ್ ಬಿಡ್ತಿರ್ಲಿಲ್ಲ, ಹಂಗೆ. ಡೈರೆಕ್ಟ್ ಬಿಡ್ತಿರ್ಲಿಲ್ಲ. ಓಕೆ. ಕಾಫಿ ಲೋಟ ಬಂದ್ರೆ ಯಾಕೆಂದ್ರೆ ಪಾಪ ಥ್ರೂಔಟ್ ಏನೋ ಬೆಳಗ್ಗೆ ಶೂಟಿಂಗ್ ಸ್ಟಾರ್ಟ್ ಆಗೋದ್ರಿಂದ ಸಂಜೆ ಪ್ಯಾಕಪ್ ಆಗೋರು ಮಾನಿಟರ್ ಮುಂದೆ ಕೂತಿರೋರು. ಕೃಷ್ಣ ಅವ್ರ ಯಜಮಾನ್ರಲ್ಲ ಸರ್ ಅವ್ರು, ಇವಾಗ ಅವ್ರು ಹೇಳಿದ್ರಲ್ಲ ಸೆಟ್ಟಲ್ ಅವರೇ ಯಜಮಾನ್ರು. ಹೌದಾ? ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಒಂದು ಪ್ರೋತ್ಸಾಹ ಹೀಗೆ ನಮ್ಮ ತಂಡದ ಮೇಲೆ ಇರಲಿ. ಸೊ ಬಹಳಷ್ಟು ಸಿನಿಮಾಗಳು ಮಾಡೋದಿದೆ, ಪ್ರತಿ ವರ್ಷ ಒಂದೆರಡು ಸಿನಿಮಾ ಮಾಡೋಣ ಅಂತ ಹೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಹಾಕಿದ್ದೀನಿ, ನೋಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರೀ ಕ್ರೇಜಿ. ನಾವು ಆ್ಯಕ್ಚುಲಿ ಟ್ರೇಲರ್ ಲಾಂಚ್ ಅಲ್ಲೇ ಗೊತ್ತಿತ್ತು ಹಿಟ್ ಆಗುತ್ತೆ ಅಂತ. ಅದು ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳಿದಾಗ ಐ ಥಿಂಕ್ ನನಗೆ ಸಖತ್ ಖುಷಿ ಆಗ್ತದೆ. ಅಂದ್ರೆ ತುಂಬಾ ಓವರ್ವೆಲ್ಮಿಂಗ್ ಫೀಲಿಂಗ್ ಇದು. ಯಾಕಂದ್ರೆ ನಾವು ಯೂಶಲಿ ವೆಬ್ ಸೀರೀಸ್ ಅಲ್ಲಿ ನೋಡಿರ್ತೀವಿ, ಅದೇ ಫಸ್ಟ್ ಎಪಿಸೋಡ್ ಇಂದ ಲಾಸ್ಟ್ ಸೀಸನ್ ತನಕ ಹೆಂಗ್ ಬೆಳ್ಕೊಂಡ್ ಬಂದಿರ್ತೀವೋ ನಾವು ಹಾಗೆ ಬೆಳ್ಕೊಂಡ್ ಬಂದಿದ್ದೀವಿ. ಐ ಥಿಂಕ್ ಅದಕ್ಕೆ ಎಲ್ರು ನಮ್ಮೊಟ್ಟಿಗೆ ಇಷ್ಟು ಕನೆಕ್ಟ್ ಆಗಿರೋದು. ಈ ವೇದಿಕೆ ಮೇಲೆ ಇನ್ನೊಂದು ಹೇಳಬೇಕಾಗಿರೋದೇನು ಅಂತ ಅಂದ್ರೆ, ಯೂಶಲಿ ಹೆಣ್ಣು ಮಕ್ಕಳಿಗೆ ಪಾತ್ರಗಳನ್ನ ತುಂಬಾ ಕಡಿಮೆ ಹೊಲಿತಾರೆ, ಸ್ಕ್ರೀನ್ ಸ್ಪೇಸ್ ಕಡಿಮೆ ಅಂತ ಅನ್ಸುತ್ತೆ ನಮ್ಗೆ, ಪಾತ್ರಗಳಿಗೆ ತೂಕ ಇರಲ್ಲ ಅಂತ ಅನ್ಸುತ್ತೆ, ಆಚೆ ಹೋದ್ಮೇಲೆ ನೆನ್ಪಿಟ್ಕೊಳ್ಳಲ್ಲ ಅಂತ ಅನ್ಸ್ತಾ ಇರುತ್ತೆ. ಬಟ್ ನೀವು ಲವ್ ಮಾಕ್ಟೇಲ್ ಫಸ್ಟ್ ಪಾರ್ಟ್ ಇಂದ ಥರ್ಡ್ ಪಾರ್ಟ್ ತನಕ ನೋಡ್ಕೊಂಡು ಬಂದ್ರೆ ಎಲ್ಲಾ ಫೀಮೇಲ್ ಕ್ಯಾರೆಕ್ಟರ್ಸ್ನು ಎಲ್ಲರೂ ನೆನ್ಪಿಟ್ಕೊಂಡಿದ್ದಾರೆ. ಅಂಡ್ ಎಲ್ಲಾ ಪಾತ್ರಗಳಿಗೂ ಎಷ್ಟು ಚೆನ್ನಾಗಿ ಸ್ಕೋಪ್ ಕೊಟ್ಟಿದ್ದಾರೆ ಅಂದ್ರೆ, ಇನ್ಫ್ಯಾಕ್ಟ್ ಲವ್ ಮಾಕ್ಟೇಲ್ ಸಿನಿಮಾಲಿ ಕೃಷ್ಣ ಅವರೇ ಕಡಿಮೆ ಕಾಣಿಸ್ಕೊಳ್ತಾರೆ, ಅವ್ರಿಗೆ ಕಡಿಮೆ ಡೈಲಾಗ್ಸ್ ಇರುತ್ತೆ, ನಮ್ಗೆ ಎಲ್ರಿಗೂ ಅಷ್ಟು ಜಾಸ್ತಿ ಡೈಲಾಗ್ಸ್ ನ ಕೊಡ್ತಾರೆ. ಇವಾಗ್ಲೂ ಅಷ್ಟೇ ಪಾರ್ಟ್ 3 ನಲ್ಲಿ ಎಷ್ಟು ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಬರ್ದಿದ್ದಾರೆ. ರಜನಿ ಅವ್ರದ್ದಾಗ್ಲಿ, ಶ್ವೇತಾ ಅವ್ರದ್ದಾಗ್ಲಿ, ನಿಯಾರಾ ಅವ್ರದ್ದಾಗ್ಲಿ, ಈವನ್ ನಮ್ಮ ಸಂಗೀತಾದು ಆಗ್ಲಿ, ಎಲ್ಲ ಪಾತ್ರಗಳು ಪಾತ್ರನ ಪ್ಲೇ ಮಾಡಿ ಆಚೆ ಬಂದ್ಮೇಲೆ ಪ್ರತಿ ಒಂದು ಕ್ಯಾರೆಕ್ಟರ್ ಹೆಸರಲ್ಲಿ ಅದೇ ಇದ್ರ ಸ್ಪೆಷಾಲಿಟಿ ಏನಂತಂದ್ರೆ ಎಲ್ಲರೂ ಅವ್ರವ್ರ ಪಾತ್ರದ ಹೆಸರು ಅವ್ರವರೇ ಆಗಿದ್ದಾರೆ. ಸೊ ಅದನ್ನು ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ಳುತ್ತೆ. ಆ ತರ ಒಂದು ಸ್ಪೇಸ್, ಆ ತರ ಒಂದು ಇನ್ಸೆಕ್ಯೂರಿಟಿ ಇಲ್ದಿರೋ ಮನುಷ್ಯಂಗೆ ಅಷ್ಟೇ ಬರಕ್ ಸಾಧ್ಯ. ಅಂಡ್ ಸಿನಿಮಾ ಮೇಲೆ ನಿಜವಾಗ್ಲೂ ಪ್ರೀತಿ ಇರೋ ಮಾತ್ರ ಅದು ಬರಕ್ ಸಾಧ್ಯ. ಅದು ಕೃಷ್ಣಾಗೆ ಖಂಡಿತ ಇದೆ. ಅಂಡ್ ಮಿಲನ ಅವ್ರ ಬಗ್ಗೆ ಹೇಳ್ಬೇಕಂದ್ರೂ ಪ್ರತಿ ಒಂದು ಕಾಸ್ಟ್ಯೂಮ್ ಹಿಡಿದು ಮೇಕಪ್, ಊಟ, ತಿಂಡಿ ಅಷ್ಟೂನು ಯಾರೋ ಮೇ ಬಿ ಇಷ್ಟು ಚೆನ್ನಾಗಿ ನಮ್ಮನ್ನ ನೋಡ್ಕೊಳಲ್ಲ. ನನಗೆ ಪಾರ್ಟ್ 1 ಅಲ್ಲಿ ನನ್ನ ಮೇಕಪ್ ಮಾಡಿದ್ದು ಅವರೇ, ನನ್ನ ಕಾಸ್ಟ್ಯೂಮ್ ತಂದಿದ್ದು ಅವರೇ. ಸೊ ನನಗೆ ಆ ಟೈಮಲ್ಲಿ ಇಷ್ಟು ಚೆನ್ನಾಗಿ ಒಟ್ಟಿಗೆ ಒಬ್ರು ಕೂತು ಇಬ್ರು ಅಷ್ಟು ಮಾತಾಡಿ ಸಿನಿಮಾ ಮಾಡ್ದಾಗಲೇ ಇದನ್ನು ಗೆಲ್ಲಕ್ಕೆ ಸಾಧ್ಯ. ಅಂಡ್ ಈ ಗೆಲುವು ಅವ್ರದ್ದು. ಅಂಡ್ ಇವಾಗ ಇಷ್ಟು ಚೆನ್ನಾಗಿ ಆಡಿಯನ್ಸ್ ಅದನ್ನ ಒಪ್ಪಿ ಮೆಚ್ತಾ ಇದ್ದಾರೆ, ನಮ್ಮ ಸಿನಿಮಾ ಅನ್ನೋ ತರ ಪ್ರಮೋಟ್ ಮಾಡ್ತಾ ಇದ್ದಾರೆ. ಈ ರಿವ್ಯೂಸ್ ನೋಡಿದಾಗ್ಲೇನೆ ಆಕ್ಚುಲಿ ಕಣ್ಣಲ್ಲಿ ನೀರು ಬರುತ್ತೆ. ಎಷ್ಟೊಂದು ಜನ ಹೇಳ್ತಾರೆ, ಇಲ್ಲ 5 ನಿಮಿಷ ಬಂದ್ರು ಏನ್ ಇಷ್ಟೊಂದು ಶೇರ್ ಮಾಡ್ತೀಯ ಅಂತ. 5 ನಿಮಿಷ ಅಲ್ಲ, ಇದು ಇನ್ನೂ 100 ಪಾರ್ಟ್ ಬಂದ್ರು ನಾನು ಇಲ್ಲ ಅಂದ್ರೂ ಶೇರ್ ಮಾಡ್ತೀನಿ ನಾನು, ಯಾಕಂದ್ರೆ ಇದು ನನಗೆ ಜೀವನ ಕೊಟ್ಟಂತಹ ಸಿನಿಮಾ. ನಿಮ್ಮ ಪ್ರೀತಿಗೆ ನಾವು ತುಂಬಾನೇ ಆಭಾರಿ. ಸಾರಿ ಟು ಇಂಟರಪ್ಟ್, ಒಂದು ಕೇಳಬೇಕು. ಸೊ ಈ ವಿಕಿಪೀಡಿಯಾದಲ್ಲಿ ಆಲ್ರೆಡಿ ಎಲ್ಲ ನಂಬರ್ಸ್ ಎಲ್ಲ ಬಂದಿದೆ. ಬಟ್ ನೀವು ಪಾರ್ಟ್ 1 ಇಂದ ಒಂದ್ ರೀತಿ ಕ್ರಿಸ್ಮಿ ಫಿಲ್ಮ್ಸ್ ನ ಆಸ್ಥಾನ ಕಲಾವಿದ ತರ ಇದ್ದೀರಿ. ನಾನು ಸ್ಟ್ರಗಲ್ಸ್ ನೋಡಿದ್ದೀರಾ ಅಲ್ಲ, ನಾನು ತುಂಬಾ ಇಂಟರ್ವ್ಯೂಸ್ ನೋಡ್ಬೇಕಾದ್ರೆ ಹೇಳ್ತಾರೆ ಅಡ್ಗೆ ಮಾಡೋದು, ಅವ್ರಿಗೆ ಹೋಗಿ ಅಡ್ಗೆ ಮಾಡೋದು, ಬರೋದು, ಮೇಕಪ್ ಮಾಡೋದು, ಎಲ್ಲದಕ್ಕೂ ಹೆಲ್ಪ್ ಮಾಡೋದು, ಒಂದ್ ರೀತಿ ಸೆಟ್ ಬಾಯ್, ಲೈಟ್ ಬಾಯ್, ಪ್ರೊಡಕ್ಷನ್ ಪ್ರತಿಯೊಂದು ನೋಡ್ಕೊಂಡಿದ್ದಾರೆ. ಆ ಸ್ಟ್ರಗಲ್ ಇಂದ ಈ ಸಕ್ಸಸ್ ಎಷ್ಟು ಖುಷಿ ಅನ್ನಿಸ್ತಾ ಇದೆ ಅವ್ರ ಸೆಲೆಬ್ರೇಷನ್ ನೋಡೋದಕ್ಕೆ. ಸಿಕ್ಕಾಬಟ್ಟೆ. ನಾನು ಮೈಸೂರಲ್ಲಿ ಇದ್ದಿದ್ರಿಂದ ನಾನು ಲವ್ ಮಾಕ್ಟೇಲ್ ಫಸ್ಟ್ ಪಾರ್ಟ್ ಮಾಡಿದಾಗ ಅವ್ರ ಮನೇಲೆ ಉಳ್ಕೊಂಡಿದ್ದೆ. ಸೊ ಅವ್ರ ಮನೆಯಿಂದಾನೇ ಶೂಟಿಂಗ್ ಹೋಗ್ತಾ ಇದ್ವಿ, ಅಲ್ಲೇ ಉಳ್ಕೊಂಡಿದ್ವಿ. ನಂಗೆ ಇನ್ನೂ ನೆನಪಿದೆ, ನಾವು ಹುಬ್ಳಿ ಪ್ರೆಸ್ ಮೀಟ್ ಹೋಗ್ಬೇಕಾದ್ರೆ ಈ ಪೋಸ್ಟರ್ಸ್ ನ ಸ್ಟ್ಯಾಂಡೀಸ್ ಇಡ್ತೀವಲ್ಲ, ಅದನ್ನ ತಗೊಂಡು ಹೋಗಿ ನಾವೇ ಇಡ್ತಾ ಇದ್ವಿ. ಹಿಂದೆ ನಾವು 3 ಜನ ಸ್ಟ್ಯಾಂಡೀಸ್ ಎಲ್ಲ ಅರೇಂಜ್ ಮಾಡ್ಕೊಂಡು ಪ್ರೆಸ್ ಮೀಟ್ ಕೊಡ್ತಾ ಇದ್ವಿ. ಇವತ್ತು ಸೆಲೆಬ್ರೇಟ್ ಮಾಡೋದಕ್ಕೆ ಎಷ್ಟು ಜನ ಸೇರಿದ್ದಾರೆ. ಅಂಡ್ ನಮ್ಮ ಫ್ಯಾಮಿಲಿಗೆ ಎಷ್ಟು ಜನ ಆರ್ಟಿಸ್ಟ್ಗಳು ಸೇರಿದ್ದಾರೆ. ನಾವೇ ಒಂಥರ ಹೌಸ್ಫುಲ್ ಫ್ಯಾಮಿಲಿ ತರ ಆಗ್ಬಿಟ್ಟಿದ್ದೀವಿ ಲವ್ ಮಾಕ್ಟೇಲ್ ಅವರು. ಎಷ್ಟು ಸಿನಿಮಾಗಳಲ್ಲಿ ನಾವು ಕ್ಯಾರೆಕ್ಟರ್ಸ್ ಕಡಿಮೆ ನೋಡ್ತೀವಿ. ಆಕ್ಚುಲಿ ಯೂಶಲಿ ಕ್ಯಾರೆಕ್ಟರ್ಸ್ ಬರೆಯೋದೇ ಕಡಿಮೆ ಆಗೋಗಿದೆ, ಕ್ಯಾರೆಕ್ಟರ್ಸ್ ನ ನೆನ್ಪಿಟ್ಕೊಳ್ಳೋದೇ ಕಡಿಮೆ ಆಗೋಗಿದೆ. ಸೊ ಈ ತರ ಒಂದು ಅವಕಾಶ ಎಲ್ಲ ಹೆಣ್ಮಕ್ಳಿಗೆ ಎಸ್ಪೆಷಲಿ ಕೊಟ್ಟಿರೋದಕ್ಕೆ ಹ್ಯಾಟ್ಸ್ ಆಫ್. ಅವ್ರ ರೈಟಿಂಗ್, ಅವ್ರ ಥಿಂಕಿಂಗ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಅಂಡ್ ನಾನೊಬ್ಳೇ ಅಲ್ಲ, ಪ್ರತಿಯೊಬ್ರು ಲವ್ ಮಾಕ್ಟೇಲ್ ಅಲ್ಲಿ ಯಾರು ಸಿನಿಮಾ ಮಾಡಿದ್ರು ಈ ಸಿನಿಮಾ ಎಲ್ಲರೂ ಹಾಕಲ್ಲೂ ಇರುತ್ತೆ. ಅಂಡ್ ನಂಬರ್ 1 ಖಂಡಿತ ಹೊಡೆಯುತ್ತೆ. ಓಕೆ, ಲವ್ ಮಾಕ್ಟೇಲ್ ಗ್ಯಾಂಗ್, ಲವ್ ಮಾಕ್ಟೇಲ್ ಮೋರ್ ಪವರ್ ಟು ಯು. ತುಂಬಾ ಒಳ್ಳೇದಾಗ್ಲಿ. ಮೋಸ್ಟ್ಲಿ ಜೋ ಕ್ಯಾರೆಕ್ಟರ್ ಸಿಕ್ಕ ಮೇಲೆ ಇವ್ರು ಸ್ವಲ್ಪ ಜಾಸ್ತಿ ಮಾತಾಡೋದು ಕಲ್ತಿದಾರಲ್ವಾ? ಮೊದಲ ಸ್ವಲ್ಪ ಕಮ್ಮಿ ಮಾತಾಡ್ತಿದ್ರು. ಧೈರ್ಯ, ಇದ್ರ ಜೊತೆನೆ ಬೆಳೆದಿದ್ದೀನಲ್ವಾ, ಹಿಟ್ ಬರಾಗ ಹೋಗಿದೆಯಲ್ಲ. ಧೈರ್ಯ. ಸೂಪರ್, ಆಲ್ ದ ವೆರಿ ಬೆಸ್ಟ್ ಟು ಯು. ತುಂಬಾ ಪಾರ್ಟ್ಸ್ ಬಂದ್ರು ನೀವು ಇರೋ ತರ ಆಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಯಾ, ಅವ್ರ ತಾತ ಆದ್ರೂ ನಾನು ನನ್ನ ಮೊಮ್ಮಗಳು ಇಟ್ಕೊಂಡು ಬರ್ತೀನಿ. ಥ್ಯಾಂಕ್ ಯು ಅಮೃತ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಿಹಿ,
ಮೋಸ್ಟ್ಲಿ ಲವ್ ಮಾಕ್ಟೇಲ್ 3 ನಿಮಗೆ ಒಂದು ಸಿಹಿಯಾದ ಅಧ್ಯಾಯ, ಲವ್ ಮಾಕ್ಟೇಲ್ 2 ನಿಮಗೆ ತುಂಬಾ ದೊಡ್ಡ ಹಿಟ್ ಕೊಟ್ಟಂತಹ ಸಿನಿಮಾ. ನೀವು ಹೇಳಿದ್ರಲ್ಲ ನಿಮ್ಮ ಹೆಸರೇ ಜನಕ್ಕೆ ಗೊತ್ತಿಲ್ಲ, ಸಿಹಿ. ಎಷ್ಟು ಖುಷಿ ಆಗುತ್ತೆ ಪಾತ್ರದಿಂದ ಗುರುತಿಸ್ಕೊಳ್ಳೋದು. ಎಲ್ರಿಗೂ ನಮಸ್ಕಾರ. ನನಗೆ ಆಬ್ವಿಯಸ್ಲಿ ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಇವಾಗ ಜನರು ನನಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಗೊತ್ತಾಗಿದೆ ವಿತ್ ಮೈ ವರ್ಕ್ ಇನ್ ಲವ್ ಮಾಕ್ಟೇಲ್ 2. ಸೊ ಹಾಗಾಗಿ ಅಫ್ಕೋರ್ಸ್ ದೇ ಗಿವಿಂಗ್ ಮೀ ದಟ್ ಆಪರ್ಚುನಿಟಿ. ಸೊ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್. ಎಲ್ಲರಿಗೂ ಗೊತ್ತಿಲ್ಲ ಅನಿಸುತ್ತೆ, ಬಟ್ ಇಟ್ ಸ್ಟಾರ್ಟೆಡ್ ಡ್ಯೂರಿಂಗ್ ಲಾಕ್ಡೌನ್. ನನಗೆ ಈ ಒಂದು ಆಡಿಷನ್ ಕಾಲ್, ನನಗೆ ಅನ್ಕೊಂಡೆ ಇದೊಂದು ಪ್ರ್ಯಾಂಕ್ ಕಾಲ್, ಆ್ಯಂಡ್ ಇಟ್ ಲೇಡ್ ಟು ಸಮಥಿಂಗ್ ಸೋ ಬ್ಯೂಟಿಫುಲ್. ಒಂದು ಆಲ್ಮೋಸ್ಟ್ ಒಂದು ಅಂಡರ್ ಕವರ್ ಮಿಷನ್ ತರ ನಾನು ನನ್ನ ಮಮ್ಮಿ ಫೋನ್ ಎಲ್ಲ ತಗೊಂಡು ಅವ್ರ ಮನೆಗೆ ಹೋಗಿದ್ರು. ಬಟ್ ವಾಟ್ ಇಟ್ ಟರ್ನ್ ಔಟ್ ಟು ಬಿ ವಾಸ್ ಸಮಥಿಂಗ್ ಸೋ ಬ್ಯೂಟಿಫುಲ್. ಅಮೃತ ಹೇಳ್ತಾರ ಇಟ್ ವಾಸ್ ಅ ಟ್ರಾವೆಲ್. ಲೈಕ್ ಅಫ್ಕೋರ್ಸ್ ನಾವು ಸಿನಿಮಾದಲ್ಲಿ ಜಸ್ಟ್ 2-3 ನಿಮಿಷ ಮಾತ್ರ ಇದ್ದೀನಿ, ಬಟ್ ಇಟ್ ಈಸ್ ಅ ಜರ್ನಿ ಪರ್ಸ್ನಲಿ ಆ್ಯಂಡ್ ಪ್ರೊಫೆಷ್ನಲಿ, ವೆದರ್ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ನಾವು ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದೀವಿ. ಸೊ ನನಗೆ ಆ್ಯಕ್ಚುಲಿ ಲವ್ ಮಾಕ್ಟೇಲ್ 3 ಬಗ್ಗೆ ಒಂದು ಫೋನ್ ಕಾಲ್ ಬಂದಾಗ ನಾನು ಕೃಷ್ಣ ಸರ್ಗೆ ಕೇಳಿದೆ, ಸರ್ ಇದು ಆದಿ ಸಿಹಿ ಲವ್ ಸ್ಟೋರಿ ಇರುತ್ತಾ? ಏನೋ ಇದೆ ಅಮ್ಮ, ನೀ ಬನ್ನಿ ಅಂತ. ಅಲ್ಲ ಎಷ್ಟು ಆಸೆ ನೋಡಿ ಅವರಿಗೆ ಮತ್ತೆ ಅದೇ ಲವ್ ಸ್ಟೋರಿ ಬೇಕು ಅಂತ. ಸೊ ಐ ಸೆಡ್ ಹೌದಾ ಸರ್, ಓಕೆ ಸರಿ ನಾನು ಬರ್ತೀನಿ ಅಂತ. ಸೊ ಹಾಗಾಗಿ ಸರ್ ನನ್ನ ಆಲ್ಸೋ ನನ್ನ ಪಾರ್ಟ್ ಮಾತ್ರ ಸರ್ ಹೇಳಿದ್ರು. ಸೊ ಐ ವಾಸ್ ಲೈಕ್ ಓಕೆ, ನನ್ಗೆ ಏನು ಕೇಳಲ್ಲ, ಬಿಕಾಸ್ ನನಗೆ ಆ ಎಕ್ಸೈಟ್ಮೆಂಟ್ ಇರಬೇಕು. ನಾವು ಥಿಯೇಟ್ರಲ್ಲಿ ಹೋಗುವಾಗ ಸಿನಿಮಾ ನೋಡುವಾಗ ಆ ಒಂದು ಕ್ಯೂರಿಯಾಸಿಟಿ ಎಕ್ಸೈಟ್ಮೆಂಟ್ ಇರಬೇಕು. ಸೊ ಹಾಗಾಗಿ ನಾನು ಜಸ್ಟ್ ಮೈ ಪಾರ್ಟ್ ನಾನು ಬಂದು ಆ್ಯಕ್ಟ್ ಮಾಡಿಬಿಟ್ಟು ನಾನು ಹೋದೆ. ಆ್ಯಂಡ್ ಐ ಥಿಂಕ್ ದಟ್ ವಾಟ್ ದೇ ಹ್ಯಾವ್ ಪ್ರೂವ್ಡ್ ಆಸ್ ಅ ಕಪಲ್ ಇಸ್ ದಟ್ love wins at the end of the day, and Love Mocktail is a proof of that. 1, 2 and 3 our ibru just not just on screen but off screen, they have set an example for love so much that I keep telling my husband, you see how Krishna and Meena are. Undina I actually took my husband to their house to just see how especially hardships our young tackle ಮಾಡ್ತಾರೆ. It is not the best. I mean, of course life is all rosy, and avaga to have a partner is not a challenge, but in the hard times our young tackle ಮಾಡ್ತಾರೆ. It is so beautiful. I have been a witness to that journey. So hangagi I know that they are a couple that leads by example, and I'm very proud to say that you all have been an inspiration. So hangagi thank you so much for this beautiful journey. Today we are standing as a testament to that success. So Hangagi, thank you so much. Thank you so much, Keshavara. Thank you so much. All the very best. ಧನ್ಯವಾದಗಳು. ಫನ್ನಿ ಆಗಿ ಹೋಗಿ ಕೊನೆಗೆ ಅಳಿಸ್ತಾರೆ, ಮಮ್ಮಿ ಮಗಳು ಅಂತ, ಪಪ್ಪ ಒಂದು ಮಮ್ಮಿ ಒಂದು ಮಗಳು ಒಂದು ಅಂತ. ಸೊ ಇವರು ಆರಂಭಿಕ ಬ್ಯಾಟ್ಸ್ಮನ್. ಇಲ್ಲ ಇಬ್ರು ಹಾಡು ಹೇಳೋ ತರ ಮಾತಾಡ್ಬಿಡು. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಫಸ್ಟು ಫಿಲಮ್ ರಿಲೀಸ್ ಆಗೋಕ್ಕೂ ಮುಂಚೆ ನನಗೆ ಫುಲ್ ಭಯ ಆಯ್ತಿತ್ತು, ಜನ ಯಾವ ರೀತಿ ತಗೋತಾರೋ ಅಂತ. ನಾನು ಫ್ರೆಂಡ್ಗೆ ಹೇಳಿದೆ, ಫಿಲಿಮ್ ರಿಲೀಸ್ ಆದ ತಕ್ಷಣ ಜನ ಹೆಂಗೆ ಅಂತಂದ್ರೆ ನಿಮ್ಮ ಊರಿಗೆ ಬಂದ್ಬಿಡ್ತೀನಿ, ಫಿಲಮ್ ರಿಲೀಸ್ ಆದಮೇಲೆ ಏನಾದರೂ ಚೆನ್ನಾಗೈತೆ ಅಂದರೆ ಊರಿಗೆ ಹೋಗ್ತೀನಿ ಅಂತ ಹೇಳಿದೆ. ನಾನು ಊರಿಗೆ ಹೋಗಲೇ ಇಲ್ಲ, ಅವ್ರ ಊರಿಗೆ ಹೋಗಲೇ ಇಲ್ಲ. ಒಂದೆರಡು ಫಿಲಮ್ ರಿಲೀಸ್ ಆದ ತಕ್ಷಣ ಗೊತ್ತಾಯಿತು ಜನಗಳೆಲ್ಲ ತುಂಬ ಖುಷಿ ಪಡೋದೆಲ್ಲ. ಒಂದು ದಿನ 2 ದಿನ ಕಳೀತಾ ಫುಲ್ ಜಾಸ್ತಿನೇ ಆಗೋಯ್ತು. ನನಗೆ ಫುಲ್ಲು ಇನ್ನೊಂದೇನಪ್ಪ ಅಂದರೆ ಎಲ್ಲ ಜಗ ಜಗನ ಮರ್ತೆ ಬಿಟ್ರು, ಜಗಮಮ್ಮಿ ಎಲ್ಲೋದ್ರು ಜಗಮಮ್ಮಿ. ಆಮೇಲೆ ಕೃಷ್ಣ ಸರ್ ನಾನು ಫಿಲಮಲ್ಲಿ ಹೇಳಿರೋಂಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸೇ ಇರಲಿಲ್ಲ, ಈಗ ಸಾವಿರಾರು ಜನ ಫಾಲೋವರ್ಸ್ ಆಗೋಗಿದ್ದಾರೆ ಸರ್. ಮೊನ್ನೆ ಒಂದು ಪೋಸ್ಟರ್ನ ಶೇರ್ ಮಾಡಿದೆ, ನನ್ನ ಫ್ರೆಂಡ್ ನೋಡ್ಬಿಟ್ಟು ಹೇಳಿದ್ರು ನನಗೆ ಅಷ್ಟು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಕ್ಕೆ ಬರೋಲ್ಲ, ಲಕ್ಷಾಂತರ ಜನ ವ್ಯೂಸ್ ಮಾಡಿದ್ದಾರೆ ಅಂತ. ನನಗೇನು 200 ಜನ ಲೈಕ್ ಮಾಡ್ತಿದ್ದು, 2 ಕಮೆಂಟ್ ಮಾಡ್ತಿದ್ದು. ಕಮೆಂಟ್ ಮಾಡೋರು ಜಾಸ್ತಿ ಆಗೋರೆ. ವಾಟ್ಸಪ್ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ, ಇನ್ಸ್ಟಾಗ್ರಾಮ್ ಯೂಸ್ ಮಾಡಕ್ ಬರ್ದೆ. ಹುಡುಗಿರ್ ಜಾಸ್ತಿನಾ? ಹುಡುಗಿರೇ ಜಾಸ್ತಿ ಅಂತ ನನ್ನ ಫ್ರೆಂಡ್ ಹೇಳ್ತಿದ್ದು. ಆಮೇಲೆ ಈಗ ವಾಟ್ಸಪ್ ಬಿಟ್ಟಿದ್ದೀನಿ, ಇನ್ಸ್ಟಾಗ್ರಾಮ್ ಹಿಡ್ಕೊಂಡಿದ್ದೀನಿ. ಯಾಕಂದ್ರೆ ಅವರೇ ಜಾಸ್ತಿ. ಎಲ್ಗೂ ಈಗ ಜಗ ಬೇಡ, ಜಗಮಮ್ಮಿ ಪ್ರತಿಯೊಬ್ಬರು ಮೆಸೇಜ್ ಮಾಡ್ತಾರೆ. ತುಂಬಾ ಹೇಳ್ಕೊಳಕ್ ಆಗದಷ್ಟು ಖುಷಿಯಾಗಿದೆ. ನಾನು ತುಂಬಾ ಜೀವನದಲ್ಲಿ ಕಷ್ಟಪಟ್ಟಿರೋದಕ್ಕೆ ಇದೊಂದು ಪ್ರತಿಫಲ. ಅದಕ್ಕೆ ಯಾರು ಕೃಷ್ಣ ಸರ್ ಮತ್ತೆ ಮಿಲನ ಮೇಡಮು ಶಾಸ್ತಿ ನೆನ್ಸ್ಕೊಳ್ಳಿ. ಮತ್ತೆ ಎಲ್ಲೇ ನಮ್ಮ ಊರಲ್ಲಿ ಎಲ್ಲರೂ ತುಂಬಾ ಖುಷಿ ಪಟ್ಟರು. ಏನಕ್ಕೆ ಅಂದ್ರೆ ನಾನು ಮಾಮೂಲಿ ಕೆಲಸ ಮಾಡ್ಕೊಂಡು ಮನೆಗೆ ಬರ್ತಿದ್ದೆ, ಕೃಷ್ಣ ಸರ್ ಇದೊಂದು ಫಿಲಮಲ್ಲಿ ಅವಕಾಶ ಕೊಟ್ಟದ್ರಿಂದ ಪ್ರತಿಯೊಬ್ಬರು ಊರಲ್ಲಿ ಮಾತಾಡದೆ ಇರೋರು ಫೋನ್ ಮಾಡಿ ನಾನು ನಂಬರ್ ಸೇವ್ ಮಾಡ್ಕೊ
ಅಯ್ಯಪ್ಪ. ಆಮೇಲೆ 6-7 ವರ್ಷ ಆಗಿರುತ್ತೆ ಅವ್ರ ಜೊತೆ ಮಾತಾಡಿ, ನಂಬರ್ ಎಲ್ಲ ಕಳೆದೋಗಿರುತ್ತೆ. ಅವರು ಫೋನ್ ಮಾಡೋದು, ವಿಶ್ ಮಾಡೋದು, ತುಂಬಾ ಚೆನ್ನಾಗಿದೆ ಆಕ್ಟಿಂಗು, ನಾನು ಇಂಥವ್ರು, ಸೇವ್ ಮಾಡ್ಕೊ ನಂಬರ್ನ. ಪರವಾಗಿ ಇದೆಲ್ಲ ಕನಸು ನೆನಸು. ಆಮೇಲೆ 12 ಗಂಟೆ ಆದ್ರೂ ನಾನು ಮಾಮೂಲಿ ಕೆಲಸದಲ್ಲಿ ಬಿಜಿ ಆಗ್ತಿದ್ದೆ, ಈಗ ಫೋನಲ್ಲೇ ಬಿಜಿ ಆಗ್ಬಿಟ್ಟಿದ್ದೀನಿ. 12 ಗಂಟೆ ಆದ್ರೂ ಏನ್ ಪ್ರತಿಯೊಬ್ಬರು ಮೆಸೇಜ್ ಮಾಡ್ತಾರೆ, ನನ್ಗೊಂಥರ ಖುಷಿ. ಏನಕ್ಕೆ ಹೆಂಗಾದ ಗೊತ್ತಾ, ಚಿನ್ನಾರಿ ಗೊತ್ತಾ ಅಂತ, ಹೆಂಗಿದ್ದವ್ರು ಹೆಂಗಾಗಿದ್ದೀನಿ ಅಂತ ಫುಲ್ ಖುಷಿ. ಅದನ್ನ ಕೊಟ್ಟಿದ್ದು ಕೃಷ್ಣ ಸರ್ ಮತ್ತೆ ಮಿಲನ ಮೇಡಮು, ಅವಾಗ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಓಕೆ, ನೆಕ್ಸ್ಟ್. ತುಂಬಾ ಖುಷಿಯಾಗಿದೆ. ಅಂಡ್ ತುಂಬಾ ಇನ್ನೋಸೆನ್ಸ್ ಇದೆ. ಆ ಹೇರ್ ಸ್ಟೈಲ್ ಮತ್ತೆ ಆ ಯೆಲ್ಲೋ ಕಲರ್ ಡ್ರೆಸ್ ಯಾಕೆ ಬಿಟ್ಟು ಬಂದ್ರಿ? ಆ ಬೀಚಲ್ಲಿ ಓಡ್ ಬರೋಣ ಸರ್, ಆ ಹೇರ್ ಸ್ಟೈಲ್ ಯಾಕೆ ಮಾಡ್ಕೊ ಬಂದಿಲ್ಲ? ಅದೇ ಹೇರ್ ಸ್ಟೈಲ್ ಅಲ್ವಾ ಸರ್ ಸೂಟ್ ಆಗೋದು? ಹಾ, ಸೂಪರ್. ಅಂಡ್ ಇವ್ರು ಮಾತಾಡ್ತಿರೋದು ನೋಡಿದ್ರೆ, ಇವ್ರಿಗಿರೋ ಫ್ಯಾನ್ ಫಾಲೋವರ್ಸ್ ನೋಡಿದ್ರೆ ನೆಕ್ಸ್ಟ್ ಪಾರ್ಟಿ ಮೋಸ್ಟ್ಲಿ ಇವ್ರ ಡೇಟ್ ಕೇಳೋ ತರ ಇವ್ರು ಮಾತಾಡ್ತಾ ಇದ್ದಾರೆ. ಸೊ ಆಲ್ ದಿ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮ್ಯಾಮ್. ಸೊ ಸ್ವೀಟ್, ಥ್ಯಾಂಕ್ ಯು. ವಿಜು ಮಾಮ, ಏನ್ ಹೇಳ್ತೀರಿ? ಸೊ ಲವ್ ಮಾಕ್ಟೇಲ್ ಜರ್ನಿ, ಈ ಥರ್ಡ್ ಪಾರ್ಟ್ ನ ಸಕ್ಸಸ್ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಉತ್ತರ ಆಲ್ರೆಡಿ ಜಗ ಎಲ್ಲ ಹೇಳ್ದ. ಅಂದರೆ ಕೃಷ್ಣ ಮಿಲನ ಅವರು ಅಂದರೆ ತುಂಬಾ ಎಲ್ರಿಗೂ ಜೀವನ ಅಂದರೆ ಎಲ್ಲ ಅಂದರೆ ನನ್ನ ಸೇರಿ ಈಗ ಜಗ ಬಂದಿರೋದು ಲವ್ ಮಾಕ್ಟೇಲ್ ಒಂದೊಂದು ನಾನಾಗಿದ್ದೆ. ಅದಕ್ಕೆ ಕಾರಣ ಕೃಷ್ಣ ಮಿಲನ್. ನೆಕ್ಸ್ಟು ಇದೇ ರೀತಿ ಕ್ರಿಸ್ಮಿ ಸಿನಿಮಾಸ್ ಬೆಳಿಬೇಕು ಅಂತ ನಾನು ಆಶಿಸ್ತೀನಿ. ಯಾಕೆಂದರೆ ಆಚೆ ಕಡೆ ಎಷ್ಟೋ ಜನ ಅಂದರೆ ಹೊಸ ಪ್ರತಿಭೆಗಳು ನಿಮ್ಮ ತಂಡಕ್ಕೆ ಬರಬೇಕು, ಕೆಲಸ ಮಾಡಬೇಕು, ನಮಗೂ ನೀವು ಕೆಲಸ ಕೊಡಬೇಕು ಮುಂದಕ್ಕೆ ಅಂತ ಕೇಳ್ಕೊತೀನಿ. ಆಮೇಲೆ ಒಂದೇನಂದರೆ ಒಂದು ಉತ್ತರ ಕೊಡಬೇಕಿತ್ತು ಎಲ್ಲರಿಗೂ. ಲವ್ ಮಾಕ್ಟೇಲ್ 3 ಯಾಕೆ ಅಂತ ಕೇಳ್ತಾ ಇದ್ರು. ಅದಕ್ಕೆ ಕಾರಣ ಇವತ್ತು ಹ್ಯಾಟ್ರಿಕ್ ಬ್ಲಾಕ್ ಬಸ್ಟರ್. ಅದಕ್ಕೆ ನಾನು ಇವತ್ತು ಉತ್ತರ ಕೊಡೋಕೆ ತುಂಬ ಖುಷಿ ಆಗ್ತಿದೆ ಅಣ್ಣ. ತುಂಬ ಥ್ಯಾಂಕ್ಸ್ ಅಣ್ಣ. ಅಂದರೆ ತುಂಬ ಜನ ಕೇಳ್ತಾ ಇದ್ರು ಲವ್ ಮಾಕ್ಟೇಲ್ 3 ಯಾಕೆ, ಲವ್ ಮಾಕ್ಟೇಲ್ 3 ಯಾಕೆ, 1 ಆಯಿತು 2 ಆಯಿತು 3 ಯಾಕೆ. 3 ಇವತ್ತು ಉತ್ತರ ಕೊಟ್ಟಿದೆ. ಅದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಆಮೇಲೆ ಥ್ಯಾಂಕ್ ಯು ಕೃಷ್ಣ ಮಿಲನಾಗೆ. ಮುಂದಕ್ಕೆ ನಿಮ್ಮ ಕ್ರಿಸ್ಮಿ ಸಿನಿಮಾಸ್ದಲ್ಲಿ ಕೆಲಸ ಕೊಡ್ತಾನೆ ಇರಿ, ಇನ್ನೂ ಹೆಚ್ಚು ಪ್ರತಿಭೆಗಳು ಬರ್ತಾನೆ ಇರಲಿ, ಅವರು ಇದೇ ಥರ ಫೇಮಸ್ ಆಗ್ತಾ ಇರಲಿ. ಜಗ್ಗ ಮಮ್ಮಿನೇ ಸಾಕ್ಷಿ ಅದಕ್ಕೆ. ಕರೆಕ್ಟು. ಇಲ್ಲ, ನಾನು ಹೇಳಿದೆ ಕೃಷ್ಣ ಸರ್ನ, ಯಾಕೆಂದ್ರೆ ನಾನು ಎಲ್ಲರೂ ಗುರುತಿಸುವ ಮಾಡಿದರೆ ಅವ್ರು ಯಾರು ನನ್ನ ಹೃದಯದಲ್ಲಿ ಇರಬೇಕು ಅಂತ ನಾನು ಹೇಳಿದೆ. ಕ್ರಿಸ್ಮಿ ಅಂತ ಅಚ್ಚೆ ಹಾಕ್ಸ್ಕೊತೀನಿ ಅಂತ, ಅದು ಹಾಕ್ಸ್ಕೊಂಡೆ 100% ಆಗಿ. ಯಾಕೆಂದ್ರೆ ನಾವೆಲ್ಲೋ ಮರೆಯಿರ್ತೀವಿ. ನಮ್ಮನ್ನ 4 ಜನ ಗುರುತಿಸುವ ಮಾಡಿದವ್ರು ಯಾವತ್ತೂ ಮರೆಯಬಾರ್ದಂತೆ. ಹಂಗಾಗಿ ಮರೆಯೋಣ ಅಂದ್ರೆ ಏನಿಲ್ಲ, ಅದೊಂದು ಟ್ಯಾಟು ಅಂತೆ ಮರೆಯಕ್ಕಾಗಲ್ಲ. ನಮ್ಮ ಫೋಟೋಗಳು ನಮ್ಮ ಜೊತೆ ಇರುತ್ತೆ. ಹಾಗಾಗಿ ಯಾವತ್ತಿಗೂ ಹಾಕಿಸ್ಕೊಂಡೆ 100% ಆಗಿ. ದೇವರು ಕಣ್ಣು ಕಾಣಲ್ಲ, ಆದ್ರೆ ಇಂಥವ್ರನ್ನ ಸೃಷ್ಟಿ ಮಾಡಿರ್ತಾರೆ. ಏನಕ್ಕೆ ಅಂದ್ರೆ ನೀವು 4 ಜನಕ್ಕೆ ಜೀವನ ಕೊಡಿ, ಜೀವನ ಕಟ್ಕೊಳಕ್ ಒಂದು ದಾರಿ ಮಾಡ್ಕೊಡಿ ಅಂತ. ಹಾಗಾಗಿ ಕೃಷ್ಣ ಸರ್ನ ದೇವರು ಸೃಷ್ಟಿ ಮಾಡಿ, ನಾನು ಎಲ್ಲರೂ ನೋಡಕ್ಕಾಗಲ್ಲ, ಇಂಥವ್ರನ್ನ ಭೂಮಿ ಮೇಲೆ ಸೃಷ್ಟಿ ಮಾಡಿರ್ತಾನೆ. ಹಾಗಾಗಿ ನೋಡಿ, ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 3 ಎಷ್ಟೋ ಜನ ಮರೆಯಲ್ಲಿ ತೆರೆ ಮರೆಯಲ್ಲಿ ಇದ್ದವ್ರನ್ನ ತೆರೆ ಮೇಲೆ ತಂದಿದ್ದಾರೆ. ಹಾಗಾಗಿ ತುಂಬಾ ಖುಷಿ ಅವ್ರ ಬಗ್ಗೆ. ನೆಕ್ಸ್ಟ್ ಸಿನಿಮಾ ಮಾಡಿದಾಗ ದಯವಿಟ್ಟು ನಮ್ಗೆ ಇದೇ ತರ ಅವಕಾಶ ಕೊಡ್ತಾ ಇರಿ. ಈಗ ಕೈ ಹಿಡಿದು ಕರ್ಕೊಂಡು ಬಂದಿರಿ, ಹಿಂಗೆ ಕೈ ಹಿಡ್ಕೊಂಡು ಮುಂದಕ್ಕೂ ಕರ್ಕೊಂಡು ಹೋಗಿ. ದಯವಿಟ್ಟು ನನ್ನ ಯಾವತ್ತಿಗೂ ಕೈ ಬಿಡಬೇಡಿ ಪ್ಲೀಸ್. ಅದೆಲ್ಲ ತೋರಿಸ್ತಾರೆ. ನೆಕ್ಸ್ಟ್ ಮೂವಿ ಮಾಡಿದಾಗ ದಯವಿಟ್ಟು ಅದನ್ನ ತೋರಿಸ್ಬಿಡಿ. ಫಾರಿನ್ ಯಾಕೆ ಒಂದು ಕರ್ಕೊಂಡು ಹೋಗ್ಲಿಲ್ವಾ ನೀವು? ಮತ್ತೆ ಏರ್ಪೋರ್ಟ್ ಅಲ್ಲಿ ಫೋಟೋ ಹಾಕಿದ್ರಲ್ಲ ಜೊತೆಗೆ, ಅದು ಅಂಡಮಾನ್ ಹೋಗಿ. ಅದೇ ಫಾರಿನ್ ಅನ್ಕೊಳ್ಳಿ. ಅಂಡ್ ಇನ್ನೊಂದು ಹಚ್ಚೆ ಹಾಕ್ಸ್ಕೊಂಡಿರಲ್ವಾ, 100% ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿ. ಇನ್ನೂ ಒಂದಷ್ಟು ಜನ ಹುಡುಗಿರು ಮೆಸೇಜ್ ಮಾಡ್ತಾರೆ. ನಾನು ಎಲ್ಲರೂ ನೋಡುವಂಗೆ ಜಗ ಮಮ್ಮಿ ಅಂತ ಎಲ್ಲರೂ ಕೂಗಿ ಮಾತಾಡ್ಸೋಂಗ್ ಮಾಡಿದ್ದಾರೆ. ಅವ್ರನ್ನ ಯಾವತ್ತೂ ಮರೆಯಬಾರ್ದು, ಮರೆಯಲ್ಲ. ಇಲ್ಲ, ಬಟ್ ತುಂಬಾ ಇನ್ನೋಸೆಂಟ್ ಆಗಿ ಮಾತಾಡ್ತಾರೆ. ಆಲ್ ದಿ ಬೆಸ್ಟ್. ನೀವೇನೋ ಮಾತಾಡ್ತಿದ್ರಿ. ಅಲ್ಲ, ಇನ್ನೊಂದು ಹೇಳಕ್ಕೆ ಏನು ಖುಷಿ ಪಡ್ತೀನಿ ಅಂದರೆ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೃಷ್ಣ ಮಿಲನ ಥರ ಡೈರೆಕ್ಟರ್ಸ್ ರೈಟರ್ಸು ಅಂದರೆ ಬೇರೆ ನಾವು ಪ್ಯಾನ್ ಇಂಡಿಯಾ ಬೇರೆ ಪರಭಾಷೆ ಅಂತೆಲ್ಲ ನೋಡಿದ್ರೆ, ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಮ್ಮಲ್ಲಿ ಇವರು ಜೆಮ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಥರ ರೈಟರ್ಸು, ಈ ಥರ ಸಿನಿಮಾ ಮೇಕರ್ಸು ಬರ್ತಾನೆ ಇರಬೇಕು, ಬೆಳಿತಾನೆ ಇರಬೇಕು, ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೆಳಿಬೇಕು. ಅದಕ್ಕೆ ನೀವುಗಳ ಕಾರಣ ಆಗಿದ್ದಾರೆ. ಇವತ್ತಿನ ದಿನ ಲವ್ ಮಾಕ್ಟೇಲ್ ಮೂಲಕ ಸೀರೀಸ್ 3 ಸೀರೀಸ್ ಬಂದಿದೆ, ಅದಕ್ಕೆ ನೀವು ಕಾರಣ ಆಗಿದ್ದೀರಾ. ಸೊ ಥ್ಯಾಂಕ್ ಯು ಕೃಷ್ಣ ಮಿಲನ ಅಗೇನ್ ಅಂಡ್ ಎವ್ರಿ ಟೈಮ್. ಥ್ಯಾಂಕ್ ಯು ಆದಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದು ಹೇಳ್ಬೇಕು, ನಮ್ಮೂರಲ್ಲಿ ನೋಡಿದ್ರೆ ಬೈತಾರೆ ಇವರು. ಊರಿಗೆ ಹೋದ್ಮೇಲೆ ನಮ್ಮೂರ ಹೆಸರನ್ನ ಹೇಳಿಲ್ಲ ಅಂತ
ನಮ್ಮೂರು ಶೂಟಿಂಗ್ ಮಾದೇಪುರ ಮಂಡ್ಯ ಜಿಲ್ಲೆ. ನಮ್ಮೂರವ್ರು ಎಲ್ಲರೂ ಫಿಲಮ್ ನೋಡ್ಬಿಟ್ಟು ಬಂದು ಒಂದಪ್ಪ ನೋಡಿಲ್ಲ, 2 ದಪ್ಪ ನೋಡಿದ್ದಾರೆ, 3 ದಪ್ಪ ನೋಡಿದ್ದಾರೆ. ನೋಡಿ ಬೆಳಗಾನ ಫೋನ್ ಮಾಡೋರು, ತುಂಬಾ ಚೆನ್ನಾಗಿದೆ ಆಕ್ಟಿಂಗು, ತುಂಬಾ ಚೆನ್ನಾಗಿದೆ, ಫಸ್ಟ್ ಟೈಮ್ ಮಾಡಿದ್ವಿ ಅನ್ಸಿದಿಲ್ಲ, ನಮ್ಮೂರಿಗೆ ತುಂಬಾ ಖುಷಿ ಆಯ್ತು ನೀನು ಆಕ್ಟಿಂಗ್ ಮಾಡಿದ್ದಕ್ಕೆ ಅಂತ. ನಮ್ಮೂರವ್ರನ್ನ ನಾನು ಯಾವತ್ತೂ ಮರೆಯಿಲ್ಲ, ತುಂಬಾ ಸಪೋರ್ಟ್ ಮಾಡಿದ್ದಾರೆ, ತುಂಬಾ ಖುಷಿ ಪಡಿಸಿದ್ದಾರೆ ನನ್ನ. ಶೂಟಿಂಗ್ ಮಾದೇಪುರದ ಸಮಸ್ತ ಅಭಿಮಾನಿಗಳಿಗೂ ಧನ್ಯವಾದಗಳು. ಶೂಟಿಂಗ್ ಮಾದೇಪುರ ಸರಿನಾ? ಥ್ಯಾಂಕ್ ಯು. ಶೂಟಿಂಗ್ ಮಾದೇಪುರ. ಶೂಟಿಂಗ್ ಮಾದೇಪುರ, ಥ್ಯಾಂಕ್ ಯು. ಬನ್ನಿ ವಿಜು ಅಂಡ್ ಜಗು ಮಮ್ಮಿ ಅವರು ಒಂದು ಫೋಟೋ. ಶೂಟಿಂಗ್ ಮಾದೇಪುರ ನೆನ್ಪಿಟ್ಕೊಳ್ಳಿ ದಯವಿಟ್ಟು ಇವ್ರನ್ನ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಲವ್ ಮಾಕ್ ಟೇಕ್ 3 ಸಕ್ಸಸ್ ಮೀಟ್ ಆಗಿದ್ದೀರಿ, ಪಾತ್ರ ನಿಭಾಯಿಸಿರೋದ್ರಿಂದ ಇವತ್ತಿನ ಸಕ್ಸಸ್ ಜಾಗದಲ್ಲಿ ನಿಂತು ಏನ್ ಮಾತನಾಡ್ತೀರಿ? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಶ್ರೀಕಾಂತ್ ಪ್ರಸಾದ್ ಅವರು ಮರ್ಯಾದೆ ಪ್ರಶ್ನೆಯಲ್ಲಿ ಪ್ರೊಡ್ಯೂಸರ್ ಆಗಿದ್ರು, ಆವಾಗ ಪ್ರಾಬ್ಲಿ ಅವ್ರು ರೆಕಮೆಂಡ್ ಮಾಡಿದ್ರು. ಆಮೇಲೆ ನಾನೊಂದು ಆಡಿಷನ್ ಥರ ತಗೊಂಡು ಆಮೇಲೆ ಸೆಲೆಕ್ಟ್ ಮಾಡಿದ್ರು. ಇದು ಪೂರಾ ಶೂಟಿಂಗ್ ಒಂದು ಒಳ್ಳೆ ಫ್ಯಾಮಿಲಿ ಔಟಿಂಗ್ ಥರನೇ ಇರ್ತಾ ಇತ್ತು ನಮಗೆ. ಪರಿ ಜೊತೆಗೆ ಆಟ ಆಡ್ಕೊಂಡು, ಜಾಗ ಮಮ್ಮಿ ಜೊತೆಗೆ ತಮಾಷೆ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ದೀವಿ. ಫಸ್ಟ್ ಅಲ್ಲ, ಪ್ರಾಬ್ಲಿ ಸೆಕೆಂಡ್ ಸೀನ್ ವಾಸ್ ಜಾಗ ಮಮ್ಮಿ ಆ್ಯಂಡ್ ಅಭಿ. ಸೊ ಅವ್ರ ವಾಯ್ಸ್ ನೋಡಿ ವಾಸ್ ಲೈಕ್ ಎಷ್ಟು ಡೀಪ್ ಆಗಿದೆ ನಿಮ್ಮ ವಾಯ್ಸ್ ಅಂತ. ಅದು ಕಾಂಟ್ರಾಸ್ಟ್ ಆಗಿ ಜಗಮಿ ಕ್ಯೂಟ್ ಆಗಿ ಮಾತಾಡ್ತಾ ಇದ್ರು. ನನಗೆ ದಟ್ ಪರ್ಟಿಕ್ಯುಲರ್ ಸೆಕೆಂಡ್ ಸೀನ್ ಐ ಕ್ಯಾನ್ ನೆವರ್ ಫರ್ಗೆಟ್. ಫಸ್ಟ್ ಸೀನ್ ಐ ಥಿಂಕ್ ಐ ವಾಂಟ್ ಟು ಫರ್ಗೆಟ್. ಅದನ್ನ ಹೇಳಕ್ಕೆ ಇಷ್ಟಪಡಲ್ಲ ಅಫ್ಕೋರ್ಸ್. ಆಮೇಲೆ ನನಗೆ ಜಾಸ್ತಿ ಬೈಕೊಂಡಿರೋದು ಅನ್ಸುತ್ತೆ ಎಲ್ಲ ಅಲ್ಲ? ಅವ್ರು ಹೇಳಿದ್ರು ಈ ಫಿಲ್ಮ್ ರಿಲೀಸ್ ಆದ್ಮೇಲೆ ನೋಡಿ ನಿಮ್ಮನ್ನ ಎಲ್ಲರೂ ರೆಕಗ್ನೈಸ್ ಮಾಡಿ ಇದು ಮಾಡ್ತಾರೆ ಅಂತ. ಸೊ ಶೂಟಿಂಗ್ ಟೈಮ್ನಲ್ಲಿ ಎಲ್ಲರ ಜೊತೆಗೂ ಅಂದರೆ ಒಂದು ಪರ್ಸ್ನಲ್ ಗ್ರೋತ್ ಆಗುತ್ತೆ. ಮಿಲನ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ನೋಡಿ, ಎಲ್ಲನೂ ಹ್ಯಾಂಡಲ್ ಮಾಡ್ತಾ ಇದ್ರು. ಅದು ಪರಿನ ಇಟ್ಕೊಂಡು ಸೋ ಬ್ಯೂಟಿಫುಲಿ, ಅದು ಇಟ್ಸ್ ಜಸ್ಟ್ ಅಮೇಝಿಂಗ್. ಮಲ್ಟಿ ಟಾಸ್ಕಿಂಗ್ ವಿಮೆನ್ಗೆ ನ್ಯಾಚುರಲ್ ಆಗಿ ಬರುತ್ತೆ ಅಂತ ಹೇಳ್ತಾರೆ, ಬಟ್ ಶಿ ವಾಸ್ ಬಿಯಾಂಡ್ ದ್ಯಾಟ್ ಅಂತ ಅನಿಸ್ತು ನನಗೆ. ರಿಯಲಿ ಕಂಗ್ರ್ಯಾಚುಲೇಷನ್ಸ್ ಟು ಯು ಆ್ಯಂಡ್ ರಿಯಲಿ ಅಮೇಸ್ಡ್ ಫಾರ್ ಯುವರ್ ಅಬಿಲಿಟೀಸ್. ಆ್ಯಂಡ್ ಅಫ್ಕೋರ್ಸ್ ಕೃಷ್ಣ ಸರ್ ಅವ್ರದ್ದು ಡೈರೆಕ್ಷನ್ ಆ್ಯಂಡ್ ಫಸ್ಟ್ ತಮಾಷೆ ಮಾಡೋರು ತಮಾಷೆ ಮಾಡ್ತಾ ಇದ್ದಾರೆ, ಸೀರಿಯಸ್ ಆಗಿ ಹೇಳ್ತಾ ಇದ್ದಾರೆ. ಭಯ ಆಗ್ತಾ ಇತ್ತು ನಮಗೆ. ಆಮೇಲೆ ಗೊತ್ತಾಯ್ತು ಓಕೆ ಇವ್ರು ತಮಾಷೆ ಮಾಡ್ತಾ ಇದ್ದಾರೆ, ನಗ್ಬೋದು ಇದಕ್ಕೆ ಅಂತ. ಫಸ್ಟ್ ನಂಗೆ ತುಂಬ ಭಯ ಆಗ್ಬಿಟ್ಟಿರೋದು. ಆಮೇಲೆ ಆಫ್ಟರ್ ಐ ಗಾಟ್ ಟು ನೋ ಹಿಮ್, ಓಕೆ ಇವರು ತಮಾಷೆ ಮಾಡ್ತಾ ಇದ್ದಾರೆ ಎಲ್ಲ ಅಂತ. ಅಫ್ಕೋರ್ಸ್ DOP ಸರ್ ಜೊತೆ ಕೂಡ ಸಖತ್ತಾಗಿ ಲಂಚಲ್ಲಿ ಡಿಸ್ಕಷನ್ಸ್ ನಡೀತಾ ಇತ್ತು. ಅದು ಪರ್ಸ್ನಲ್ ಗ್ರೋತ್, ಆಲ್ ಆಫ್ ದ್ಯಾಟ್ ಇಸ್ ಪರ್ಸ್ನಲ್ ಗ್ರೋತ್. ಆ್ಯಂಡ್ ರಜನಿ ಮ್ಯಾಮ್ ಅವರ ಅಮ್ಮನ ಜೊತೆಗೆ, ಅಫ್ಕೋರ್ಸ್ ಸಂಬುತ ಅವ್ರ ಪೇರೆಂಟ್ಸ್ ಜೊತೆಗೆ. ಸೊ ದಟ್ ಈ ಸಿನಿಮಾ ಶೂಟಿಂಗಲ್ಲಿ ನಾನು ನಯರಾ, ಅಫ್ಕೋರ್ಸ್ ನಯರಾ ಆ್ಯಂಡ್ ನಕುಲ್, ನಾನು ಮತ್ತೆ ಸಮೃದ್ಧ 3 ಜನ ಕುತ್ಕೊಂಡು ಆಟ ಆಡ್ತಾ ಇದ್ವಿ ಸ್ಪೋರ್ಟ್ಸ್ ಸೀನ್ಸಲ್ಲೆಲ್ಲ. ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಷ್ಟು ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಇಷ್ಟು ಚೆನ್ನಾಗಿ ಬಂದಿದೆ ಫಿಲ್ಮ್ ಅಂತ ಎಷ್ಟು ಜನ ನಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ. ಈ ಥರ ಒಂದು ಸಿನಿಮಾ ಕನ್ನಡ ಇಂಡಸ್ಟ್ರಿ ಬೇಕಾಗಿತ್ತು, ಇಷ್ಟು ಸೂಪರ್ ಹಿಟ್ ಆಗಿದೆ. ಅದರಲ್ಲಿ ಅಭಿನಯಿಸಿದವರೆಲ್ಲರೂ ಅವರ ಪಾತ್ರಗಳನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ. ಅದಕ್ಕೆ ಒಂದು ಕಾರಣ ಅಂತಂದರೆ ಅವರು ಡೈರೆಕ್ಟರ್ ಆಗಿ ಒಂದು ಸ್ಪೇಸ್ ಕೊಡ್ತಾರೆ ನಿಮಗೆ. ಲೈಕ್ DOP ಸೇ ಫಸ್ಟ್ ಶಾರ್ಟ್ ವಾಸ್ ಓಕೆ ಅಂತ, ಬಟ್ ಅದರ ಹಿಂದಿನ ಪ್ರಿಪ್ರೇಷನ್ ಅವ್ರು ನಮಗೆ ಹೇಳಿದ್ದ ಪರ್ಟಿಕ್ಯುಲರ್ ಈ ಸೀನಲ್ಲಿ ಹೀಗಿರುತ್ತೆ, ನೀವು ಇದ್ರ ಹಿಂದೆ ಈ ಥರ ಆಗಿರುತ್ತೆ, ಆಮೇಲೆ ಹಿಂಗೆ ಬಂದಿರ್ತೀರಾ. ಹಾಗಾಗಿ ನಮ್ಮ ಮೆಂಟಲಿ ನಾವು ಪ್ರಿಪೇರ್ ಆಗಿರ್ತೀವಿ ಯಾವ ಥರ ನಾವು ಇದನ್ನು ರೆಪ್ರೆಸೆಂಟ್ ಮಾಡಬೇಕು ಅಂತ. ಹಿಂದೆ ಜಸ್ಟ್ ನೀವು ಈಗ ಮುಗಿಸ್ಕೊಂಡು ಬಂದಿರ್ತೀರಾ ಅಂದ ತಕ್ಷಣ ಇವಾಗ ಮೆಂಟಲಿ ನಿಮಗೆ ಓಕೆನಾ ಈ ಇದು ಪ್ರಾಜೆಕ್ಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಡೈರೆಕ್ಟರ್ದು ಪ್ರಿಪರೇಷನ್ ಆ್ಯಂಡ್ ಆಲ್ಸೋ ದ ಎಂಟೈರ್ ಫನ್ ಆನ್ ದ ಸೆಟ್ ಆ್ಯಕ್ಚುಲಿ ಶೋ ಆನ್ ದ ಸ್ಕ್ರೀನ್ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಐ ಲುಕ್ ಫಾರ್ವರ್ಡ್ ಫಾರ್ ಮೋರ್ ಸಚ್ ಆಪರ್ಚುನಿಟೀಸ್. ಥ್ಯಾಂಕ್ ಯು ರೇಖಾ ಮ್ಯಾಮ್, ಧನ್ಯವಾದಗಳು. ನಯಾರಾ, ಸೊ ಹೇಗೆ ಅನಿಸ್ತಿದೆ ಲವ್ ಮಾಕ್ಟೇಲ್ 3 ಜರ್ನಿ ಆ್ಯಂಡ್ ಸಕ್ಸಸ್? ಇಷ್ಟು ಒಳ್ಳೆ ಪಾತ್ರ, ಅಂದರೆ ಲವ್ ಮಾಕ್ಟೇಲ್ ಅಂದ್ರೆ ಒಂದು ಖುಷಿ, ಅದ್ರಲ್ಲೊಂದು ಪಾತ್ರ ಸಿಗೋದು ಎಷ್ಟು ಹ್ಯಾಪಿ, ಎಷ್ಟು ಖುಷಿ ಇದೆ. ಎಲ್ರಿಗೂ ನಮಸ್ಕಾರ. ಐ ಥಿಂಕ್ ಫಸ್ಟ್ ಪ್ರೆಸ್ ಮೀಟಿಂಗ್ ಬಂದಾಗ ಒಂಥರ ಆತಂಕ ಇರುತ್ತೆ, ನರ್ವಸ್ನೆಸ್ ಇರುತ್ತೆ. ನನಗೆ ಐ ವಾಸ್ ವೆರಿ ನರ್ವಸ್, ಯಾಕಂದರೆ ನಾನು ಎಂಟರ್ ಆಗ್ತಾ ಇದ್ದೀನಿ ಅಂತ.
ರಿಲೀಸ್ ಬಂದಾಗ ನನಗೆ ತುಂಬ ಆತಂಕ ಇತ್ತು. ಈಗ ಸಕ್ಸಸ್ ಮೀಟಿಗೆ ಈ ಡೋರಿನ ಒಳಗೆ ಬಂದಾಗ ನನಗೊಂದು ತೃಪ್ತಿ ಇತ್ತು. ಆ್ಯಂಡ್ ಐ ಫೀಲ್ ಆಸ್ ಎನ್ ಆರ್ಟಿಸ್ಟ್ ಎಲ್ರಿಗೂ ಆ ಅನುಭವ ಇರಲೇಬೇಕು, ಬಿಕಾಸ್ ದಿಸ್ ಈಸ್ ವಾಟ್ ಫೀಡ್ಸ್ ಮೋಟಿವೇಶನ್ ಫಾರ್ ಎನ್ ಆಕ್ಟರ್. ಆ್ಯಂಡ್ ಅದು ನನ್ನ ಹತ್ರ ಇದೆ ಇವತ್ತು, ಆ್ಯಂಡ್ ಐ ಆಮ್ ಬಿಯಾಂಡ್ ಗ್ರೇಟ್ಫುಲ್. ಮಿಲನ ಆ್ಯಂಡ್ ಕೃಷ್ಣ, ದಿಸ್ ಬಿಲಾಂಗ್ಸ್ ಟು ಯು, ದಿಸ್ ಸಕ್ಸಸ್ ಬಿಲಾಂಗ್ಸ್ ಟು ಯು. ಮಿಲನ ಅವ್ರು ನನಗೆ ಹೇಳ್ತಾ ಇದ್ರು, ಕೃಷ್ಣ ಅವರಾಗಲಿ ಲವ್ ಮಾಕ್ಟೇಲ್ 1ಗಿಂತ ಮುಂಚೆ ಅವರು ಆ್ಯಡ್ಸ್ ಆಗಲಿ ಚಿಕ್ಕ ಚಿಕ್ಕ ಕೆಲಸ ಮಾಡ್ಕೊಂಡು ಬಂದು ಆ ದುಡ್ಡನ್ನ ಒಟ್ಟಿಗಿಟ್ಟು ಈ ಪ್ರೊಡಕ್ಷನ್ ಮಾಡಿದ್ದಾರೆ ಅಂತ. ಆ್ಯಂಡ್ ದಟ್ we are standing here today. I am standing here today because of that, and I'm very grateful. Congratulations and thank you. As an artist, ee movie li kelsa madiddu time and journey was like no other. Haudu elru artist bandang ಹೇಳ್ತಾರೆ, but I swear I'm not lying because Krishna phone ಮಾಡಿದ time I was actually going through a very difficult time in my life because I was very confused. ನಾನು ಏನು ಮಾಡಬೇಕು, ನಾನು ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದ್ದೀನಿ, ಅಷ್ಟು ನನಗೆ ಸಿನಿಮಾ ಆಫರ್ಸ್ ಬರ್ತಾ ಇರಲಿಲ್ಲ. ಆ್ಯಂಡ್ ವೆನ್ ಕೃಷ್ಣ ಕಾಲ್ಡ್ ಮೀ ಲವ್ ಮಾಕ್ಟೇಲ್ 3ಗೆ ಅಂತ, ಐ ವಾಸ್ ಲೈಕ್ ವಾಟ್ ಬಟ್ ಆ ರೋಲ್ ಆಗಲಿ, ಐ ಥಿಂಕ್ ಎವ್ರಿ ಒನ್ ಇಸ್ ಸ್ಪೋಕನ್ ಅಬೌಟ್ ಇಟ್, ನಾನು ತುಂಬ ಟೈಮ್ ತೊಗೊಳ್ಳಲ್ಲ. ಬಟ್ ಇದೊಂದು ಐ ಲೈಕ್ ಟು ಸೇ ಆಸ್ ಅ ರೈಟರ್, ಪ್ರತಿ ಒಂದು ಆರ್ಟಿಸ್ಟಿಗೆ ಒಂದು ರೌಂಡೆಡ್ ಕ್ಯಾರೆಕ್ಟರ್ ಕೊಡ್ತಾರೆ. ಅದು ಶುರುವಾಗುತ್ತೆ, ಒಂದು ಸುತ್ತ ಸರ್ಕಲ್ ಹೋಗುತ್ತೆ ಅಂಡ್ ಇಟ್ ಎಂಡ್ಸ್. ಆ್ಯಂಡ್ ಫಾರ್ ದ್ಯಾಟ್ ಯಾವುದೋ ಒಂದು ಕ್ಯಾರೆಕ್ಟರ್ ಸ್ಮಾಲ್ ಆಗಲ್ಲ. ಲೈಕ್ ನನ್ನ ಪಾತ್ರ ಬ್ರೀಫ್ ಟೈಮ್ ಬಂದಿರೋದು. ನನಗೆ ಬಂದ್ಬಿಟ್ಟು ಖುಷಿ ಆಗೋಕ್ಕೆ, ಅಳ್ಳೋದಕ್ಕೆ ಇಟ್ಸ್ ವೆರಿ ಈಸಿ. ಬಟ್ ಆ ಪಾತ್ರಕ್ಕೆ, ಆ ಸ್ಟೋರಿಗೆ ಎಷ್ಟೊಂದು ಎಮೋಷನ್ಸ್ ಇದೆ, ಆ ಸ್ಪೇಸ್ ಕೊಟ್ಟಿದ್ದಾರೆ ಆಸ್ ರೇಖಾ ಮ್ಯಾಮ್ ಸೆಡ್. ಆ್ಯಂಡ್ ದಟ್ ವಾಸ್ ನಂದು ಐ ಥಿಂಕ್ ಅದೃಷ್ಟ ಟು perform that, and again it belongs to you. Thank you so much. I think everyone, Milana, Krishna, cast, crew, everyone did 100%, and because of that we are here today as a success. So a big congratulations to all of us, and I wish 100 more like this. Thank you. ಎಲ್ಲರ ಮಾತಿನಲ್ಲಿ ಒಂದು ಓವರ್ವಿಂಗ್ ಫೀಲ್ ಇದೆ, ಅದು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಮೊದಲೇ ಅವ್ರಿಗೆ ಅವಕಾಶ ಕೇಳ್ಕೊಂಡು ಮೆಸೇಜಸ್, ಮೇಲ್ಸ್, ಇನ್ಸ್ಟಾಗ್ರಾಮ್ ಡೇಮ್ಸ್ ಬರುತ್ತಿರುತ್ತೆ. ಇನ್ನು ಇದೆಲ್ಲ ನೋಡ್ಬಿಟ್ರೆ ಅಂತೂ ನಿಮ್ಮ ಇನ್ಸ್ಟಾಗ್ರಾಮ್ ಓಪನ್ ಮಾಡೋಂಗೆ ಇಲ್ಲ ಬಿಡಿ, ಸ್ಟಕ್ ಆಗ್ಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ರೇಖಾ ಮ್ಯಾಮ್ ಥ್ಯಾಂಕ್ ಯು. ಕೃಷ್ಣ ಮತ್ತು ಮಿಲನ ಕೆಮಿಸ್ಟ್ರಿಗೆ 3 cheers. ಓ ಇದು ಯಾವ ಥರ ಮ್ಯಾಮ್? ಇದು ಅಂದರೆ ನೆಕ್ಸ್ಟ್ ಪಾರ್ಟ್ ಮಾಡ್ಬೇಕಂತನಾ ಹಿಂಗೆ ಇದು? ಎಸ್, ಯಾರೋ ಆಲ್ ದಿ ವೆರಿ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸೋ ಮಚ್ ರೇಖಾ ಮ್ಯಾಮ್, ಧನ್ಯವಾದಗಳು ಇಬ್ಬರಿಗೂ ಕೂಡ. ಓಕೆ, ಸೂಪರ್. ಸೊ ಈಗ ಬರ್ಮಾಡ್ಕೊಳ್ಳೋಣ. ಇವ್ರನ್ನ ಟೆಲಿವಿಷನ್ ಇಂದ ನೋಡ್ತಾ ಇದೀವಿ, ತುಂಬಾನೇ ಸ್ವೀಟ್ ಆಗಿ ಸೆಟಲ್ ಆಗಿ ಕಾಣ್ತಾ ಇದ್ರು. ಬಟ್ ಇತ್ತೀಚೆಗೆ ತುಂಬಾ ಖಡಕ್ ಆಗಿರೋ ರೋಲ್ಸ್ ಮಾಡ್ತಿದ್ದಾರೆ. ಒಂದು ಡಿಟೆಕ್ಟಿವ್ ತರ ಕಾಣಿಸ್ತಾರೆ, ಈಗ ಲಾಯರ್ ಆಗಿ. ಮೇಡಮ್ ಶ್ವೇತಾ ಪ್ರಸಾದ್ ಅವರು ಆನ್ ಸ್ಟೇಜ್ ಅಂಡ್ ರಜನಿ ಭಾರದ್ವಾಜ್ ಅವರು ಆನ್ ಸ್ಟೇಜ್ ಬರಬೇಕು. ಟೀಚರ್ ರೆಡಿ ಅಲ್ಲ? ಓಕೆ, ಸೂಪರ್. ಹೇಗೆ ಅನಿಸ್ತಿದೆ ಲವ್ ಮಾಕ್ಟೇಲ್ 3 ಸಕ್ಸಸ್ ಮೀಟ್ ಅಲ್ಲಿ ಭಾಗಿಯಾಗಿರೋದು? ಎಲ್ಲ ಮಾತಾಡ್ಕೊಂಡು ಬ್ಲ್ಯಾಕ್ ಹಾಕೋ ಬಂದಿದ್ದೀರಾ? ಬ್ಲ್ಯಾಕ್ ಅಂಡ್ ವೈಟ್ ಇಲ್ವಾ? ಅದೇ ಲವ್ ಮಾಕ್ಟೇಲ್ 3 ಸಕ್ಸಸ್. ಸೂಪರ್. ಏನ್ ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಮಿಲನ ಅಂಡ್ ಕೃಷ್ಣ, ಕಂಗ್ರ್ಯಾಚುಲೇಷನ್ಸ್. ಬ್ಲಾಕ್ ಬಸ್ಟರ್, ಹ್ಯಾಟ್ರಿಕ್ ಬ್ಲಾಕ್ ಬಸ್ಟರ್ಗೆ. ನಮ್ಮ ಕನ್ನಡ ಇಂಡಸ್ಟ್ರಿದು ಒನ್ ಆಫ್ ದ ಪವರ್ ಕಪಲ್ ಅಂತ ಹೇಳ್ಬೋದು. ಸೊ ಹಿಂಗೆ ಸ್ಟ್ರಾಂಗ್ ಆಗಿ ಹೋಗ್ತಾ ಇರಿ. ಆ್ಯಂಡ್ ಆಲ್ಸೋ ಕೃಷ್ಣ ಅವ್ರು ನನಗೆ ಫಸ್ಟ್ ಟೈಮ್ ಫೋನ್ ಮಾಡಿದಾಗ ನಾನು ನಂಬರ್ ಕೇಳಿದ್ರು ಈ ಥರ ಅಂತ ರೋಲ್ಗೆ. ನಾನು ಕೃಷ್ಣ ಮಾತಾಡ್ತಾ ಇರೋದು ಅಂದ್ರೆ ನಾನು ಯಾವ ಕೃಷ್ಣ ಅಂತ ಕೇಳಿದ್ದೇನೆ. ಯಾವ್ದೋ ಅನ್ನೋನ್ ನಂಬರ್ಗೆ ಕಾಲ್ ಮಾಡಿದ್ದು, ಯಾವ ಕೃಷ್ಣ ಅಂದ್ರೆ ಡಾರ್ಲಿಂಗ್ ಕೃಷ್ಣ. ಲೈಕ್ ಓ ಸಾರಿ ಅಂತಂದ್ಬಿಟ್ಟು ಆಮೇಲೆ ಮಾತಾಡಿದ್ರು. ಬಟ್ ಅವಾಗ ಹೇಳಿದ್ರು ಒಂದು ಟೀಚರ್ ರೋಲ್ ಇದೆ ಅಂತ. ನಾನು ಅಯ್ಯೋ ಯಾವ ಥರ ಟೀಚರೋ ಏನಿರುತ್ತೋ ಅಂತ. ಬಟ್ ಥ್ಯಾಂಕ್ ಯು ಸೋ ಮಚ್. ಅಮೃತ ಹೇಳ್ದಂಗೆ ಬರೆಯೋ ಎಲ್ಲ ಫೀಮೇಲ್ ಕ್ಯಾರೆಕ್ಟರ್ಸು ಜ್ಞಾಪಕ ಇಟ್ಕೊಳ್ಳೋಂಥ ಕ್ಯಾರೆಕ್ಟರ್ಸು. ಸೊ ಎಲ್ಲಿ ಹೋದ್ರು ಇವಾಗ ಟೀಚರಮ್ಮ ಅಂತ ಕರೀತಾರೆ. ಅದಕ್ಕೆ ಸೀರೆ ಉಟ್ಕೊಂಡೆ ಬಟ್ ತುಂಬ ಖುಷಿ ಆಗ್ತದೆ, ಎಲ್ಲ ಕಡೆ ಟೀಚರ್ ಅಂತ ಕರೀತಾ ಇದ್ದಾರೆ. ಆ್ಯಂಡ್ ಶ್ರೀ, ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿ ಕಾಣಿಸಿರೋದಕ್ಕೆ. ಫಸ್ಟ್ ಹಾಫಲ್ಲಿ ನಾನು ಜಗ್ಗ ಅಥವಾ ಅಭಿ ಇರ್ಬೋದು, ನಾವೆಲ್ಲ ಚೆನ್ನಾಗಿ ನಗಿಸಿದ್ದೀವಿ.
ಹಂಗೆ ಸೆಕೆಂಡ್ ಹಾಫ್ ನೋಡಿದ್ರೆ ಇವರು ನೇಹಾರ ಎಲ್ಲ ಸೇರಿಸಿ ಜನ ನಡೆಸ್ಬಿಟ್ಟಿದ್ದಾರೆ. ಥಿಯೇಟರ್ ನಾನು ನೋಡ್ತಾ ಇದ್ದೀನಿ, ಫಸ್ಟ್ ಹಾಫ್ ಎಲ್ಲ ಹುಡುಗರು ಫುಲ್ ಮಜಾ ಮಾಡ್ತಾ ಇದ್ದಾರೆ, ಜಗನ್ ಕ್ಯಾರೆಕ್ಟರ್ ಇಂದ ಹಿಡಿದು ಎಲ್ಲ ನಗ್ತಾ ಇದ್ದಾರೆ. ಸೆಕೆಂಡ್ ಹಾಫ್ ನೋಡ್ತೀನಿ ಅಷ್ಟೇ ಸೈಲೆಂಟ್. ಹುಡುಗಿರ್ ಅಲ್ಲದ್ದು ಕಾಮನ್, ಬಟ್ ಹುಡುಗರ ಕಣ್ಣಲ್ಲೂ ನಾನು ನೀರು ನೋಡಿದೆ. ಆಮೇಲೆ ದ ಸ್ಟಾರ್ ಸಮೃದ್ಧತೋ ಸೂಪರ್. ಆಮೇಲೆ ರೇಖಾ ನನ್ನ ಬಗ್ಗೆ ಹೇಳಬೇಕು, ನನಗೆ ಎಲ್ಲೋ ಕೇಳಿದ ಕಮೆಂಟು, ಏನು ಅನ್ಕೋಬೇಡಿ, ಬಟ್ ಹೇಳಿದ್ರು ಅಜ್ಜಿ ನೋಡಿ ಮತ್ತೆ ಸೈಲೆಂಟ್ ಆಗಿ ಬಂದ್ಬಿಟ್ಟು ಹೆಂಗ್ ಬಾಂಬ್ ಹಾಕ್ಬಿಟ್ಟು ಹೊಡಿತಾ ಇದ್ರು. ಬಟ್ ಅಂದ್ರೆ ಎಲ್ಲೋ ಟಚ್ ಆಗಿದೆ ಜನಕ್ಕೆ, ಅಂದ್ರೆ ನಾವು ಏನ್ ತೋರಿಸಿದೀವಿ ಸಿನಿಮಾ ಅದು ಕ್ಯಾಚ್ ಆಗಿದೆ ಅಂತ. ಸೊ ಓವರ್ ಆಲ್ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಜನಿ ಅವರೇ, ಆಲ್ ದಿ ವೆರಿ ಬೆಸ್ಟ್ ಟು ಯು. ತುಂಬಾ ಸ್ವೀಟ್ ಟೀಚರ್, ಇವ್ರದರ ಟೀಚರ್ ಇರ್ಬೇಕಿತ್ತಲ್ಲ, ನಿಮಗೂ ಇರ್ಬೇಕಿತ್ತಲ್ಲ. ಓಕೆ ಶ್ವೇತಾ ಅವರೇ, ನೀವಂತೂ ಲವ್ ಮಾಕ್ಟೇಲ್ ಆಪರ್ಚುನಿಟಿ ಸಿಕ್ಕಿರೋದ್ರ ಬಗ್ಗೆ ತುಂಬಾನೇ ಓವರ್ವೆಲ್ಮಿಂಗ್ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ರಿ ಎಲ್ಲ ಕಡೆ. ಸೊ ಅಂದ್ರೆ ಲವ್ ಮಾಕ್ಟೇಲ್ ಅಂದ್ರೆ ಒಂದು ಸೆಲೆಬ್ರೇಷನ್, ಆ ಸೆಲೆಬ್ರೇಷನ್ ನೀವು ಸೇರ್ಕೊಂಡಿರೋದಿದೆಯಲ್ಲ, ನೀವು ತುಂಬಾ ಖುಷಿ ಪಟ್ಟಿದ್ರಿ. ಸೊ ಇವತ್ತು ನೋಡಿ ಸಕ್ಸಸ್ ಅಲ್ಲಿ ಜೊತೆ ಆಗಿದ್ದೀರಿ, ಹೌ ಹ್ಯಾಪಿ ಯು ಆರ್? ವೆರಿ ಹ್ಯಾಪಿ. ಐ ಥಿಂಕ್ ನಾನು ಫಸ್ಟ್ ಡೇ ಇಂದನೂ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದೀನಿ ದಟ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಗ್ರೇಟ್ ಸಕ್ಸಸ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ಡೇ ಇಂದನೂ ಈ ಕಾನ್ಫಿಡೆನ್ಸ್ ನೀವಿಬ್ರು ಪಡ್ಕೊಂಡಿದ್ದೀರಾ. That is for a reason, because the way you both already know that I'm a fan of your couple. And I think ಈಗ ಫಸ್ಟ್ ಜೋ ಇಂದ ಹಿಡಿದು ಎಲ್ಲರೂ ನಿಮ್ಮ ಬಗ್ಗೆ ಹೊಗಳ್ತಾ ಇದ್ದಾರೆ, ಹೇಗೆ ಆಸ್ ಅ ಫ್ಯಾಮಿಲಿ ಯು ಟೇಕ್ ಕೇರ್ ಆಫ್ ಎವ್ರಿಬಡಿ ಆನ್ ದಿಸ್ ಸೆಟ್. ದೋ ಐ ಆಮ್ ಅ ನ್ಯೂ ಅಡಿಷನ್, ಐ ಫೀಲ್ ದಟ್ as well. ಅಂಡ್ ನಾನು ಸ್ವಲ್ಪ ಫೀಲ್ ಮಾಡೋದು ಕಮ್ಮಿ, ಅವರಿಗೂ ಫೀಲ್ ಮಾಡ್ತಿದ್ದೀರಾ ನೀವು. ಸೊ I think this is an example of how an industry should be. ಯಾಕಂದ್ರೆ ಪಾರ್ಟ್ 1 ಆಯ್ತು, ಪಾರ್ಟ್ 2 ಆಯ್ತು, ಪಾರ್ಟ್ 3 ಸಕ್ಸಸ್ ಅಲ್ಲೂ ಅವರು ಫಸ್ಟ್ ಇಂದ ಬಂದವರನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಆಸ್ ಅ ಫ್ಯಾಮಿಲಿ ಯು ಹ್ಯಾವ್ ಸಕ್ಸೀಡೆಡ್, ಆಸ್ ಅ ಫಿಲ್ಮ್ ಮೇಕರ್ ಯು ಹ್ಯಾವ್ ಸಕ್ಸೀಡೆಡ್. ಅಂದ್ರೆ ನೀವು ಕಾಲ್ ಮಾಡಿದಾಗಲೇ ಲವ್ ಮಾಕ್ಟೇಲ್ 3 ಅಂದಾಗ ನನಗೊಂದು ಕಾನ್ಫಿಡೆನ್ಸ್ ಇತ್ತು ದಟ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಗ್ರೇಟ್ ಮೂವಿ ಅಂತ. ಆ ಕಾನ್ಫಿಡೆನ್ಸ್ ಜೊತೆ ಸಾಕಷ್ಟು ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಐ ಆಮ್ ಶೋರ್ ದಟ್ ಏಜಸ್ ಇನ್ನೂ ಒಳ್ಳೊಳ್ಳೆ ಮೂವಿ ಕೊಡ್ತೀರಾ, ಅಂಡ್ ಇದೇ ತರ ಪ್ರೀತಿ ಫ್ಯಾಮಿಲಿಗೆ ಅಂಡ್ ಹೋಲ್ ಇಂಡಸ್ಟ್ರಿಗೆ ನಿಮ್ಮಿಂದ ಸಿಗ್ಲಿ ಅಂತ ಐ ವಿಶ್ ಯು ಗೈಸ್. ಅಂಡ್ ಐ ಥಿಂಕ್ ವೆರಿ ಫಸ್ಟ್ ಡೇ ಇಂದನೂ ಈ ಕಾನ್ಫಿಡೆನ್ಸ್ ನನಗಿತ್ತು, ಅಂಡ್ ಐ ಆಮ್ ವೆರಿ ವೆರಿ ಲಕ್ಕಿ ಟು ಗೆಟ್ ದಿಸ್ ರೋಲ್. ದೇ ಹ್ಯಾವ್ ಪೆನ್ ಡೌನ್ ಅ ಬ್ಯೂಟಿಫುಲ್ ರೋಲ್ ಫಾರ್ ಮೀ, ಅಂಡ್ ಐ ಕ್ಯಾನ್ ಜಸ್ಟ್ ಸೇ ದಟ್ ಐ ಗಾಟ್ ಲಕ್ಕಿ ಅಂತ. ಅಂಡ್ ನನ್ನ ಹತ್ರನೂ ಡಿಫ್ರೆಂಟ್ ಆಗಿ ಆಕ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. And I got to be a part of this beautiful family, work with all the co-actors, and superstar Samvrida first movie ne avrige cutout sikkide. You are a blessed child, congratulations, and congratulations to the whole team. We should definitely celebrate ee tara cinemaagalu, ee tara saakashtu cinema barli, ee tara production houses barli, and your cinema and your production inda saakashtu hit movies barli, and cinema industry alli ide tara preeti nimminda sigli anta wish ಮಾಡ್ತೀನಿ. Thank you so much. ಥ್ಯಾಂಕ್ ಯು ಶ್ವೇತಾ, ಮಳೆ ಸುರಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಜನಿ ಅವರೇ. ಒನ್ ಪಿಕ್ಚರ್ ಪ್ಲೀಸ್. ಸೊ ಬ್ಲ್ಯಾಕ್ ವೈಟ್ ಮ್ಯಾಚ್ ಆಗುತ್ತೆ ಅನ್ಕೊಂಡೆ ನಾನು. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ, ಆಲ್ ದಿ ವೆರಿ ಬೆಸ್ಟ್. ಇನ್ನು ಮತ್ತಷ್ಟು ಸಿನಿಮಾಗಳನ್ನ ಕ್ರಿಸ್ಮಿ ಫಿಲ್ಮ್. ಅಮ್ಮ ಅಚ್ಚಾ ಓಕೆ, ಸೊ ಸ್ವೀಟ್. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಅಮ್ಮು, ಫಸ್ಟ್ಲಿ. ಥ್ಯಾಂಕ್ ಯು ಸರ್. ಪ್ಲೀಸ್ ಮೇಡಮ್ ಪ್ಲೀಸ್. ಮೋಸ್ಟ್ಲಿ ಪಾಪ ಇವರಿಬ್ರು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮಾಡಿದ್ರೆ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಅಷ್ಟು ಫ್ಯಾನ್ ಫಾಲೋವರ್ಸ್ ಇವಳಿಗೆ. ಹೌದಲ್ಲ? ಹೌದಾ ಇಲ್ವಾ? ಹೌದಾ? ಚೂರು ಮುಂದೆ ಬನ್ನಿ, ಸ್ವಲ್ಪ ಮುಂದೆ. ಓಕೆ, ಸಮು ನೀನು ಫಸ್ಟ್ ನೀನ ಮಾತಾಡ್ಸಲ್ಲ. ಫಸ್ಟ್ ಒಂದು ಹಾಡು ಹೇಳ್ತೀಯಾ ಲವ್ ಮಾಕ್ಟೇಲ್ 3 ಇಂದ? ಹಾಡ್ತೀಯಾ? ಯಾವ್ದು ಹಾಡ್ತೀಯಾ? ಮುದ್ದು ಮಗಳೇ ಅಲ್ಲ ನೀನು, ಯಾವ್ದು ಹಾಡ್ತೀಯಾ? ನೀನೇನಾ? ಕೀ ಕೊಡ್ಬೇಕಾ? ನಿಮ್ಮ ಪ್ರೀತಿಗೆ ತುಂಬಾ ಥ್ಯಾಂಕ್ಸ್. ನಿಮಗೆ ಮೂವಿ ಹಾರ್ಟ್ ಟಚಿಂಗ್ ಆಯಿತು ಅಂದರೆ ಅದು ನನಗೆ ಬಿಗ್ಗೆಸ್ಟ್ ಹ್ಯಾಪಿನೆಸ್. ಫಸ್ಟ್ ಯು ಸಿಂಗ್ ದ ಸಾಂಗ್. ಓಕೆ, ಪಾಡ್. ಮೈಕ್ ಒಂಚೂರು ಕೆಳಗೆ ಇಟ್ಕೊ, ಮುಖ ಕಾಣಿಸ್ಬಿಟ್ಟಲ್ಲ, ಪ್ರಿಟಿ ಫೇಸ್. ಎಸ್, ಹಾ, ರೆಡಿನಾ? ನೀವು ಹಾಡ್ಬೇಕಂತೆ ನೋಡಿ ಅವಳಿಗೆ. ಓಕೆನಾ? ಸೂಪರ್. ನನ್ನ ಕನಸೇ ನನ್ನೆಲ್ಲ ಸೊಗಸೆ, ನೀನೇ ನನ್ನಲ್ಲಿ
ಧ್ಯಾನ ನೆಮ್ಮದಿಯ ತಾಣ ನೆರೆಯಂತೆ ನೀನು ಈ ಬಾಳಿಗೆ ಬೇಕಿನ್ನು ಬೇರೆ ಏನು ನೆರಳಂತೆ ಇರುವೆ ನಿನ್ನ ಜೊತೆಗೆ ಸಾಕಿನ್ನು ನೀನೇ ಎನ್ನು ನೀನೇ ನೀನೇನೆ ನನ್ನೆಲ್ಲ ಆಸೆ ಎಸ್ ನನ್ನ ಕನಸೆ ನನ್ನೆಲ್ಲ ಆಸೆ. ಇಲ್ಲ ಅವಳು ಫಸ್ಟ್ ಲೋ ಪಿಚ್ ಆಮೇಲೆ ಹೈ ಪಿಚ್ ತನಕ ಅದನ್ನ ಕ್ಯಾರಿ ಮಾಡ್ಬೇಕಂತ ಇನ್ಸ್ಟ್ರೂಮೆಂಟ್ ಬೇಕು. ಸೂಪರ್. ಸಮು, ನಿನ್ ಸ್ಕೂಲಲ್ಲೂ ಇಷ್ಟೇ ತಲೆಹರಟೆ ಮಾಡ್ತಾ ಇದೀಯಾ? ಮಾಮೂಲಿ ಸ್ಕೂಲಲ್ಲಿ ಸಿನಿಮಾದಲ್ಲಿ ಮಾಡ್ದಂಗೆ ಪಪ್ಪಂಗ್ ಕಂಪ್ಲೇಂಟ್ಸ್ ಎಲ್ಲ ತರ್ತೀಯಾ? ಮತ್ತೆ ಆದಿ ಅಪ್ಪಂಗೆ ಯಾಕೆ ನೀನು ಯಾವಾಗಲೂ ಕಂಪ್ಲೇಂಟ್ಸ್ ತರ್ತೀಯಾ? ಎಸ್, ಸೂಪರ್. ಎಷ್ಟು ಖುಷಿ ಆಗ್ತಿದೆ. ಹೌ ಹ್ಯಾಪಿ ಯು ಆರ್. ಎಲ್ರು ಏನ್ ಹೇಳ್ತಿದ್ದಾರೆ ಸ್ಕೂಲಲ್ಲಿ, ಮನೆ ಪಕ್ಕ ನೋಡಿದವರೆಲ್ಲ? ಫ್ರೆಂಡ್ಸ್ ನೋಡಿ ತುಂಬಾ ಖುಷಿ ಆಯ್ತು ಅಂದ್ರೆ ಹೇಳ್ತಾರೆ. ನನಗೆ ತುಂಬಾ ಖುಷಿ ಆಯ್ತು. ಓಕೆ ಓಕೆ. ಸೊ ಇವಾಗ ಅಮ್ಮ ಅಪ್ಪ ಸ್ಪೀಚ್ ಪ್ರಿಪೇರ್ ಮಾಡಿದಾರಲ್ಲ ನಿನ್ನೆಯಿಂದ? ಇಲ್ವಾ? ಓಕೆ ಓಕೆ. ಬೇರೆ ಏನ್ ಹೇಳ್ತೀಯಾ ನಮ್ಮ ಆದಿಯವರಿಗೆ, ನಿಧಿಯವರಿಗೆ? Krishna uncle was very helpful and Milana auntie was very sweet. ಓಕೆ. ಓ ಸೂಪರ್. ಓಕೆ, ಅಚ್ಚನ್ಗೆ ಮೈಕ್ ಕೊಡು. ಸರ್, ಸಮೃದ್ಧನ ಎಲ್ಲ ಕಡೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಲವ್ ಮಾಕ್ಟೈಲ್ 3ನ ಬೆಸ್ಟ್ ಫೈಂಡ್ ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ಮಗಳಿಗಿಂತ ಒಳ್ಳೆ ಕಾಂಪ್ಲಿಮೆಂಟ್ ಸಿಗ್ತಾ ಇರೋದು ಒಬ್ಬ ತಂದೆಯಾಗಿ ತುಂಬಾನೇ ದೊಡ್ಡ ವಿಚಾರ. ಸೊ ಲವ್ ಮಾಕ್ಟೈಲ್ ಬಗ್ಗೆ ಏನ್ ಹೇಳ್ತೀರಿ ನೀವು? ಮಗಳ ಕ್ಯಾರೆಕ್ಟರ್ ಬಗ್ಗೆ ಏನ್ ಹೇಳ್ತೀರಿ? ಥ್ಯಾಂಕ್ ಯು ಸೋ ಮಚ್. ನಾನು ತುಂಬ ಖುಷಿ ಇದೆ ನನಗೆ ಇಲ್ಲಿ. ಥ್ಯಾಂಕ್ಸ್ ಟು ಕೃಷ್ಣ ಸರ್ ಆ್ಯಂಡ್ ಮಿಲಾನ ಮ್ಯಾಮ್. ಅವರೇ ಫಸ್ಟ್ ಒಂದು ಆಡಿಷನ್ ಕೊಡಿದಾಗ ವಿ ಮೆಟ್ ಒನ್ಸ್ ಆ್ಯಂಡ್ ಆ ಸ್ಪಾಟಲ್ಲೇ ಹೇಳಿದರು ದೇ ಲೈಕ್ ಸಮೃದ್ಧ ಅಂದ್ಬಿಟ್ಟು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ all the credits goes to Samruddha and my wife Sandhya because they have put in the lot of work in dialogue preparation agli they put in the work. And about Krishna Sigare yatara avaru director he has proven. Don't need to say check. I don't need to say anything more because happy hit ಕೊಟ್ಟಿದ್ದಾರೆ. ಅದು ಬಿಟ್ಟು ನನಗೆ ಅವರಲ್ಲಿ ಪರ್ಸನಲ್ ಆಗಿ ಏನು ಹೇಳಬೇಕಂದ್ರೆ ವೆರಿ ಹಾರ್ಡ್ ವರ್ಕಿಂಗ್ ಕಪಲ್. ಸೊ ಐ ಟೋಲ್ಡ್ ಮೈ ಫ್ರೆಂಡ್ಸ್ ಅಂಡ್ ಸ್ಟಾಫ್ ಲೈಕ್ I should learn a lot from these two. Like as Sri sir said, like from morning some shooting starts around 7 o'clock until pack up. They were standing all throughout the set. Krishna sir especially, he will be in front of the camera, behind the camera. After the lunch, he will finish the lunch within 15 minutes. He'll go to the caravan, look at the edit, come back, do the dress change, and for the next scene. He works like a machine. And Milana ma'am, hats off to you. Like it's not easy. Like I've got a daughter. ನನಗೆ ಗೊತ್ತು ಎಷ್ಟು ಇದು ಚಿಕ್ಕ ಮಗಳು ಅವಳು ಇಟ್ಕೊಂಡು ಲೈಕ್ ಕೃಷ್ಣ ಸರ್ ಮೇಡಮ್ ಇಲ್ಲಿ ಲೈಕ್ he wants her right behind him throughout the movie. Like not just a producer, she's also a co-director ನೇ ಹೇಳ್ಬಹುದು. Very beautiful couple. And all the stars like I've done very nicely. As one of the memes says that like Krishna sir selects the female cast as if he's doing a scientist doing laboratory preparation and test. Out of all the memes, Raghu only remembers the female character. So of course that is there. And best part of Krishna sir is his one-liners. He will be serious, as ma'am said. He'll be completely into the scene and just make one line and we all will be laughing. He will just move on. The one-liners are beautiful. Thank you so much, sir. Thank you so much. It was a special experience working with you through though Samruddha was working and you made me come in one scene and now I'm also an actor. I can say that. Thank you so much. Thank you so much, sir. Sandhya ma'am. So ನೀವೇನು ಹೇಳ್ತೀರಿ ಮಗಳ ಸಕ್ಸಸ್, ಲವ್ ಮಾಕ್ಟೈಲ್ 3 ಸಕ್ಸಸ್ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. Thank you so much to each one of you for all the love that you have given to my daughter
And I would like to say a special thanks to Milana ma'am and Krishna sir. So everyone has said a lot about them, but what I found is with this industry you need to have, like not just talent, you need some reference, you need some background. So these lovely couple, we don't know them, they don't know us. They just took my daughter on the basis of an audition. So Eldro, they'll come and ask, how did you get selected? So I'm like, through an audition. So that pure love for art, pure love for cinema, and by bypassing all the other things and selecting something that you love, that requires a lot of courage. And I think the cast, the crew, everyone who is sitting over here, that is how Milana ma'am and Krishna sir have selected. So that makes this whole movie so beautiful to watch. So thank you Milana ma'am and Krishna sir from the bottom of my heart for this wonderful opportunity, and thank you audience for all the love. It really means a lot, and Samrita enjoys each and every comment, each and every message that comes to her. So I really enjoy being a mother, and I'm proud of her handling her studies as well as handling her shoots, everything. Thank you to everyone in the cast for being her friend, means a lot. Thank you so much, ma'am. Thank you. Just take a second, I forgot to mention Sri sir, beautiful man. ಇಲ್ಲ ಹುಡುಗಿರ ಹೆಸರು ಹೇಳಿದ್ರಲ್ವಾ, ಇವೆಲ್ಲ ಮ್ಯಾಮ್ ಹೇಳಿದ್ರು ಅಂತ ಹೇಳಿ, ಇವಾಗ ಶ್ರೀ ಸರ್ ಇದೊಂಥರ ನಿಮ್ಗೆ ಸಮಾಧಾನಕ್ಕೆ ಕಾನ್ಸಲೇಷನ್ ತರ ಇಟ್ಕೊಳ್ಳಿ ಸರ್. And also Jaga, Abhi sir, very beautiful cast. And of course I have to stay 2 feet away, and I can't look at the beautiful ladies, I'll be looking at the other side. Yes. And Krishna sir will always be putting my leg on that. So, thank you so much. Thank you so much, sir. One picture. Thank you, Sammo. Thank you so much. All the very best to you. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಇಡೀ ಲವ್ ಮಾಕ್ಟೇಲ್ 3 ಚಿತ್ರತಂಡಕ್ಕೆ ವೈಯಕ್ತಿಕವಾದ ಅಭಿನಂದನೆಗಳು, ಆ್ಯಂಡ್ ಸ್ಪೆಷಲ್ ಕಂಗ್ರ್ಯಾಚುಲೇಷನ್ಸ್ ಟು ಪವರ್ ಕಪಲ್ಸ್. ನಿಮ್ಮನ್ನು ಕರೆಯೋದೇ ಈಗ ಪವರ್ ಕಪಲ್ಸ್ ಅಂತ ಇಂಡಸ್ಟ್ರಿನಲ್ಲಿ. ಅಂದರೆ ನಿಮ್ಮ ಪವರ್ ಏನು ಅನ್ನೋದನ್ನು 3 ಪಾರ್ಟಲ್ಲಿ ತೋರಿಸಿದ್ರೆ ಇಬ್ಬರೂ. ಆ್ಯಂಡ್ ಸಕ್ಸಸ್ ಮೀಟ್ ಅನ್ನೋದು ಕೇಳೋಕ್ಕೇ ತುಂಬ ಖುಷಿಯಾಗುವಂಥ ವಿಚಾರ. ಆ್ಯಂಡ್ ಎಸ್ಪೆಷಲಿ ಈ ಟೈಮಲ್ಲಿ ಇದು ಇನ್ನೂ ತುಂಬ ಮೀನಿಂಗ್ಫುಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ಆ್ಯಸ್ ಎನ್ ಇಂಡಸ್ಟ್ರಿ ಕನ್ನಡ ಸಿನಿಮಾಗಳು ಯಾವುದೂ ಗೆಲ್ತಾ ಇಲ್ಲ, ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಎಲ್ಲೋ ಒಂದು ನಿರಾಶಾ ಭಾವನೆ ಮೂಡಿತ್ತು ಈ ವರ್ಷ. ಅದರಲ್ಲೂ ಪರ್ಟಿಕ್ಯುಲರ್ಲಿ 2026 ತುಂಬ ಡ್ರೈ ಆಗಿದ್ದಂಥ ವರ್ಷ ಅಂತ ಒಂದು ವರಿ ಇತ್ತು ಇಂಡಸ್ಟ್ರಿನಲ್ಲೇ, ಒಂದು ವರಿಯಿಂಗ್ ಫ್ಯಾಕ್ಟರ್ ಇತ್ತು, ಎಲ್ಲರೂ ಯೋಚನೆ ಮಾಡ್ತಾಯಿದ್ರು. ಅಂಥ ಟೈಮಲ್ಲಿ ಇದು ಒಂದು ಹ್ಯಾಪಿ ನ್ಯೂಸ್. ಇದು ಲವ್ ಮಾಕ್ಟೇಲ್ 3 ಗೆದ್ದಿರೋದು ಒಂದು ಇಂಡಸ್ಟ್ರಿಗೆ ಒಂದು ಹೊಸ ಚೈತನ್ಯ ಬಂದಿದೆ. ಸೊ ಹಾಗಾಗಿ ಈ ಸಕ್ಸಸ್ ಇರೋದು ಬರೀ ಲವ್ ಮಾಕ್ಟೇಲ್ 3 ಚಿತ್ರತಂಡ ಅಷ್ಟೇ ಖುಷಿ ಪಡಬೇಕಾಗಿರುವಂಥ ಸಕ್ಸಸ್ ಅಲ್ಲ, ಇದು ಇಡೀ ಕನ್ನಡ ಚಿತ್ರರಂಗನೇ ಖುಷಿ ಪಡಬೇಕಾಗಿರುವಂಥ ವಿಚಾರ ಇದು. ಯಾಕೆಂದರೆ ಯಾವುದೇ ಒಂದು ಇಂಡಸ್ಟ್ರಿ ಆಗಲಿ, ಆ ಇಂಡಸ್ಟ್ರಿನಲ್ಲಿ ಎಲ್ಲಿವರೆಗೂ ಸಕ್ಸಸ್ ಇರುತ್ತೋ ಅಲ್ಲಿವರೆಗೂ ಅಷ್ಟೇ ಇಂಡಸ್ಟ್ರಿ ಉಳ್ಕೊಳ್ಳೋದು. ಸೊ ಅದು ಯಾರೇ ಗೆದ್ರೂ ಅದು ಆ ಇಂಡಸ್ಟ್ರಿಯ ಗೆಲುವು ಅಂತ ನಾವು ಭಾವಿಸ್ಬೇಕು. ಸೊ ಕನ್ನಡ ಚಿತ್ರರಂಗನೇ ಹೆಮ್ಮೆ ಪಡಬೇಕಾದಂಥ ಒಂದು ಸಕ್ಸಸ್ಸು. ಅದಕ್ಕೆ ಇನ್ನೊಂದು ಕಾರಣ ಏನು ಅಂದರೆ, ಈ ಸಿನಿಮಾ ರಿಲೀಸ್ ಆಗಿರುವಂಥ ಟೈಮು, ಅಂದರೆ ಒಂದು ಮೋಸ್ಟ್ ಆ್ಯಂಟಿಸಿಪೇಟೆಡ್ ಫಿಲ್ಮ್ ಇನ್ ಇಂಡಿಯಾ ಅನ್ನೋಂಥ ಒಂದು ಸಿನಿಮಾಗೆ ಎಗನೆಸ್ಟ್ ಬಂದು ಗೆಲ್ಲೋದಿದೆಯಲ್ಲ, ಅದು ಇನ್ನೂ ದೊಡ್ಡ ಸಾಧನೆ. ಮತ್ತು ಅದರ ಎಲ್ಲ ಕ್ರೆಡಿಟು ಇವ್ರಿಗೆ ಎಷ್ಟು ಹೋಗುತ್ತೋ ಮೇಕರ್ಸ್ಗೆ ಅಷ್ಟೇ ಕ್ರೆಡಿಟು ನಮ್ಮ ಕನ್ನಡ ಜನತೆಗೂ ಹೋಗುತ್ತೆ. ಯಾಕೆಂದರೆ ಅಲ್ಟಿಮೇಟ್ಲಿ ಕನ್ನಡ ಸಿನಿಮಾ ನಾವು ಓಕೆ, ಅದು ಎಷ್ಟೇ ಪ್ಯಾನ್ ಇಂಡಿಯಾ ದೊಡ್ಡ ಸಿನಿಮಾ ಆಗಿದ್ರೂ ಕೂಡ ಅದ್ರ ಜೊತೆಯಲ್ಲಿ ಬಂದಿರುವಂಥ ನಮ್ಮ ಸಿನಿಮಾ ಕನ್ನಡ ಸಿನಿಮಾ ಅಂತ ಈ ಸಿನಿಮಾನ ಅಪ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾವು ಪ್ರೇಕ್ಷಕರನ್ನು ಕೂಡ ನಾನು ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಕನ್ನಡ ಪ್ರೇಕ್ಷಕ ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಒನ್ ಮೋರ್ ಎಕ್ಸಾಂಪಲ್ ಇದು. ಆ್ಯಂಡ್ ನಮ್ಮ ಅಮೃತ ಅವ್ರು ಹೇಳಿದ್ರು, ಈ ಟ್ರೈಲರ್ ನೋಡಿದ ತಕ್ಷಣವೇ ನನಗೆ ಈ ಸಿನಿಮಾ ಹಿಟ್ಟಾಗುತ್ತೆ ಅಂತ ಗೊತ್ತಾಗಿತ್ತು ಅಂತ. ಬಟ್ ಈ ಸಿನಿಮಾ ಯಾವಾಗ ಒಂದು 2 ವರ್ಷದಿಂದನೇ ಗೊತ್ತಾಗಿತ್ತು ನನಗೆ ಇದು ಹಿಟ್ ಸಿನಿಮಾ ಆಗುತ್ತೆ ಅಂತ. ಅಂದರೆ ದ ಡೇ ಯಾವತ್ತು ಕೃಷ್ಣ ಈ ಕಥೆಯ ಒಂದು ಐಡಿಯಾ ನನ್ನ ಹತ್ರ ಶೇರ್ ಮಾಡಿದಾಗಲೇ
ಅಂದರೆ ಆ ಮಗು ಸೆಂಟ್ರ್ ಸುತ್ತ ಕತೆ ಸುತ್ತುತ್ತೆ ಅಂದಾಗಲೇ, ಆ ಕತೆ ಕೇಳಿದಾಗಲೇ ಇದು ತುಂಬ ಪೊಟೆನ್ಷಿಯಲ್ ಇರುವಂಥ ಕಂಟೆಂಟು ಆ್ಯಂಡ್ ವರ್ಕ್ ಆಗುತ್ತೆ ಅಂತ ನನಗೆ ಅವತ್ತೇ ಅನಿಸಿತ್ತು. ಅದು ಇನ್ನೂ ಜಾಸ್ತಿ ಆಗಿದ್ದು ಸಮೃದ್ಧ ಅದು ಒಂದು ದಿವಸ ಫೋಟೋ ತೋರಿಸ್ತು, ಈ ಹುಡುಗಿ ಸೆಲೆಕ್ಟ್ ಆಗಿರೋದು ಆಡಿಷನಲ್ಲಿ ಹುಡುಗಿನ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಸಮೃದ್ಧ ಫೋಟೋ ತೋರಿಸಿದ ತಕ್ಷಣವೇ ಅದು ಇನ್ನೂ ಸ್ಟ್ರಾಂಗ್, ಅಂದರೆ ಪರ್ಸೆಂಟೇಜ್ ಇನ್ನೂ ಇನ್ಕ್ರೀಸ್ ಆಯಿತು. ಯಾಕೆಂದರೆ ಅಷ್ಟು ಕ್ಯೂಟ್ ಆಗಿದ್ದು ಸಮೃದ್ಧ, ಕಣ್ಣಲ್ಲಿದ್ದಂಥ ಇನ್ನೋಸೆನ್ಸು ಆ ಕ್ಯೂಟ್ನೆಸ್ಸು ನೋಡಿದ ತಕ್ಷಣ ಈ ಹುಡುಗಿ ತುಂಬ ಮ್ಯಾಜಿಕ್ ಥರ ಆಡಿಯನ್ಸ್ನ ಹೋಲ್ಡ್ ಮಾಡ್ತಾಳೆ ಸ್ಕ್ರೀನ್ ಮೇಲೆ ಅಂತ ಅವತ್ತೇ ಅನಿಸಿತ್ತು. ಆ್ಯಂಡ್ ಯು ಹ್ಯಾವ್ ಡನ್ ದಟ್ ಸಂಯುಕ್ತ, ಕಂಗ್ರ್ಯಾಚುಲೇಷನ್ಸ್ ನಿನಗೆ. ಎಲ್ಲ ಇಡೀ ಥಿಯೇಟ್ರಲ್ಲಿ ನಗ್ಸೋದು ಅಳಿಸೋದು ಎಲ್ಲ ಮಾಡ್ಬಿಟ್ಟಿದೆಯಾ. ನಮ್ಮ ಟೈಮಲ್ಲಿ ನಾನು ಚಿಕ್ಕ ಹುಡುಗ ಆಗಿದ್ದಾಗ ಬೇಬಿ ಫ್ಯಾಮಿಲಿ ಅಂತ ಒಂದು ಮಗು ತುಂಬ ಮುದ್ದಾಗಿ ಇದೇ ಥರ ಆ್ಯಕ್ಟ್ ಮಾಡೋದು, ಅಷ್ಟು ಫ್ಯಾನ್ ಫಾಲೋ ಆಗಿತ್ತು ಬೇಬಿ ಫ್ಯಾಮಿಲಿ ನೋಡೋಕ್ಕೋಸ್ಕರ ಬರ್ತಾಯಿದ್ರು ಥಿಯೇಟ್ರಿಗೆ. ನಾವು ಹೋಗಿದ್ದೀನಿ, ನಾನು ಬೇಬಿ ಫ್ಯಾಮಿಲಿಗೋಸ್ಕರ ಥಿಯೇಟ್ರಿಗೆ ಹೋಗಿದ್ದೀನಿ ಫಿಲ್ಮ್ಗಳನ್ನು. ಬೇಬಿ ಫ್ಯಾಮಿಲಿ ಯಾವ ಪಿಕ್ಚರ್ ಮಾಡಿದ್ರು ಹೋಗಿ ನೋಡ್ತಾ ಇದ್ದೆ ನಾನು. ಸೊ ಆ ಥರ ನೀನು ಕೂಡ ಈ ಜನ್ರೇಷನ್ ಬೇಬಿ ಫ್ಯಾಮಿಲಿ ಆಗಲಿ ಅಂತ ಹಾರೈಸ್ತೀನಿ. ನಿನ್ನ ಸಿನಿಮಾಗಳು ದೊಡ್ಡದಾಗಿ ಗೆಲ್ಲಿ ನಿನ್ನ ನೋಡೋಕ್ಕೋಸ್ಕರ ಜನ ಬರೋಷ್ಟು ದೊಡ್ಡ ಸ್ಟಾರ್ ಆಗಲಿ. ಈಗ ಆಲ್ರೆಡಿ ಸ್ಟಾರ್ ನೀನು, ಇನ್ನೂ ದೊಡ್ಡ ಸ್ಟಾರ್ ಆಗುವಂತ ಹಾರೈಸ್ತೀನಿ. ಓಕೆ. ಆ್ಯಂಡ್ ಇದ್ರ ಮೇಲೆ ಚೆರ್ರಿ ಆನ್ ಕೇಕ್ ಅಂತಾರಲ್ಲ ಹಂಗೆ ಇಷ್ಟೆಲ್ಲ ಆದಮೇಲೆ ಒಂದು ದಿವಸ ಈ ನಮ್ಮ ಜಗ್ಗನ್ನ ಕೃಷ್ಣ ಮನೆ ನೋಡಿ ಸರ್, ಒಂದು ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು, ಆದರೆ ಲಿಟ್ರಲಿ ಆ ಜಗ್ಗನ್ನೇ ಕರೆದು ನನಗೆ ಮನೆಯಲ್ಲಿ ಜಗ್ಗನ ಕೈಲಿ ಅವ್ರು ಒಂದೆರಡು ಸೀನೆಲ್ಲ ಅವ್ನು ಬಂದು ಎಲ್ಲ ಫಸ್ಟ್ ಅವ್ನು ಮಾತಾಡೋದು ನೋಡಿದ್ರೆ ನಗು ಶೂಟಿಂಗ್ ಮಹದೇವಪುರ ಜಗ್ಗ. ಸೊ ಅಲ್ಲಿ ಅಂದರೆ ಇನ್ಸ್ಟೆಂಟ್, ಅಂದರೆ ನಾವು ರಿಯಲ್ ಲೈಫಲ್ಲಿ ನೋಡಿದಾಗಲೇ ಯಾವುದು ಕನೆಕ್ಟ್ ಆಗ್ತೀವೋ, ಎಂಜಾಯ್ ಮಾಡ್ತೀವೋ ಅಥವಾ ಎಮೋಷನಲ್ ಆಗ್ತೀವೋ, ಅದು ಸ್ಕ್ರೀನ್ ಮೇಲೆ ಬಂದಾಗ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಅದೇ ಥರ ಜಗ್ಗನ್ನ ಅವತ್ತು ನೋಡಿದಾಗ್ಲೂ ಇದು ಈ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅನಿಸಿತ್ತು. ಸೊ ಅದೇ ಥರ ಈಗ ಎಲ್ಲದೂ ವರ್ಕ್ ಆಗಿದೆ. ಎಲ್ಲ ಪಾತ್ರಗಳನ್ನು ಅಫ್ಕೋರ್ಸ್ ಹಂಗಂತ ಸ್ಪೆಷಲಾಗಿ ಹೇಳಿದೆ ಅಷ್ಟೇ. ಎಲ್ಲರೂ ಅದ್ಭುತವಾಗಿ ಮಾಡಿದ್ದೀರಾ. ನಾನು ಸಿನಿಮಾ ನೋಡಿದ ದಿವಸನೇ ಇದೆಲ್ಲ ಹೇಳಿದ್ದೀನಿ. ಹಾಗಾಗಿ ಇಡೀ ಚಿತ್ರತಂಡಕ್ಕೆ ಅಭಿನಂದನೆಗಳು. ಆ್ಯಂಡ್ ಒಂದು ಸ್ಪೆಷಲ್ ಮೆನ್ಷನ್ ಏನು, ಈ ಸಿನಿಮಾ ಕನ್ನಡ ಚಿತ್ರರಂಗದ ಇಷ್ಟು ವರ್ಷಗಳ ಇತಿಹಾಸದಲ್ಲೇ 3 ಪಾರ್ಟ್ಗಳಲ್ಲಿ ಯಾವ ಸಿನಿಮಾನೂ ಬಂದಿಲ್ಲ. ಇದೇ ಫಸ್ಟ್ 3 ಪಾರ್ಟಲ್ಲಿ ಬಂದಿರುವಂಥದ್ದು. ಆ್ಯಂಡ್ 3 ಪಾರ್ಟ್ ಬರೋದು ಇವು ಮುಂದಕ್ಕೆ ಯಾವುದೋ ಬರ್ಬೋದೇನೋ, ಆದರೆ ಬಂದು 3 ಪಾರ್ಟ್ ಗೆಲ್ಲೋದಿದೆಯಲ್ಲ, ಅದು ರಿಮಾರ್ಕಬಲ್ ಅಚೀವ್ಮೆಂಟು. ಸೊ ಅಚೀವ್ಮೆಂಟ್ ಮಾಡಿರುವಂಥ ಆ್ಯಕ್ಟರ್ ಅಲ್ಲ, ಡೈರೆಕ್ಟರ್ ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಹ್ಯಾಟ್ರಿಕ್ ಬೇರೆ ಅಚೀವ್ ಮಾಡಿದ್ದಾರೆ. ಅದೊಂದು ದೊಡ್ಡ ಅಚೀವ್ಮೆಂಟು. ಸೊ ಕಂಗ್ರ್ಯಾಚುಲೇಷನ್ಸ್ ಕೃಷ್ಣ. ಫ್ರಾಂಚೈಸಿ ಆಗಿ ಡೈರೆಕ್ಟರ್ ಕೃಷ್ಣ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸು. ನಾನು ಡೈರೆಕ್ಟರ್ ಆಗಿರೋದ್ರಿಂದ ಗೊತ್ತು, ಒಂದು ಸಿನಿಮಾನ ಗೆಲ್ಲಿಸೋದು ಎಷ್ಟು ಕಷ್ಟ ಅಂತ ಡೈರೆಕ್ಟರ್ಗಳಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದರಲ್ಲಿ 3 ಸಿನಿಮಾ ಹ್ಯಾಟ್ರಿಕ್ ಇಟ್ಕೊಡೋದು ತುಂಬ ದೊಡ್ಡ ಅಚೀವ್ಮೆಂಟು. ಆಮೇಲೆ ನಿಜವಾಗ್ಲೂ ಒಬ್ಬ ಡೈರೆಕ್ಟ್ರು ಒಳ್ಳೆ ಡೈರೆಕ್ಟ್ರು ಅಂತ ಯಾವಾಗ ಪ್ರೂವ್ ಆಗ್ತಾರೆ ಅಂತಂದರೆ ಅವರು ಕನ್ಸಿಸ್ಟೆಂಟಾಗಿ ಹಿಟ್ಗಳನ್ನು ಕೊಟ್ಟಾಗ. ಒಂದು ಸಿನಿಮಾ ಹಿಟ್ ಮಾಡೋದು ದೊಡ್ಡ ವಿಷಯ ಅಲ್ಲ, 2 ಸಿನಿಮಾ ಹಿಟ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಕನ್ಸಿಸ್ಟೆಂಟಾಗಿ ಮಾಡೋ ಸಿನಿಮಾಗಳನ್ನೆಲ್ಲ ಒಳ್ಳೆ ಸಿನಿಮಾ ಅನ್ಸ್ಕೊಳ್ಳೋದು. ನಾನು ಹೇಳ್ತಾರೆ ಇನ್ ಟರ್ಮ್ಸ್ ಆಫ್ ಬಾಕ್ಸ್ ಆಫೀಸ್ ಅಲ್ಲ, ಕೆಲವೊಮ್ಮೆ ಬಾಕ್ಸ್ ಆಫೀಸಲ್ಲಿ ಗೆದ್ದಿದ್ರು ಕೂಡ ಜನ ಇಷ್ಟಪಟ್ಟಿರಲಿಲ್ಲ ಎಷ್ಟೋ ಪಿಕ್ಚರ್ಗಳನ್ನು. ಸೊ ಜನ ಇಷ್ಟಪಡ್ತಾ ಇಡೋವಂಥ ಸಿನಿಮಾ ಮಾಡೋದಿದೆಯಲ್ಲ, ಅದು ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಡೈರೆಕ್ಟರ್ಗೆ. ಸೊ ಕೃಷ್ಣ ಡೈರೆಕ್ಟ್ರಾಗಿ ಅದನ್ನು ಅಚೀವ್ ಮಾಡಿ 3 ಸಿನಿಮಾ 3 ಭಾಗಗಳನ್ನು ಕೂಡ ಜನ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ಅದು ನಿಜವಾದ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ರೀತಿ ಈ ಸಕ್ಸಸ್ ವಿಜಯ ಯಾತ್ರೆ ಕಂಟಿನ್ಯೂ ಆಗಲಿ ನಿಮ್ಮಿಂದ. ಸೊ ಅದರಿಂದ ಏನೇನು ಶ್ರಮ ಇದೆ ಅನ್ನೋದು ಈಗ ಆಲ್ಮೋಸ್ಟ್ ಎಲ್ಲ ಕರ್ನಾಟಕಕ್ಕೆಲ್ಲ ಗೊತ್ತಿದೆ ಆಲ್ರೆಡಿ. ಅವರು ನೋಡ್ತಾನೆ ಇದ್ದಾರೆ, 5 ವರ್ಷದಿಂದ ನಿಮ್ಮ ಜರ್ನಿನ ನೋಡ್ತಾನೆ ಇದ್ದಾರೆ. ಸೊ ಈ ಸಕ್ಸಸ್ಸನ್ನು ನಾವು ಹೇಗೆ ಸಂಭ್ರಮಿಸ್ತಾ ಇದ್ದೀವೋ ಚಿತ್ರತಂಡ, ಹಾಗೆ ಚಿತ್ರೋದ್ಯಮ ಸಂಭ್ರಮಿಸಲಿ ಅಂತೇಳಿ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಬೀಂಗ್ ಅ ಡೈರೆಕ್ಟರ್ ನೀವು ಇಷ್ಟೊಂದು ಪ್ರೀತಿಯಿಂದ ಸರ್ ಫೋಟೋ ತಗೊಂಡ್ರ ಸರ್ ಒಂದು ಫೋಟೋ ಸಕ್ಸಸ್ ಮೀಟಲ್ಲಿ ಒಂದು ಫೋಟೋ ಬೇಕಲ್ಲ ಸರ್? ಹಾಂ ಸರ್. ಓ ಸರ್, ಯಾರು ಹೀರೋ ಇಲ್ವಾ? ಎಸ್, ಒಂದು ನಿಮಿಷ ಸರ್ ಪ್ಲೀಸ್. ಥ್ಯಾಂಕ್ ಯು ಶಶಾಂಕ್ ಸರ್, ಧನ್ಯವಾದ. ಅದೇ ನಿಮ್ಮ ಬಾಯಲ್ಲಿ ಕೇಳ್ಬೇಕಂತ ಸರ್. ಪ್ರೊಡ್ಯೂಸರ್ ಡಾರ್ಲಿಂಗ್ ಹಾಡು ಗೊತ್ತು ಸರ್, ಗೊತ್ತಾಯ್ತು ಸರ್. ಲವ್ ಮಾಕ್ಟೇಲ್ 3 1 2 3 ಸಕ್ಸಸ್ ಆಗಿದೆ. ಮಗನ ಸಕ್ಸಸ್ ಬಗ್ಗೆ, ಸೊಸೆ ಕೆಲಸದ ಬಗ್ಗೆ ಏನ್ ಹೇಳ್ತೇವೆ? ನಾನು ಏನು ಹೇಳೋದಕ್ಕಿಂತ ಹಿಂದ್ಗಡೆ ಒಂದು ಚಿತ್ರ ಇದೆ ನೋಡಿ, ಅದು ಅಪ್ಪ ಆದರೆ ಮಗು ಅದು
ಹೌದಲ್ವಾ? ಅಪ್ಪನಿಗೆ ಸಂತೋಷ ಆಗೋದು ಯಾವಾಗ? ಮಗು ಅಪ್ಪನಿಗಿಂತ ಮೇಲೆ ಹೋಗಿ ಖುಷಿಯಾಗಿ. ಅಪ್ಪನ ಈ ಥರ ಮಾತಾಡೋದೆಲ್ಲ ಸಿಗಲ್ಲ, ಕ್ಲಿಪ್ಪಿಂಗ್ ರೇರ್ ಮೂಮೆಂಟ್ಸ್ ಇದೆಲ್ಲ. ಬಹುಶಃ ಅವನು ವಿಚಿತ್ರ ಸ್ವಭಾವ, ವಿಚಿತ್ರ ಸ್ವಭಾವ ಅಂದರೆ ಈಗ ಹೇಳಿದ್ರೆ ಬಹುಶಃ ಎಲ್ಲೂ ಹೇಳಿಲ್ಲ, ನೀವು ಯಾರು ಕೇಳಿಲ್ಲ. ಅವನಿಗೆ ಏನು ಮಾಡಬೇಕು ಅಂದ್ರೆ ಮಾಡಲೇಬೇಕು. ಅವನು ಯಾವುದು ದುರಭ್ಯಾಸ ಆಗಲಿ ಯಾವುದೂ ಇಲ್ಲ ಅವನಿಗೆ. ಅಕಸ್ಮಾತ್ 500 ರೂಪಾಯಿ ಕೊಡಿಬೇಕು ಅವನು ಫೀಸು ಏನಕ್ಕೆ ಅಂದರೆ ಈ ಕೊಡೋಣ ಏನಕ್ಕೋಬೇಕು, ಏನಕ್ಕೆ ಕೇಳಬೇಕು. ನಾನು ಇವತ್ತು ಖುಷಿಯಾಗಿದೆ ಅಥವಾ ಬೇಜಾರಾಗಿದೆ, ಬಾರ್ಗೋಗಿ ಕುಡಿಬೇಕು, ಕೊಡ್ತೀರಾ? ನನಗೆ ಗೊತ್ತು ಇದು ಸ್ವಭಾವ. ಹೇಳ್ತಿರ್ಲಿಲ್ಲ ಅವನು 500 ರೂಪಾಯಿ ಕೊಡ್ತಾ ಇದ್ದೆ. ಬಟ್ ಐ ಗಾಟ್ ಲಾಟ್ ಆಫ್ ಹೋಪ್ ಅವನು. ಏನು ಅಂದರೆ ಅವನೇನಾದ್ರು ಮಾಡ್ತಾನೆ ಅಂತ ನನಗೆ ಗೊತ್ತಿತ್ತು. ಬಟ್ ಸುಮಾರು ಅವತಾರ ಆಡ್ದ. ಒಂದು ಕ್ರಿಕೆಟು ಹುಚ್ಚು ಅಂದರೆ ಹುಚ್ಚು, ಬ್ಯಾಟ್ ತಗೊಳ್ಳಿ ಅಂದ. ನಾನು ಬ್ಯಾಟು ತಗೊಳ್ಳಿಕ್ಕೆ ನಾನು ಅವಾಗ ಸಬ್ ಇನ್ಸ್ಪೆಕ್ಟ್ರು, ಭಾಳ ಹಿಂದೆ. ನನ್ನ ಸಂಬಳ ಬರ್ತಿದ್ದದೆ ಅಷ್ಟು 1500 ರೂಪಾಯಿ. ದೇವರಾಜಾಸ್ ರೋಡ್ಗೆ ಹೋದೆ, ಬುಲೆಟಲ್ಲಿ ಕೂರಿಸ್ಕೊಂಡು. ನನಗೆ ಗೊತ್ತಿರೋರು ಒಂದು ಸ್ಪೋರ್ಟ್ಸ್ ಅಂಗಡಿ, ದೊಡ್ಡ ಅಂಗಡಿ. ಇನ್ನೊಂದು ಬ್ಯಾಟ್ ಅಂತ ಕೊಡಪ್ಪ ಅಂತ ಇದ್ದ. ಯಾವ್ದು ಬೇಕು ಸರ್ ಅಂದ. ಯಾವುದೊಂದು ಕೊಡು. ಅವ್ನು ತೆಗೆದುಕೊಟ್ಟ. ಎಷ್ಟಪ್ಪ ಇದೆ? 1500 ಸರ್ ಅಂದ. ನಾನು ಒಂದು ತಿಂಗಳು ಸಂಬಳನೇ 1500 ರೂಪಾಯಿ. ಅವನು ಇನ್ನೂ ಏನು ಗೊತ್ತೇ ಇಲ್ಲ. ಅವನಿಗೆ ಅಷ್ಟೊಂದು ಬ್ಯಾಟ್, ಅಷ್ಟು ಕಾಸ್ಟ್ಲಿ ಬ್ಯಾಟ್, ಅದಕ್ಕೆ ಸುಮಾರಾಗಿ ಕೊಡೋದು. ಇವನು ಕ್ರಿಕೆಟ್ ಆಡಿ ದುಬೈ, CCL ಎಲ್ಲ ಆಡಿ ಬರುವಾಗ ಲಕ್ಷಾಂತರ ರೂಪಾಯಿ ಅದು ಗಿಫ್ಟು. 63,000 rupees ಬ್ಯಾಟು. 2-3 ಜನ ಗಿಫ್ಟ್ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಒಂದು ಕೊಟ್ಟಿರಬೇಕು, ಎಲ್ಲ ಯಾರು ಕೊಟ್ಟಿದ್ದಾರೆ. ಮತ್ತು ಫ್ಯಾನ್ಗಳು. ಇದು ಒಂದು ಕ್ರಿಕೆಟ್ ಜೀವನ. ಮತ್ತು ಒಂದು ಇವನು ಕ್ಲಾಸ್ಮೇಟ್ ಎಲ್ಲ ಮೋಟರ್ ಸೈಕಲ್ ತಗೊಂಡ್ಬಿಟ್ರು. ಅರಸೀಕೆರೆ. ಆವಾಗ ನನಗೆ ಮೋಟರ್ ಸೈಕಲ್ ಬೇಕು ಅಂದ. 17 years ಬೇಡ ಅಂದೆ. ಇಲ್ಲ ನನಗೆ ಬೇಕು ಅಂದ. ನೀನು ಬಾ ನನ್ನ ಜೊತೆಗೆ. ನಾನು ಅಲ್ಲಿ ಇನ್ಸ್ಪೆಕ್ಟ್ರು. ನನ್ನ ಜೊತೆಗಿರೋ ಮೋಟರ್ ಸೈಕಲ್ ತಗೊಂಡು ನಿಯಮ ಕೊಟ್ಟೆ. ಬರ್ತೀಯಾ? ಬರ್ತೀನಿ. ಮರಿಮಲ್ಲಪ್ಪ ಸ್ಕೂಲಲ್ಲಿ ಓದ್ತಿದ್ದವನು ಮೋಟರ್ ಸೈಕಲ್ಗೋಸ್ಕರ ನನ್ನ ಜೊತೆಗೆ ಬಂದ. ತಗೊಟ್ಟೆ. ಚೆನ್ನಾಗಿ ಓಡಿಸ್ತಾ ಇದ್ದ, ಚೆನ್ನಾಗಿ ಓದ್ತಾ ಇದ್ದ. ಅಲ್ಲಿ ಒಂದು ಕ್ಲಬ್ ಇದೆ, ಒಳ್ಳೆ ಟೆನ್ನಿಸ್ ಸ್ಪೋರ್ಟ್ಸ್ಮನ್ಗಳಿದ್ದಾರೆ. ಅಲ್ಲಿ ಟೆನ್ನಿಸ್ ಆಡಲಿಕ್ಕೆ ಸ್ಟಾರ್ಟ್ ಮಾಡ್ದ. ಯಾವ ಲೆವೆಲ್ಗೆ ಹೋದ ಅಂದರೆ ಅವ್ನ ಸರ್ವಿಸನ್ನು ಯಾರು ರಿಸೀವ್ ಮಾಡೋಕ್ಕಾಯ್ತಲ್ಲ, ಅಷ್ಟು ಚೆನ್ನಾಗಿ. ಬೇಸಿಗೆ ಬಿಸಿಲಲ್ಲಿ ಒಂದು ಹೊಸ ಹುಡುಗ ಕಾನ್ಸ್ಟೇಬಲ್ ಜೊತೆಗೆ ಹಾಕಿದ್ದೆ ಬಾಲ್ ಎತ್ಕೊಡ್ಲಿಕ್ಕೆ. ಸುಸ್ತಾಗ್ಬಿಡೋನು ಅವನು. ಅಷ್ಟು ಹೈಟಿಗೆ ಅವನು ತುಂಬ ಚೆನ್ನಾಗಿ ಸರ್ವಿಸ್ ಹೊಡಿತಾರೆ. ಆಮೇಲೆ ಸುಮಾರು ಟೂರ್ನಿಗಳಿಗೆಲ್ಲ ಹೋದ. ಈಗ ಸಿನಿಮಾ ಸರ್, ಸಿನಿಮಾ ಸೆಕೆಂಡ್ರಿ ಅವನಿಗೆ. ಅವನು ಅಲ್ಲೂ ಅಚೀವ್ ಮಾಡ್ದ. ಎಲ್ಲರೂ ಭಾಳ ಇಂಪ್ರೆಸ್ ಆದರು. ಅವನು ಒಳ್ಳೆ ಇಂಟರ್ನ್ಯಾಷನಲ್ ಟೆನ್ನಿಸ್ ಪ್ಲೇಯರ್ ಆಗ್ತಾನೆ ಅಂತ. ನನಗೂ ಆಸೆ ಇತ್ತು. ಬಟ್ ನಾವು ಮಿಡ್ಲ್ ಕ್ಲಾಸ್, ಅವನ್ನ ಸಪೋರ್ಟ್ ಮಾಡೋರು ಯಾರು ಫೈನಾನ್ಸಲ್ಲಿ. ಕೊನೆಗೆ ಹಿಂದಿಗೆ ತಗೊಂಬಿಟ್ಟೆ, ಬೇಡ ಟೆನ್ನಿಸ್ ಆಡೋದು ಬೇಡ ಅಂತ. ಕೊನೆಗೆ ನನಗೆ ಟ್ರಾನ್ಸ್ಫರ್ ಆಯಿತು, ಮೈಸೂರು ಹೋಗಿ ಇವನು ಬಂದ. ಅಲ್ಲಿ ಮತ್ತೆ ಕ್ರಿಕೆಟ್ ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಒಂದು ಸ್ವಲ್ಪ ಖುಷಿ ಇತ್ತು ನನಗೆ. ಅಲ್ಲೂ ಟೆನ್ನಿಸ್ ಆಡ್ದೆ, ನಾನು ಕ್ರಿಕೆಟಿಗೆ ಶಿಫ್ಟ್ ಆದ. ಕ್ರಿಕೆಟು ಆದಷ್ಟು ಕರ್ಕ್ ಮಾಡಿದೆ ನಾನು. ಕರ್ಕ್ ಮಾಡಿ ಓದೋದ್ರ ಬಗ್ಗೆ ಗಮನ ಕೊಡ್ಬೇಕು. ಕೊನೆಗೆ BBA ಮಾಡ್ದೆ, ಆಮೇಲೆ MBA ಮಾಡ್ದೆ. ಇಲ್ಲಿ ಹಂಗೆ ನೋಡ್ದ. ಹಿಂಗಾದ್ರೂ ಮಾಡಿ ಅವನು ಒಟ್ಟಿಗೆ ಸೆಲೆಬ್ರಿಟಿ ಆಗಬೇಕು ಅಂತ ಅವ್ನ ತಲೆ ಒಳಗೆ ಬಂದ್ಬಿಟ್ಟಿತ್ತು. ಸ್ಪೋರ್ಟ್ಸಲ್ಲಿ ಸೆಲೆಬ್ರಿಟಿ ಆಗೋಕ್ಕೆ ಅವ್ನಿಗೆ ಅವಕಾಶ ನಾನು ಕೊಡಲಿಲ್ಲ. ನನಗೆ ನೀನು MBA ಮಾಡಬೇಕು, ಲೈಫಲ್ಲಿ ಏನಾದರೂ
ಬೇಸಿಕ್ ಆಗಿ ನೀನು ಎಜುಕೇಷನ್ ಮಾಡೋದು ಅಂತ. ಕೊನೆಗೆ ಏನು ಮಾಡೋದಂದರೆ MBA ಮಾಡಿ ಆರಾಮಾಗಿ ಸರ್ಟಿಫಿಕೇಟ್ ತಗೊಂಡು ಒಳ್ಳೆ ಮೆರಿಟಲ್ಲಿ ಬಂದಿದ್ದ ತಗೊಂಡು ACP ಸಾಹೇಬ್ರೆ ತಗೊಳ್ಳಿ ನಿಮ್ಮ ಸರ್ಟಿಫಿಕೇಟ್ ಇಟ್ಕೊಳ್ಳಿ, ಬಿಸಾಕಿ ಇದನ್ನು ಪೂಜೆ ಮಾಡಿ. ನನ್ನ ಹತ್ರ ಇದೆ ಇನ್ನು ಸರ್ಟಿಫಿಕೇಟ್ಸ್ ಅಲ್ಲ MBAದು. ಆಮೇಲೆ ಅವನು ಇಲ್ಲಿ ಮಧ್ಯ ಇರುವಾಗಲೇ ಕ್ರಿಕೆಟು ಆಡ್ತಾ ಇದ್ದ, ಪ್ಲಸ್ ಸಿನಿಮಾ ಕಡೆ ಒಂದು ಸ್ವಲ್ಪ ವಾಲ್ದ. ನಾನೇನು ಬೇಜಾರಿಲ್ಲ, ಇನ್ನು ಯಾವ್ದು ಹೋಗ್ತೀಯ ಹೋಗು, ನನಗೇನು ಹಿಂಗೆ ಆಗಬೇಕು ಅಂತ ನಾನು ಬಿಟ್ಟೆ ಅವನ ಕೈಗೆ. ಅವನಿಗೆ ಅವನದೇ ಆದ ಏನೋ ಒಂದು ಆಸೆ ಇತ್ತು, ನಾನು ಸೆಲೆಬ್ರಿಟಿ ಆಗಬೇಕು, ನಾನು ದೊಡ್ಡದಾಗಿ ಬೆಳಿಬೇಕು ಅಂತ. ಅದನ್ನು ಆಮೇಲೆ ನಿಧಾನಕ್ಕೆ ಇವನ ಜೊತೆ ಮಿಲನ ಬಂದಮೇಲೆ ಇವನಿಗಿಂತ ಹೆಚ್ಚು ಒಬ್ಬರಿಗೊಬ್ಬರು ಕಾಂಪಿಟೇಷನ್, ಅದರಲ್ಲಿ ಮುಚ್ಚುಮರೆ ಇಲ್ಲ. ಅವಳನ್ನು ತುಂಬ ಅಚೀವ್ ಮಾಡಿದ್ದಾಳೆ, ಅವಳು ತುಂಬ ಕಷ್ಟಪಟ್ಟಿದ್ದಾಳೆ. ಸ್ಪೋರ್ಟ್ಸು ಅಂತ ತಂದೆನೂ ಭಾಳ ತ್ಯಾಗ ಮಾಡಿದ್ದಾರೆ. ನಾವು ಬೀಗರು ಒಂದೇ ಟೈಪು, ಮಕ್ಕಳಿಗೋಸ್ಕರ ಭಾಳ ಕಷ್ಟಪಟ್ಟಿದ್ದೀವಿ. ಅವ್ರ ತಂದೆನೂ ಅಷ್ಟೇ, ಅವರು ಹಳೆಯ ಸ್ಕೂಟರ್ನಲ್ಲಿ ಹಿಂದಿಂದ ಹೋಗೋದಂತೆ ಇವಳು ನೋಡ್ಸೋದಂತೆ ಅವ್ರ ತಂದೆ ಹೇಳ್ತಿದ್ರು ನನಗೆ. ಬಟ್ ಬೋತ್ ಆಫ್ ದೆಮ್ ಆರ್ ಅಚೀವರ್ಸ್. ಅದೇನೋ ಆ ದೇವರ ಒಂದು ಆಶೀರ್ವಾದ ಏನೋ, ಬಹುಶಃ ಇಬ್ಬರು ಒಂದೇ ಮೈಂಡ್ ಇರೋರು. ಲವ್ ಮಾಡಿದ್ರು, ನನಗೇನು ಅಬ್ಜೆಕ್ಷನ್ ಇಲ್ಲ. ಮದುವೆ ಮಾಡ್ಕೊಂಡ್ರು, ಅದಕ್ಕೂ ಅಬ್ಜೆಕ್ಷನ್ ಇಲ್ಲ. ಹ್ಯಾಪಿ ಆಗಿದ್ದಾರೆ, ಐ ಆಮ್ ಹ್ಯಾಪಿ. ಇದಕ್ಕಿಂತ ಏನೇನು ಬೇಕು? ಅದಕ್ಕೆ ಇವಾಗ ನಾನೇನಾಗಿದ್ದೀನಿ ಅಂದರೆ ಆ ಥರ ಇದ್ದೀನಿ. ನನ್ನ ಮಗ ನನ್ನ ಹೆಗಲ ಮೇಲೆ ತುಂಬ ಬೆಳೆದವನೇ, ನನಗೆ ಖುಷಿ ಆಗ್ತಾಯಿದೆ. ಸೊಸೆಯರು ಅದೇ ರೀತಿ ಬೆಳೆದಾಗ ಅವರ ಅಪ್ಪ ಅಮ್ಮನಿಗೂ ಖುಷಿ ಆಗ್ತಾಯಿದೆ. ವೆರಿ ಆಲ್ ಆರ್ ಹ್ಯಾಪಿ. ಎಲ್ಲ ಇಬ್ಬರು ಎಲ್ಲ ಅವ್ರ ಮನೆಯವರು ಕಷ್ಟಪಟ್ಟು ಅವ್ರನ್ನ ಬೆಳೆಸಿದ್ದಾರೆ. ನಮ್ಮ ಮನೆಯವರು ನಾವು ಅವನಿಗೋಸ್ಕರ ತ್ಯಾಗ ಮಾಡಿ ಬೆಳೆಸಿದ್ದೀವಿ. ಬಟ್ ಈಗ ಅದರ ಫಲನ ನಾವು ಈಗ ನೋಡ್ತಾ ಇದ್ದೀವಿ, ಅದನ್ನು ಅನುಭವಿಸ್ತಾ ಇದ್ದೀವಿ. ವಿ ಆರ್ ಮೋಸ್ಟ್ ಹ್ಯಾಪಿ ಕಪಲ್, ನಮ್ಮ ಮಗ ಮತ್ತು ಸೊಸೆ. ಒಂದು ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನಾಗಪ್ಪ ಸರ್. ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ನಮಗೆ ಕ್ಯಾಂಪೇನ್ ಮಾಡಿದಂತಹ ಅಥವಾ ಪಬ್ಲಿಸಿಟಿ ಮಾಡಿದಂತಹ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ನಮ್ಮ PR ಜಯಸೂರ್ಯ ಸರ್, ಥ್ಯಾಂಕ್ ಯು ಸೋ ಮಚ್. ರಿಲೀಸ್ ಆಗಿದ್ರಿಂದ ಇವತ್ತಿನ ಸುಪ್ರೀತ್ ಸರ್, ನಾನು ಆ್ಯಕ್ಚುಲಿ ಸಕ್ಸಸ್ ಮೀಟಲ್ಲಿ ಮಾತಾಡೋಣ ಅಂತ ಅಂದ್ಕೊಂಡೆ. ಬಹಳ ಒಂದು ಸ್ಮೂತ್ ಆದಂಥ ಒಂದು ಎಕ್ಸ್ಪೀರಿಯನ್ಸ್, ಒಂದು ಪ್ಲೆಸೆಂಟ್ ಆದಂಥ ಒಂದು ಎಕ್ಸ್ಪೀರಿಯನ್ಸ್ ಈ ತಂಡದ ಜೊತೆ. ಆ್ಯಂಡ್ ಇವರೆಲ್ಲ ಇಲ್ಲಿ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನಂಗೆ ತುಂಬ ವಿಚಿತ್ರ ಅನ್ನಿಸ್ತಿತ್ತು. ಆ್ಯಕ್ಚುಲಿ ಅವರೆಲ್ಲ ನಮ್ಮ ಮನೆಗೆ ಬಂದಾಗ ನಾವು ಆ ಥರ ಮಾತಾಡಲ್ಲ. ಸೊ ತುಂಬ ಮುಜುಗರ ಆಯಿತು ನನಗೆ. ಇವರೆಲ್ಲ ತುಂಬ ಫಾರ್ಮಲ್ ಆಗಿ ಥ್ಯಾಂಕ್ಸ್ ಹೇಳ್ತಾ ಇದ್ರು, ನೀವು ಹಂಗೆ ಮಾಡಿದ್ದೀರಾ, ಹಿಂಗೆ ಮಾಡ್ತಿದ್ರೆ. ಇಟ್ ಜಸ್ಟ್ ಮೇಡ್ ಅಸ್ ಸೋ ಅನ್ಕಂಫರ್ಟಬಲ್. ಯಾಕಂದರೆ ನಾವು ಆ ಥರ ಇಲ್ಲ ನಾವೆಲ್ಲ ಜೊತೆಲಿದ್ದಾಗ. ದಟ್ ಈಸ್ ಒನ್. ಆ್ಯಂಡ್ ಲವ್ ಮಾಕ್ಟೇಲ್ ಅಂತಂದರೆ ಅಫ್ಕೋರ್ಸ್ ಕೃಷ್ಣ ಮಿಲನ ಅಂತೆಲ್ಲ ಹೇಳ್ತಾರೆ. ಬಟ್ ನನಗೆ ಪರ್ಸನಲಿ ಏನನ್ಸುತ್ತೆ ಅಂತಂದರೆ ಇಟ್ ಈಸ್ ಈಚ್ ಒನ್ ಆಫ್ ದೆಮ್. ಅಂದರೆ ಪ್ರತಿ ಒಂದು ಪಾತ್ರ ಬಿಗಿನಿಂಗ್ ಇಂದ ನಮ್ಮ ವಿಜು, ನಾನು ಆಕ್ಚುಲಿ ಇವಾಗ ಹೇಳಕ್ ಹೋದ್ರೆ ಮಿಸ್ ಮಾಡ್ತೀನಿ, ಯಾಕಂದ್ರೆ ಪಾರ್ಟ್ 1 ಇಂದ ಪಾರ್ಟ್ 3 ವರೆಗೂ ಹೇಳಬೇಕು ಪ್ರತಿ ಒಂದು ಪಾತ್ರ. ಅಂಡ್ ಈ ಒಂದು ಜರ್ನಿಯಲ್ಲಿ ಐ ಥಿಂಕ್ ನಾವು ಅಫ್ಕೋರ್ಸ್ ಕಷ್ಟಪಟ್ಟಿದ್ದೀವಿ, ಬರ್ದಿದ್ದೀವಿ, ಅದು ಇದು ಎಲ್ಲ. ಅಂಡ್ ಅವರೆಲ್ಲರಿಗೂ ಕೂಡ ಅವರೆಲ್ಲ ಆ ಪಾತ್ರಕ್ಕೆ ಕೊಟ್ಟಿರೋ 100% ಇದೆಯಲ್ಲ, ಅದನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂದ್ರೆ ಐ ರಿಮೆಂಬರ್ ಶ್ವೇತಾ ಅವ್ರು ಶೂಟ್ ಮಾಡ್ಬೇಕಾದ್ರೆ ಅವ್ರ ತಂದೆ ಹುಷಾರಿರಲಿಲ್ಲ, ಅಥವಾ ಈ ತರ ತುಂಬಾ ಕೆಲವರಿಗೆಲ್ಲ ತುಂಬಾ ಚಿಕ್ಕ ಪುಟ್ಟ ಕನ್ಸರ್ನ್ಸ್ ಇತ್ತು. ಅಂಡ್ ಈ ರೀತಿಯಾದಂತಹ ಬಹಳ ವಿಷಯಗಳು ನಡೆದಿರುತ್ತೆ ಆಕ್ಟರ್ಗಳ ಲೈಫಲ್ಲಿ ಅಥವಾ ಶೂಟಿಂಗ್ ಮಾಡ್ಬೇಕಾದ್ರೆ. ಅದೆಲ್ಲದನ್ನು ಅಂದ್ರೆ ಪಕ್ಕಕ್ಕಿಟ್ಟು ಒಂದು ಸಿನಿಮಾ ಅಂತ ಬಂದಾಗ ನಟರು ನಟಿಯರು ಯಾರು ನಮ್ಮ ಪೂರ್ತಿ ಫ್ರಾಂಚೈಸ್ ಇದ್ದಾರೆ, ಪ್ರತಿಯೊಬ್ರು ಅವರವರ 100% ಕೊಟ್ಟಿದ್ದಾರೆ. ಶ್ರೀ ಸರ್ 3 ಸಿನಿಮಾನ ಹೇಳ್ತಾ ಇದ್ದೀವಿ, ಇವ್ರು ಅನ್ಸುತ್ತೆ ಏನ್ ಇವ್ರ ಬಗ್ಗೆ ಇವ್ರು ಮಾತಾಡ್ಕೊಂತಾರೆ 3 ಸಿನಿಮಾಯಿಂದ. ಬಟ್ ಶ್ರೀ ಸರ್ ಇಸ್ ಅವರ್ ಫ್ಯಾಮಿಲಿ. ಸೊ ನಾನೇನು ಹೇಳಲ್ಲ ಸರ್, ಯು ಆರ್ ಪಾರ್ಟ್ ಆಫ್ ಅಸ್. ಅಂಡ್ ಎಲ್ಲರೂ ವಾಸು ಸರ್ ಇರ್ಬೋದು, ಇಲ್ಲಿ ಯಾರು ಬಂದಿದ್ರೆ ಬಟ್ ನಾನು ಮಿಸ್ ಮಾಡ್ತೀನಿ ಆಕ್ಚುಲಿ. ಬಟ್ ಎಲ್ಲರೂ ಐ ಥಿಂಕ್ ನಾವು ಅವ್ರನ್ನ ಹೇಗೆ ನಡ್ಸ್ಕೊಂಡಿದೀವಿ ಅಂತ ಎಲ್ಲರೂ ಮಾತಾಡಿದ್ರು, ಬಟ್ ಅವ್ರುಗಳು ಕೂಡ ಈಕ್ವಲಿ ಅಷ್ಟೇ ಚೆನ್ನಾಗಿದ್ದಾರೆ ನಮ್ಮ ಜೊತೆ. ಸೊ ಆಕ್ಚುಲಿ ಏನು ಗೊತ್ತಾ, ನಾನು ತುಂಬ ಕ್ಯಾಲ್ಕುಲೇಟಿವ್. ಅಂದರೆ ಏನು ಯಾರನ್ನು ನಾನು ಸುಮ್ಮನೆ ನಂಗೆ ಗೊತ್ತಿರೋರು ಆಮೇಲೆ ಏನಂತೆಲ್ಲ ಕ್ಯಾಸ್ಟ್ ಎಲ್ಲ ಮಾಡೋದಿಲ್ಲ. ಇವರೆಲ್ಲ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಆಗಿರೋದು ಮಾತ್ರ ನಾನು ಕ್ಯಾಸ್ಟ್ ಮಾಡೋದು, ಇಲ್ಲಾಂದರೆ ದೇವರನ್ನೇ ಮಾಡ್ತಾ ಇರಲಿಲ್ಲ. ಸೊ ಅವ್ರೇನು ನಮ್ಮ ಥ್ಯಾಂಕ್ಸ್ ಹೇಳೋದು ಅವಶ್ಯಕತೆ ಇಲ್ಲ, ಅವ್ರ ಟ್ಯಾಲೆಂಟ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಎಷ್ಟು ಜನ ಹೊಸಬ್ರು ಇದಾರೆ, ಅಷ್ಟೇ ಜನ ಆಲ್ರೆಡಿ ನಟರು ಎಸ್ಟಾಬ್ಲಿಷ್ ಆಗಿರೋರು ಇದ್ದೀರಾ ನಮ್ಮ ಸಿನಿಮಾದಲ್ಲಿ. ಕೃಷ್ಣ ಹೇಳ್ದಾಗೆ
ದೇರ್ ಆಲ್ ಸುಪ್ರೀಮ್ಲಿ ಟ್ಯಾಲೆಂಟೆಡ್. ನಯಾರಾನ ಇವತ್ತು ನೋಡ್ತಾ ಇದ್ದಾರೆ ಅನ್ಸುತ್ತೆ, ಬಹುಶಃ 2014 ನಾವು ಜೊತೆ ಕೆಲಸ ಮಾಡಿದಾಗ ಅವಳು ಎಷ್ಟು ಟ್ಯಾಲೆಂಟೆಡ್ ಅಂತ ನಾವು ನೋಡಿದ್ವಿ. ಸೊ ಅವಾಗಿಂದ ಟ್ರಾವೆಲ್ ಆಗಿರುವಂತಹ ವೆರಿ ವೆರಿ ಗುಡ್ ಫ್ರೆಂಡ್, ಡಿಯರ್ ಫ್ರೆಂಡ್. ಸೊ ಹಾಗಾಗಿ ಶಾಂತ ಮ್ಯಾಮ್ ಇದ್ದಾರೆ ಇವತ್ತು. ಪಾಪ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಇತ್ತು ಇವಾಗ ರಿಲೀಸ್ ಟೈಮಲ್ಲಿ. ಬಟ್ ಇನ್ಫ್ಯಾಕ್ಟ್ ಪಾಪ ಅವ್ರನ್ನ ಫಸ್ಟ್ ಪ್ರೆಸ್ ಮೀಟಿಗೆ ಕರೀಲಿಲ್ಲ, ನಾವು ರಿವೀಲ್ ಮಾಡಲ್ಲ ಅಂತ. ಸೊ ಹಾಗೆ ಶೋ ಮಾಡಿದ ಶೋಗೂ ಕರೀಲಿಲ್ಲ, ಗೊತ್ತಾಗಬಾರ್ದು ಅವ್ರಿಗೆ. ಅಂಡ್ ರಜನಿ ಅವ್ರನ್ನ ಟೀಚರ್ನ ನಾವು ಲವ್ ಮಾಕ್ಟೇಲ್ ಪಾರ್ಟ್ 2 ಅಲ್ಲೇ ಮೀಟ್ ಮಾಡಿದ್ವಿ. ಬಹುಶಃ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಆಡಿಷನ್ ಕೂಡ ಮಾಡಿದ್ವಿ. ಸಂಭವ್ ಇಲ್ಲಿ ಕರೆಕ್ಟ್ ಟೀಚರ್ ಆಗಿ ಚೆನ್ನಾಗಿ ಹೋಗಿದ್ರು ಅಂತ ಅನ್ಸುತ್ತೆ. ಅಂಡ್ ಅಮೃತ, ರೇಚಲ್ ಇವ್ರ ಬಗ್ಗೆ ನಾನು ಮಾತಾಡಲ್ಲ. ಅಂದ್ರೆ ಐ ಡೋಂಟ್ ನೋ, ಫ್ಯಾಮಿಲಿ ಅಂದ್ರೂ ಸರಿ ಹೋಗಲ್ಲ. ಬಟ್ ಅವರು ಅಂದ್ರೆ ಒಂದು ನನಗೆ ಐ ಥಿಂಕ್ ದೇ ಮೈ ಬೆಸ್ಟ್ ಫ್ರೆಂಡ್ಸ್. ನಾನು ಯಾವಾಗಲೂ ಹೇಳ್ತೀನಿ ನನಗೆ ತುಂಬಾ ಫ್ರೆಂಡ್ಸ್ ಇಲ್ಲ ಅಂತ. ಬಟ್ ನಾನು ಅವ್ರಿಗೆ ಯಾವಾಗ ಫೋನ್ ಮಾಡ್ಬಿಟ್ಟು ಯಾವಾಗ ಕರೆದ್ರು ಅವ್ರು ನನಗೋಸ್ಕರ ಬರ್ತಾರೆ. ನಾನು ನೀವು ಆಕ್ಚುಲಿ ಬರ್ತೀರಾ ಆಗುತ್ತೆ ಅಂತ ನಾವು ಕೇಳೋದೇ ಇಲ್ಲ. ಅಂದ್ರೆ ದಟ್ ಇಸ್ ದ ಕೈಂಡ್ ಆಫ್ ಅಭಿ ನಮ್ಮನೆ ಹುಡುಗ, ಮಾತಾಡಲ್ಲ. ಜಗ್ಗ ಆಲ್ಸೋ. ಅಂಡ್ ಜಗ್ಗ ಹ್ಯಾಟ್ಸ್ ಆಫ್. ಯಾಕಂದ್ರೆ ನಾವ್ ಏನೇನು ನಿನ್ನ ಮನೇಲಿ ಇಟ್ಕೊಂಡು 3 ತಿಂಗಳು ಟ್ರೈನ್ ಮಾಡಿರ್ಬೋದು, ಬಟ್ ಅದನ್ನ ತೆರೆ ಮೇಲೆ ಅವನು ಅದನ್ನ ತಂದಿದ್ದಾನೆ. ಅಂದ್ರೆ ಅವ್ನ ಕೆಪಾಸಿಟಿ ಇದೆ. ಅವನು ಒಂದ್ ನಟನೆ ಒಂದ್ ಕಡೆ ಆದ್ರೆ ಅವ್ನಿಗೆ ಆತರ ಇದೆ ಮುಖ ಲಕ್ಷಣ. ಜಗ ಡಿಸರ್ವ್ಸ್ ಇಟ್. ಅವ್ನು ಎಲ್ಲೋ ಹೋಗ್ತಾನೆ. ಸಮೃತ ಐ ವಾಂಟ್ ಟು ಥ್ಯಾಂಕ್ ಸಂಧ್ಯಾ, ಬಿಕಾಸ್ ನನಗೂ ಇವತ್ತೊಬ್ಳು ಮಗಳಿದ್ದಾಳೆ. ನನಗೆ ಗೊತ್ತು ಎಷ್ಟು ಕಷ್ಟ ಮಕ್ಕಳನ್ನ, ಅಂದ್ರೆ ಅವ್ರ ಮೂಡ್ ಸ್ವಿಂಗ್ಸ್ ಇರುತ್ತೆ ಅವ್ರಿಗೆ. ಪಾಪ ಅಂದ್ರೆ ನಮ್ಗಳ ತರ ಅವ್ರು ರೆಡಿ ಆಗಿರಲ್ಲ. ಅಂಡ್ ಸಂಧ್ಯಾ ಆಲ್ವೇಸ್ ಕೆಪ್ಟ್ ಹರ್ ರೆಡಿ. ಅಫ್ಕೋರ್ಸ್ ರಘು ಸರ್, ಬಟ್ ಐ ವಿಲ್ ಸ್ಟಿಲ್ ಗಿವ್ ದ ಕ್ರೆಡಿಟ್ ಟು ಸಂಧ್ಯಾ. ಯಾಕಂದ್ರೆ ಡೈಲಾಗ್ಸ್ ಕೆಲವು ಸರಿ ಹಿಂದಿನ ದಿನ ತುಂಬಾ ಕೆಲಸಗಳು ನೋಡ್ಬೇಕಾದ್ರೆ ಹಿಂದಿನ ದಿನ ಡೈಲಾಗ್ ಕಳ್ಸಿದೀವಿ. ಅವಳನ್ನ ಪ್ರಿಪೇರ್ ಮಾಡ್ಕೊಂಡ್ ಬನ್ನಿ. ಅರ್ಲಿ ಮಾರ್ನಿಂಗ್ ಮಕ್ಳಿಗೆ ಎದ್ದೇಳಕ್ಕಾಗಲ್ಲ. ಆಲ್ ದಟ್ ಐ ಥಿಂಕ್ ಸಂಧ್ಯಾ, ಥ್ಯಾಂಕ್ ಯು ಸೋ ಮಚ್. ಯು ಟೇಕನ್ ಕೇರ್ ಆಫ್ ಸಮೃತ ಫಾರ್ ಅಸ್. ಸೊ ಯಾರನ್ನೂ ಬಿಟ್ಟಿಲ್ಲ ಅನ್ಕೋತೀನಿ. ಬಟ್ ಐ ಥಿಂಕ್ ಇಟ್ ಇಸ್ ರಿಪಿಟೇಟಿವ್. ನಾವು ಎಲ್ಲ ಪ್ರೆಸ್ ಮೀಟಲ್ಲಿ ಎಲ್ಲರ ಬಗ್ಗೆನೂ ಹೇಳ್ತಾನೆ ಇದ್ದೀವಿ. ಐ ಥಿಂಕ್ ವಿ ಆರ್ ವೆರಿ ವೆರಿ ಹ್ಯಾಪಿ. ಲವ್ ಮಾಕ್ಟೇಲ್ ಫ್ರಾಂಚೈಸ್ ಕೂಡ ಕೃಷ್ಣ ಅವ್ರ ಕೊನೆಯ ಅಧ್ಯಾಯ ಅಂತ ಹೇಳಿದ್ದಾರೆ. ಈ ರೀತಿ ಆದಂತ ಒಂದು ರಿಯಾಕ್ಷನ್ ಸಿನಿಮಾಗೆ ಬಂದಿರೋದು ನಾವು ಬಿಗಿನಿಂಗ್ ಅಲ್ಲಿ ನೋಡಿದ್ವಿ. ಪಬ್ಲಿಕ್ ರಿಯಾಕ್ಷನ್, ಆಡಿಯನ್ಸ್ ರಿಯಾಕ್ಷನ್. ನಾನು ಎಲ್ಲೋ ಒಂದ್ ಕಡೆ ಇಂಟರ್ವ್ಯೂ ಹೇಳಿದೆ, ಲವ್ ಮಾಕ್ಟೇಲ್ ಪಾರ್ಟ್ 1 ಪಾರ್ಟ್ 2 ಗೆದ್ದಾಗ ನಾವು ಖುಷಿಯಾಗಿದ್ವಿ. ಬಟ್ ಪಾರ್ಟ್ 3 ಸಕ್ಸಸ್ ನನಗೆ ನಾನು ತುಂಬಾ ಎಮೋಷನಲ್. ನಾನು ಆಕ್ಚುಲಿ ಅಷ್ಟೇ ಎಮೋಷನಲ್ ವ್ಯಕ್ತಿ ಅಲ್ಲ, ಬಟ್ ನಾನು ಎಮೋಷನಲ್ ಮಾಡಿದೆ. ನಾನು ರಿಲೀಸ್ ಆಗಿ ಒಂದು ವಾರ ಬರೀ ಹತ್ತಿದ್ದೀನಿ. ಅಂದ್ರೆ ರಿವ್ಯೂಸ್ ನೋಡಿ ಐ ಬಿಕಮ್ ಸೋ ಎಮೋಷನಲ್. ನಮ್ಮ ಎಡಿಸ್ ಕೂಡ ಎಲ್ಲರೂ ಇದ್ದಾರೆ. ಇದು ಐ ಥಿಂಕ್ ಸಕ್ಸಸ್ ಮೀಟ್ ಕೊನೆಯ ವೇದಿಕೆ. ನನಗೆ ಥ್ಯಾಂಕ್ಸ್ ಎಲ್ಲ ಆಪರ್ಚುನಿಟಿ ಸಿಗಲ್ಲ. ಪ್ರಶಾಂತ್ ಇರ್ಬೋದು, ಲಿಖಿ ಇರ್ಬೋದು, ಬಹಳಷ್ಟು ಜನ, ಮನು ಎಕ್ಸೆಟ್ರಾ, ಸಚಿನ್, ತುಂಬಾ ಜನ. ನಾನು ಎಲ್ಲರೂ ಮಿಸ್ ಮಾಡಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ನಮ್ಮ ಜೊತೆ ನಿಂತಿದ್ದೀರಾ. ಥ್ಯಾಂಕ್ ಯು ಆಲ್ ಸೋ ಮಚ್. ನೀವು ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅದಕ್ಕೆ ನಾವು ಆಭಾರಿ. ಅಂಡ್ ನನ್ನ ಫ್ಯಾಮಿಲಿ, ನನ್ನ ತಂದೆ ತಾಯಿ, ಕೃಷ್ಣ ಅವರ ತಂದೆ ತಾಯಿ, ದೇವರ ಅವ್ರ ಬಿಗ್ಗೆಸ್ಟ್ ಸಪೋರ್ಟ್. ಯಾಕಂದ್ರೆ ನಮಗೆ ಪರಿ ಇದ್ದಿದ್ರಿಂದ ಈ ಸತಿ ನಮಗೆ ಸಪೋರ್ಟ್ ಬೇಕಾಗಿತ್ತು. ಅಂಡ್ ದಟ್ ಕೈಂಡ್ ಆಫ್ ಸಪೋರ್ಟ್ ನಮಗೆಲ್ಲ ಕೊಟ್ಟಿದ್ದಾರೆ. ಕೃಷ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಾ ಬೇಡವಾ ಗೊತ್ತಿಲ್ಲ, ಬಟ್ ನಾನಂತೂ ಕೃಷ್ಣ ಅವ್ರ ಹಿಂದೆ ಬಿದ್ದಿದ್ದೀನಿ. ವರ್ಷಕ್ಕೊಂದು ಸಿನಿಮಾ ಮಾಡಲೇಬೇಕು ಅಂತ. ಐ ಥಿಂಕ್ ಅದರಲ್ಲೇ ಎಲ್ಲ ಉತ್ತರ ಇದೆ. ನನ್ನ ಹಸ್ಬೆಂಡ್ ಅನ್ನೋದು ಹೊರತುಪಡಿಸಿದ್ರೆ ಈಸ್ ಅ ಫ್ಯಾಂಟಾಸ್ಟಿಕ್ ಡೈರೆಕ್ಟರ್. ಯಾಕಂದ್ರೆ ನಾನು ನಟಿಯಾಗಿ ಇದು 12ನೇ ವರ್ಷ ನನ್ನ ಕರಿಯರ್. ಕೃಷ್ಣ ಅವ್ರ ಹತ್ರ ನಾನು ಕಲ್ತಿರೋ ಅಷ್ಟು, ಕೃಷ್ಣ ಅವರು ನನ್ನ ಹತ್ರ ಕೆಲಸ ತೆಗೆಸಿರೋ ಅಷ್ಟು ನಟಿಯಾಗಿ ಬಹುಶಃ ನನಗೆ ಎಕ್ಸ್ಪೀರಿಯನ್ಸ್ ಯಾರ ಹತ್ರನೂ ಆಗಿಲ್ಲ. ಐ ವಾಂಟ್ ಕೃಷ್ಣ ಅವ್ರು ನನಗೆ ಪ್ರಾಮಿಸ್ ಮಾಡಿದ್ದಾರೆ ವರ್ಷಕ್ಕೊಂದು ಸಿನಿಮಾ ಮಾಡ್ತೀನಿ ಅಂತ. ಐ ಥಿಂಕ್ ಐ ಆಮ್ ವೆರಿ ವೆರಿ ಹ್ಯಾಪಿ ಅಬೌಟ್ ದಟ್. ಥ್ಯಾಂಕ್ ಯು ಸೊ ಮಚ್. ಶಶಾಂಕ್ ಸರ್, ಥ್ಯಾಂಕ್ ಯು. ಅವ್ರನ್ನ ಫಸ್ಟ್ ಪ್ರೆಸ್ ಮೀಟಲ್ಲೂ ಕರೆದ್ವಿ, ಸಕ್ಸಸ್ ಮೀಟಲ್ಲೂ ಕರೆದ್ವಿ. ಆಸ್ ಐ ಸೆಡ್, ಕೇಳಕ್ಕೆ ಐ ಡೋಂಟ್ ನೋ ಹೆಂಗ್ ಸೌಂಡ್ ಆಗುತ್ತೆ ಅಂತ. ಸೊ ಶಶಾಂಕ್ ಸರ್ ಒಂಥರ ನಮ್ಮ ಮನೆಯವ್ರ ತರ ನಂದಿನ ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ. ಹಿ ಈಸ್ ಲೈಕ್ ಒನ್, ಐ ವುಡಂಟ್ ಸೇ ಗಾಡ್ ಫಾದರ್, ಬಟ್ ಅವ್ರ ಒಂಥರ ಅವ್ರ ಕೈ ಇದೆ ನಮ್ಮ ಮೇಲೆ, ಆಶೀರ್ವಾದ ಇದೆ. ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ನಾನೇ ಹೇಳಿದೆ ನಾನೆಲ್ಲ ಆರ್ಟಿಸ್ಟ್ಗಳಿಗೂ, ಯಾಕಂದರೆ ನಮಗೆ ಲೈಫ್ ಕೊಟ್ಟರು ಅದು ಕೊಟ್ಟರು, ನನಗೆ ಅವ್ರ ಲೈಫ್ ಕೊಟ್ಟಿರೋದು ಅವ್ರ ಟ್ಯಾಲೆಂಟ್ ಮುಖಾಂತರ. ಐ ಥಿಂಕ್ ಬ್ಯೂಟಿಫುಲ್ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರು, ಅಂದರೆ ಆ ಪಾತ್ರಕ್ಕೆ ಅವ್ರು ಬಿಟ್ಟರೆ ಮಾಡೋಕ್ಕಾಗಲ್ಲ ಅಂದಾಗಲೇ ನಾವು ಹತ್ರ ಹೋಗೋದು. ಸೊ ಈ ಕ್ಯಾರೆಕ್ಟರ್ಗೆ ಅವರೇ ಮಾಡಬೇಕು. ಈಗ ನೇರ ಅದನ್ನು ತುಂಬ ತಲೆ ಕೆಡ್ಸ್ಕೊಂಡು ಯಾರು ಅಂತ ಯೋಚನೆ ಮಾಡಿದಾಗ ಆ ಮುಖಕ್ಕೆ ಹೊಂದಬೇಕು, ಪರ್ಫಾರ್ಮ್ ಮಾಡಬೇಕು, ತುಂಬ ವಿಷಯಗಳಿರುತ್ತೆ ಅದರಲ್ಲಿ. ಸೊ ಅವ್ರನ್ನ ಸಡನ್ನಾಗಿ ಯಾಕಂದರೆ ನಾವು 10 ವರ್ಷ 11 ವರ್ಷ ಆಗಿರುತ್ತೆ ಅವ್ರ ಜೊತೆ ನಾನು ಪ್ರೀವಿಯಸ್ ಆಗಿ ಆ್ಯಕ್ಟ್ ಮಾಡಿರೋದು. ಸೊ ಅವ್ರದ್ದನ್ನು ಜ್ಞಾಪನ ಹಿಡ್ಕೊಂಡ್ರೆ ಅವ್ರ ಆ್ಯಕ್ಟಿಂಗು ಅವಾಗಲೇ ಯಾವ ಮಟ್ಟಿಗೆ ಇತ್ತು ಅಂದರೆ 12 ವರ್ಷ ಆದರೂ ನಾವು ಮರ್ತಿಲ್ಲ ಅವ್ರ ಆ್ಯಕ್ಟಿಂಗ್ನ. ಸೊ ಹಂಗಾಗಿ ಅಂಥವೆಲ್ಲ ಜ್ಞಾಪನ ಬರುತ್ತೆ. ಆ್ಯಂಡ್ ಶ್ವೇತಾ ಅವ್ರ ಮನೆಗೆ ಹೋಗ್ತೆ,
ಮನೆಗೆ ಒಬ್ಬ ಇನ್ವಿಟೇಷನ್ ಕೊಡಕ್ಕೆ ಹೋಗಿದಾಗ ನೋಡಿದ್ದೆ ಅವ್ರ ಆಟಿಟ್ಯೂಡ್ನ. ಓಹೋ ಹಿಂಗಿದಾರ, ಓಕೆ, ಸುಮ್ಮನೆ ತಲೆಯಲ್ಲಿತ್ತು. ನಾನು ಆ್ಯಕ್ಚುಲಿ ಹುಡುಗಿರ್ನ ಸುಮ್ಮನೆ ನೋಡ್ತಾ ಇರ್ತೀನಿ, ಹುಡುಗಿರ್ನ ನೋಡ್ತಾ ಇರ್ತೀನಿ, ಅಂದ್ರೆ ತುಂಬ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಎಲ್ಲ ಆ್ಯಂಗಲಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅಂದ್ರೆ ಅವ್ರು ಏನು ನಡ್ಕೋತಾರೆ, ಏನು ಮಾಡ್ತಾರೆ, ಪ್ರತಿಯೊಂದು ಅಬ್ಸರ್ವೇಷನ್ ಇರುತ್ತೆ. ಹಿಂಗೆ ಮಾತಾಡಿದ್ರೆ ಎಲ್ಲ ತಲೆಗಿರುತ್ತೆ. ಯಾವತ್ತಾರು ಯೂಸ್ ಆದಾಗ ಫೋನ್ ಮಾಡ್ತೀನಿ ನಿಮಗೆ. ಸೊ ಆ ಥರ ಇವನ್ ಜಗ್ಗ ಕೂಡ ನಮ್ಮಲ್ಲಿ ನಮ್ಮ ತಾಯಿ ಮನೇಲಿ ಕೆಲಸ ಮಾಡ್ತಾ ಇದ್ದ ಅವನು. ಸೊ ಅವ್ನು ನೋಡ್ತಾ ಇದ್ದಾನೆ ಆಡೋದು, ಅಂದ್ರೆ ನನ್ನ ಮುಂದೆ ನನ್ನ ನೋಡೋದು ಎದುರೋದು ಸ್ವಲ್ಪ. ನನ್ನ ಹತ್ರ ಅವೆಲ್ಲ ನಾನು ಇದ್ದೆ ಸೈಲೆಂಟ್ ಆಗಿರೋನು. ನಾನು ಇಳಿದಿದ್ದಾಗ ನಾನು ಸುಮ್ಮನೆ ಹಿಂಗೆ ಬಗ್ ನೋಡಿದಾಗ ಸ್ವಲ್ಪ ಅವ್ನ ಆಟಗಳೆಲ್ಲ ನೋಡ್ತಾ ಇದ್ದೆ, ಹಿಂಗೆ ಮಾತಾಡ್ತಾನೆ ಏನು ಅಂತ. ಅವ್ನು ಮಿಲನ ಜೊತೆ ತುಂಬ ಕಂಫರ್ಟಬಲ್ ಆಗಿ ಮಾತಾಡೋದು, ಆಟೆ ಹೊಡಿಯೋದೆಲ್ಲ ಮಾಡೋನು. ಸೊ ನಾನು ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇಡೀ ಫಸ್ಟ್ ಹಾಫ್ ನಿಮಗೆ ನಗಿಸ್ಕೊಂಡು ಹೋಗ್ತಾನೆ ಅಂದ್ರೆ ಅವ್ನ ಕ್ಯಾರೆಕ್ಟರೈಸೇಷನ್ ಅವನಲ್ಲೇ ಇರೋದು. ನಾನೇನು ಹೊಸದಾಗಿ ಏನೋ ಬರೆದ್ಬಿಟ್ಟು ಏನೋ ಮಾಡಿದ್ದಾರಲ್ಲ, ಅವನಲ್ಲಿ ಅವ್ನ ಆ ಥರ ಇರೋದನ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆಕ್ಚುಲಿ ಅವ್ನಿಗೆ ಇನ್ನೂ ತುಂಬಾ ಕಲೆ ಇದೆ, ಬೆಳಕಿಗೆ ಬರುತ್ತೆ ಬಹುಶಃ. ನಾವು ಕಮ್ಮಿ ಯೂಸ್ ಮಾಡೋದು, ಇನ್ನೂ ತುಂಬಾ ಇದೆ ನಮ್ಮ ವಿಷಯಗಳು. ಸೊ ಅದನ್ನ ನಾನು ಒಂದಷ್ಟು ಅಬ್ಸರ್ವ್ ಮಾಡಿ ಒಂದಷ್ಟು ತಗೊಂಡು, ಪಾಪ ಅವನು ಏನು ದಿನ ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ 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 ಅವನಂತಿದ್ದ, ಅಣ್ಣ ನಾನು ಸ್ಕೂಲಲ್ಲಾರು ಹಿಂಗೆ ಓದ್ಕೊಬಿಡ್ತಿದ್ದಿಲ್ಲ, ಆಯ್ತಾ ನನಗೆ ನನಗಿದೆ ಡೈಲಾಗ್ಗಳು ಅಂತ. ಸೊ ಥ್ಯಾಂಕ್ ಯು ಜಗ, ಅಷ್ಟೊಂದು ಪ್ರಾಕ್ಟೀಸ್ ಮಾಡಿ. ತುಂಬಾ ಟಾರ್ಚರ್ ಕೊಟ್ಟಿದೀವಿ ಜಗ, ನಾವು ತುಂಬಾ ಟಾರ್ಚರ್ ಕೊಟ್ಟಿ. ಆಕ್ಚುಲಿ ಸ್ಟೂಡೆಂಟ್ಸ್ ಎಕ್ಸಾಮ್ ಇದ್ದಾಗ ಟೆನ್ಷನ್ ಆಗ್ತಿದ್ರಲ್ಲ, ಆತರ ಆಚೆ ಬಾಲ್ಕನಿ ಕೂತ್ಕೊಂಡು ಬರೆಯೋದು, ಡೈಲಾಗ್ಸ್ ಬರ್ಕೊಳ್ಳೋದು, ಬೈ ಹಾರ್ಟ್ ಮಾಡೋದು. ಪಾಪ ಅವ್ನ ಸ್ಥಿತಿ ಬೇಡ, 3 ತಿಂಗಳು. ಆಮೇಲೆ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಅವ್ನು ಹೇಳಿದ ನಾನು ಬಾಲ್ಯದ ಗೆಳೆಯ ಕಿರಣ ಅನ್ಕೊಂಡು ಅವೆಲ್ಲ ಫೋನ್ಗಳು ಬರ್ತಾ ಇರುತ್ತೆ. ಆ ಫೋನ್ ಇಟ್ಕೊಂಡು ಹೋಗಿರೋ, ಏ ಜಗ ಏನ್ ಮಾಡ್ತಾ ಇದೀಯ ಅಣ್ಣ, ಫೋನಲ್ಲಿ ಇದ್ದೀನಿ, ಹೋಗ ಬುಕ್ ಇಟ್ಕೊಳ್ಬೋದು, ಮತ್ತೆ ಬುಕ್ ಇಟ್ಕೊಳ್ಳೋದು. ಸೊ ಆ ಥರ ತುಂಬ ಎಫರ್ಟ್ ಹಾಕಿ ಮಾಡಿರೋಂಥ ಚಿತ್ರ, ತುಂಬ ಪ್ರೀತಿಯಿಂದ ಮಾಡಿರೋಂಥ ಚಿತ್ರ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಒಂದು ನಮ್ಮನ್ನ ಸಪೋರ್ಟ್ ಮಾಡಿರೋದಕ್ಕೆ. ಮಕ್ಕಳು 1 ಆಗ್ಬೋದು, 2 ಆಗ್ಬೋದು, 3 ಆಗ್ಬೋದು, ಮೀಡಿಯಾ ಸಪೋರ್ಟು, ಜನಗಳ ಸಪೋರ್ಟು ನಮ್ಮ ಮೇಲೆ ತುಂಬ ಇದೆ. ಆ್ಯಂಡ್ ಅದೇ ವಿಶ್ವಾಸನ ನಾವು ಮತ್ತೆ ಉಳಿಸ್ಕೊಂಡಿದ್ದೀವಿ. ಅಂದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಇದೇ ರೀತಿ ಮುಂದೆನೂ ಕೂಡ ಆದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋವಂಥ ಒಂದು ಶಕ್ತಿ ನಮಗೆ ಸಿಗಲಿ ಅಂತ ಕೇಳ್ಕೊತೀವಿ ಅಂತ ರಾಮನಾಮಿ. ಸೊ ಧರ್ಮ ಥಿಯೇಟರ್ ಡೇ ಕೂಡ ಹೌದು. ಹೌದಾ? ಹೌದೌದು, ಶ್ರೀರಾಮನ ದಿನ ಇವತ್ತು. ಸೊ ಧರ್ಮನ ಉಳಿಸ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಓವರ್ಸೀಸ್ ರಿಲೀಸ್ ಬಗ್ಗೆ ಬಹಳಷ್ಟು ಐ ಥಿಂಕ್ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಆದಾಗಿಂದ ತುಂಬಾ ಮೆಸೇಜಸ್ ಬರ್ತಾ ಇತ್ತು. ಅಂಡ್ ಅಪ್ಡೇಟ್ ಕೂಡ ಮಾಡ್ತಿರ್ಲಿಲ್ಲ ನಾವು, ಯಾಕಂದ್ರೆ ಡಿಸ್ಟ್ರಿಬ್ಯೂಟರ್ಸ್ ನಮ್ಗೆ ಲಿಸ್ಟ್ ಕೊಡ್ಲಿ ಅಂತ. ತುಂಬಾ ಜನ ಕಾಯ್ತಾ ಇದ್ರು, ತುಂಬಾ ಜನ ಕನ್ನಡಿಗರು ಆಚೆ ಇವತ್ತಿಂದ ನೋಡ್ತಾರೆ, ಅದು ಬಹಳ ಖುಷಿ ಇದೆ. ಓಕೆ, ಸೂಪರ್, ಆಲ್ ದಿ ವೆರಿ ಬೆಸ್ಟ್ ಟು ಯು. ಅಮೃತ ಅವ್ರು ಹೇಳ್ದಂಗೆ 100 ಮಾಕ್ಟೈಲ್ಸ್ ಆದ್ರೂ ಅವ್ರು ಇರ್ತಾರಂತೆ. ಸೊ ಕ್ರಿಸ್ಮಿ ಫಿಲ್ಮ್ಸ್ ಇಂದ ವರ್ಷಕ್ಕೊಂದು ಸಿನಿಮಾ ಅಥವಾ 2 ಸಿನಿಮಾ ಬರ್ಲಿ, ಹೀಗೆ ಸಾಕಷ್ಟು ಹೊಸ ಕಲಾವಿದನ ಪರಿಚಯ ಮಾಡಿ ವಿಜು ಅವ್ರನ್ನ ಇನ್ಕ್ಲೂಡ್ ಮಾಡಿ ಅಂತ ನಾವು ವಿಶ್ ಮಾಡ್ತೀವಿ. ಥ್ಯಾಂಕ್ಸ್ ಟು ನಮ್ಮ PRO ಜಯಸೂರ್ಯ ಸರ್ ಅಂಡ್ ಡಿಜಿಟಲ್ ಮೀಡಿಯಾದವ್ರು ಎಲ್ರಿಗೂ ಕೂಡ, ಅಂಡ್ ಸ್ಪೆಷಲಿ ಆಡಿಯನ್ಸ್ ಎಷ್ಟು ಚೆನ್ನಾಗಿ ರಿವ್ಯೂ ಮಾಡಿ. ನೀವು ಯಾರಿಗೂ ಕೇಳೇ ಇರೋದಿಲ್ಲ. ಅಲ್ಲ, ಆಕ್ಚುಲಿ ಏನ್ ಗೊತ್ತಾ, ನಾನು ಪ್ರಮೋಷನ್ ಮಾಡ್ತಾ ಇಲ್ಲ. ಸಿನಿಮಾ ರಿಲೀಸ್ ಆಗಿದ್ದ ದಿನ ಜನರಲಿ ಗುರುವಾರ ಬೆಳಗ್ಗೆ ಸಿನಿಮಾ ರಿಲೀಸ್ ಆಯ್ತು. ನಮ್ಮ ವಾಡಿಕೆ ಒಂದು 15 ವರ್ಷದಿಂದನೂ ನಾನು ಇಂಡಸ್ಟ್ರಿ ಇದ್ದೀನಿ. ಸೊ ರಿಲೀಸ್ ದಿನ ಬೆಳಗ್ಗೆ ಮೇನ್ ಥಿಯೇಟರ್ಲಿ ನೋಡೋದು ಅಲ್ಲೊಂದು ಸೆಲೆಬ್ರೇಷನ್ ಹಾರ ಹಾಕೋದು, ಅವೆಲ್ಲ ಮಾಮೂಲಿ ರೆಗ್ಯುಲರ್. ಅದು ನೀವು ನಂಬಲ್ಲ, ನಾನು ಈ ಸತಿ ಮೇನ್ ಥಿಯೇಟರ್ ಹೋಗೇ ಇಲ್ಲ, ಆರಾಮ ಮನೇಲಿ ಮಲಗಿದ್ದೆ. ಅಂಡ್ ಮಿಡ್ ವೀಕ್ ಅಲ್ಲಿ ಮೈಸೂರಲ್ಲಿ ಹೌಸ್ಫುಲ್ ಶೋ ಇತ್ತಂತೆ. ಹೌದೌದು. ಅಂಡ್ ಅದಾದ್ಮೇಲೆ ಪ್ರಮೋಷನ್ ನಿಲ್ಸ್ಬಿಟ್ಟಿದ್ದೀವಿ ನಾವು. ಅಂದ್ರೆ ಜನ ಏನು ಆಗ್ತಾ ಇದಾರೆ ಅದನ್ನೇ ನಾವು ರೀಪೋಸ್ಟ್ ಮಾಡ್ತಿದ್ವಿ, ಅಷ್ಟು ಬಿಟ್ರೆ ನಾವು ಏನು ಪ್ರಮೋಷನ್ ಮಾಡ್ತಾ ಇಲ್ಲ, ಜನನೇ ಅದನ್ನ ತಗೊಂಡೋಗ್ತಾರೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಸಕ್ಸಸ್ ಸಿಗ್ತಾ ಇದೆ ಅಂತ ನಾನು ವಿಶ್ ಮಾಡ್ತೀನಿ. ಎಲ್ಲರೂ ಹೇಳ್ತಿದ್ರಲ್ಲ ಪವರ್ ಕಪಲ್ ಅಂತ, ಹೀಗೆ ನೀವು ಮುಂದುವರಿತಿಲ್ಲ. ಅಲ್ಲ, ಇವ್ರ ಬಗ್ಗೆ ಹೇಳಿರೋದು ಥ್ಯಾಂಕ್ ಯು ನಮ್ಮ ಮಿಲನ. ಯಾಕಂದ್ರೆ ಸಣ್ಣ ಮಗು ಹಿಡ್ಕೊಂಡು ತುಂಬಾ ಕಷ್ಟ. ಅಂದ್ರೆ ಸುಮ್ಮನೆ ಮನೇಲಿ ಬೆಳಗ್ಗೆ ಸಂಗಟೆ ಕೆಲಸ ಇಲ್ಲದೆ ಕೂತಿದ್ದಾಗಲೇ ನನ್ನ ಮಗಳನ್ನ ನಾನು ಹಿಡಿಯೋಕ್ಕಾಗಲ್ಲ. ಲೈಕ್ ನಾನು ಹೇಳ್ತಿರೋದು 10 ನಿಮಿಷ ನನ್ನ ಕೈಲಿ ನೋಡ್ಕೊಳಕ್ಕಾಗಲ್ಲ ಅವ್ರನ್ನ. ಅಂಥದ್ರಲ್ಲಿ ಸಿನಿಮಾನು ಕೆಲಸ ಹಿಡ್ಕೊಂಡು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಮಗು ನೋಡ್ಕೊಂಡು ದೊಡ್ಡ ತಾಯಿ. ಕೃಷ್ಣ ಹಿಟ್ ಕೊಡ್ತಾರೆ ಅಂತ ಗೊತ್ತಲ್ಲ, ಸೊ ಇಟ್ಸ್ ಆಲ್ ವರ್ತ್ ಇಟ್. ಸೂಪರ್ ನೋಡಿ, ಅವರು ಆಕ್ಚುಲಿ ಎಲ್ಲ ಆರ್ಟಿಸ್ಟ್ಗಳಿಗೂ ಈ ಕೃಷ್ಣ ಟಾಸ್ಕ್ ಮಾಸ್ಟರ್, ಇದೊಂದು ಹೇಳ್ಬೇಕಿತ್ತು. ಕೃಷ್ಣ ಟಾಸ್ಕ್ ಮಾಸ್ಟರ್ ಅಂಡ್ ಈಸ್ ವೆರಿ ಸ್ಟ್ರಿಕ್ಟ್ ಸೆಟ್ ಅಲ್ಲಿ. ಸೊ ನಾನು ಅಂದ್ರೆ ಕೃಷ್ಣ ಎಷ್ಟಾದ್ರೂ ರೂಢಾಗಿ ಬಯೋ ಕೆಪಾಸಿಟಿ ಇದೆ ಕೃಷ್ಣ ಅವ್ರಿಗೆ. ಸೊ ನಾನು ಐ ವಾಂಟ್ ಟು ಟೆಲ್ ಈಚ್ ಒನ್ ಆಫ್ ದೆಮ್, ಕೃಷ್ಣ ಅವರು ಆ ಥರ ರಿಯಾಕ್ಟ್ ಮಾಡಿದಾಗ್ಲೂ ನಮ್ಮ ಆರ್ಟಿಸ್ಟ್ಗಳು ಯಾರು ಅವ್ರಿಗೇನು ಅನ್ಕೊಂಡಿಲ್ಲ. ನಂಗೆ ಗೊತ್ತಿಲ್ಲ ಅದು ಯಾಕೆ ಹೆಂಗೆ, ಅವ್ರು ಶುಡ್ ಐ ಸೇ ಸಾರಿ, ಶುಡ್ ಐ ನಾಟ್ ಸೇ, ಗೊತ್ತಿಲ್ಲ ನನಗೆ. ಎಷ್ಟೊಂದ್ಸರಿ ಕೃಷ್ಣ ತುಂಬಾ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಾರೆ, ಅದು ನನ್ಗೊಂಥರ ಅನ್ಸುತ್ತೆ. ಬಟ್ ಎವ್ರಿಬಡಿ ಇಸ್ ಫೈನ್, ಎಲ್ಲರೂ ಆರಾಮಾಗಿರ್ತಾರೆ. ಥ್ಯಾಂಕ್ಸ್
ಹೇಳ್ಬೇಕು ಗೊತ್ತಿಲ್ಲ, ಬಟ್ ಸ್ಟಿಲ್ ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ಪುಟ್ಟಿಂಗ್ ಅಪ್ ವಿತ್ ಕೃಷ್ಣ. ಬಹುಶಃ ಕೃಷ್ಣ ಹಿಟ್ ಕೊಡ್ತಾರಲ್ಲ, ಬಿಡು ಹೋಗ್ಲಿ ಇಷ್ಟನೇ, ಸಿನಿಮಾ ಹಿಟ್ ಆಗಿತ್ತಲ್ಲ ಅಂತ ಇರ್ಬೋದು. ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ಹ್ಯಾವಿಂಗ್ ಸೋ ಮಚ್ ಪೇಷನ್ಸ್ ಆನ್ ಸೆಟ್. ಸಾರಿ ಎಲ್ಲರಿಗೂ ರೇಖಾ ಮೇಡಮ್ ಹೇಳ್ದಂಗೆ ಜೋಕ್ ಅಂತ ಅದಾದ್ಮೇಲೆ ಗೊತ್ತಾಗ್ತಿತ್ತಲ್ಲ, ಹಾಗೆ ಮೋಸ್ಟ್ಲಿ ಬೈದಿರೋದನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲ್ಲ ಅವರು. ಹೆಂಗೋ ಹಿಟ್ ಕೊಡ್ತಾರಲ್ಲ, ನಾವು ಫೇಮಸ್ ಆಗ್ತೀವಲ್ಲ ಅಂತ ಹೇಳಿ ಆಡೆಡ್ ಬೆನಿಫಿಟ್ ತರ. ಸೊ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಮತ್ತೊಮ್ಮೆ. ಒಂದು ಗ್ರೂಪ್ ಪಿಕ್ಚರ್ ತಗೊಳ್ಳೋಣ ಎಲ್ಲರೂ. ಅಂಡ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ದಯಮಾಡಿ ಪ್ಲೀಸ್ ಜಾಯ್ನ್ ಆಗ್ಬೇಕು. ಆಲ್ ದ ಆರ್ಟಿಸ್ಟ್